ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರಿಗೂ. ಇಂದು ಶುಭ ಶುಕ್ರವಾರ ಅಂದಾಕ್ಷಣ ಸಂಪತ್ತು ಸಕಲ ಐಶ್ವರ್ಯಗಳ ಅಧಿದೇವತೆ ಮಹಾಲಕ್ಷ್ಮಿಯನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಆರಂಭಿಸೋ ಸಮಯ ಆಗಿದೆ. ಗುರುಗಳು ಕೂಡ ಆಗಮಿಸಿದ್ದಾರೆ. ಸರ್ಪಗಳ ಭಯ ನಿಮಗಿದೆಯಾ? ಹಾಗಿದ್ರೆ ಏನ್ ಮಾಡಬೇಕು, ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಗುರುಜಿ ಅವರಿಂದ ತಿಳಿಸ್ಕೊಡ್ಲಿದ್ದಾರೆ. ಬನ್ನಿ ಗುರುಗಳನ್ನ ಬರಮಾಡ್ಕೊಳ್ಳೋ ಸಮಯ ಆಗಿದೆ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು ಕೂಡ ಹೌದು. ತೇಜೋಮಂದಿ ರಮಣಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ನಮನಗಳು. ಬ್ರಹ್ಮೋಸ್ಮಿ. ಗುರುಜಿ, ಎಂದಿನಂತೆ ಈ ದಿನದ ವಿಶೇಷತೆಯ ಜೊತೆಗೆ ಮೊದಲು ಪಂಚಾಂಗ ಶ್ರವಣ ಹಾಗೂ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಸೈ 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 ನಮೋ ನಮಃ. ಓಂ ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಶ್ರೀ ಮಹಾಗಣಾಧಿಪತಿಯೇ ನಮಃ. ಶ್ರೀ ಮಹಾಲಕ್ಷ್ಮೀಭ್ಯೋ ನಮಃ. ಸರ್ವೇ ಜನಭ್ಯೋ ಮಾತೃಪಿತೃದೇವತಭ್ಯೋ ಆಚಾರ್ಯ ದೇವತಭ್ಯೋ ನಮೋ ನಮಃ. ಹರಿ ಓಂ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಮಾಘಮಾಸ ಶುಕ್ಲ ಪಕ್ಷ ಅಷ್ಟಮ್ಯಾತಿಥೌ ಬ್ರಹ್ಮಯೋಗ ವಣಿಕರಣ ಶುಕ್ರವಾಸರ ಯುಕ್ತಾಯಾಂ ಕೃತಿಕಾ ನಕ್ಷತ್ರ. ಇದು ಪಂಚಾಂಗ. ಕೃತಿಕಾ ನಕ್ಷತ್ರದಲ್ಲಿ ಈ ದಿನ ಸೂರ್ಯೋದಯ ಆಗಿರ್ತಕ್ಕಂಥದ್ದು. ಇನ್ನ ಈ ದಿನಕ್ಕೆ ಸಂಬಂಧಪಟ್ಟಿರೋ ಹಾಗೆ ಈ ದಿನ ವಿಶೇಷವಾಗಿರತಕ್ಕಂತಹ ಒಂದು ದಿನ. ಈ ದಿನದ ಸೂರ್ಯೋದಯ ಪ್ರಕಾರವಾಗಿ ಸೂರ್ಯೋದಯ ಆಗಿರ್ತಕ್ಕಂಥದ್ದು 6:45. ಸೂರ್ಯ ಅಸ್ತ 6:21. ಈ ದಿನದ ಪ್ರಕಾರ ಈ ದಿನ ರಾಹುಕಾಲ ಪ್ರತಿ ಶುಕ್ರವಾರ 10ವರೆಗೆ ಪ್ರಾರಂಭ. ಆದರೆ ಈ ದಿನ 11 ಗಂಟೆಯಿಂದ 12:30 ತನಕ ಇರತಕ್ಕಂಥದ್ದು. ಇನ್ನು ಈ ದಿನದ ದುರ್ಮುಹೂರ್ತ ಈಗ 9:30ರಿಂದ 10ವರೆ ತನಕ ಇರುತ್ತೆ. ಮಧ್ಯಾಹ್ನ 1:30ರಿಂದ 3 ತನಕ ಇರುತ್ತೆ. ಈ ಸಮಯದಲ್ಲಿ ತುಂಬಾ ದುರ್ಮುಹೂರ್ತಗಳು. ಯಾವ ಶುಭ ಕೆಲಸಗಳು ಯಾವುದು ನೀವು ಮಾಡ್ಕೋಬಾರ್ದು, ಜಾಗ್ರತೆ ವಹಿಸಬೇಕು. ಮತ್ತೆ ಈ ದಿನ ಅತ್ಯಂತ ಶುಭ ಮುಹೂರ್ತ ರಾಹುಕಾಲದಲ್ಲೇ ಕಂಡು ಬಂದರೂ ಸಹ 12:15 1 ಗಂಟೆಯ ಮಧ್ಯದಲ್ಲಿ ಅಭಿಜಿತ್ ಲಗ್ನ ಇರುತ್ತೆ. ಈ ಸಮಯದಲ್ಲಿ ಎಲ್ಲಾ ಶುಭ ಕೆಲಸಗಳನ್ನು ತಾವು ಮಾಡ್ಕೋಬಹುದು. ಜಾಗ್ರತೆ ವಹಿಸ್ಕೊಂಡು ಮಾಡ್ಕೊಳ್ಳಿ, ಒಳ್ಳೆಯದೇ ಆಗುತ್ತೆ, ಚಿಂತಿಸುವ ಅವಕಾಶವಿಲ್ಲ. ಮತ್ತೆ ವಿಶೇಷವಾಗಿ ಕೃತಿಕಾ ನಕ್ಷತ್ರದಲ್ಲಿ ಅಷ್ಟಮಿ ತಿಥಿಯಲ್ಲಿ ಶುಕ್ರವಾರ ಚಂದ್ರ ಇರಬೇಕಾದ್ರೆ ಯಾವ ಯಾವ ರಾಶಿಯವರಿಗೆ ಏನು ಫಲ? ಮೊದಲಿಗೆ ಮೇಷರಾಶಿ. ಮೊದಲಿಗೆ ಮೇಷರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ಕೀರ್ತಿ ವೃದ್ಧಿಯು, ಕೀರ್ತಿ ಪ್ರಗತಿಯಾಗುವಂಥದ್ದು ವಿಶೇಷವಾಗಿರ್ತಕ್ಕಂಥ ದಿನ. ಮತ್ತೆ ಉದ್ಯೋಗಸ್ಥರಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗ ಲಭತಃ, ಉದ್ಯೋಗ ಸಿಗುವಂಥದ್ದು ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಭೂಮಿಯಿಂದ ಲಾಭ. ನೋಡಿ, ಭೂಮಿ ತಗೋಬೇಕು, ಕೊಂಡ್ಕೋಬೇಕು, ಅಥವಾ ಭೂಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಥವಾ ಯಾವುದೋ ನನ್ನ ಭೂಮಿ ಯಾರಿಗೋ ಬರ್ಕೊಟ್ಟೆ, ನನ್ನ ಹೆಸರಲ್ಲಿದ್ರೆ ತೊಂದರೆ ಆಗುತ್ತೆ ಅಂತ ಅವ್ನು ನನ್ಗೆ ಕೊಡ್ತಿಲ್ಲ, ಕೈತ್ ಓಡೋಗ್ಬಿಟ್ಟಿದೆ ಅನ್ನೋರಿಗೆ ಈ ದಿನ ಶುಭ ಸುದ್ದಿ. ಅದರಿಂದ ರಿಸಲ್ಟ್ ಯಾವುದಾದ್ರೂ ಪಾಸಿಟಿವ್ ಆಗಿ ನಿಮ್ಗೆ ಸಿಗೋವಂಥದ್ದು. ಇನ್ನು ವಯಸ್ಸಾಗಿರ್ತಕ್ಕಂಥವ್ರಿಗೆ ಈ ದಿನ ಸನ್ಮಾನಗಳು ಸಮಾರಂಭಗಳಿಗೆ ಹೋಗುವಂಥದ್ದು, ಇವರಿಗೆ ಒಂದು ಹೊಗಳಿಕೆ ಮಾತುಗಳು ಗಳಿಸುವಂಥದ್ದು ತುಂಬ ಚೆನ್ನಾಗಿದೆ. ಇನ್ನ ಸಣ್ಣ ಮಕ್ಕಳಿಗೆ ಇಷ್ಟ ವಸ್ತುಗಳ ಪ್ರಾಪ್ತಿ. ನೋಡಿ, ಅವ್ರು ಏನು ಇಷ್ಟಪಡ್ತಾರೋ ಅದು ಈ ದಿನ ಸಕ್ಸಸ್ ಆಗ್ಬಿಡುತ್ತೆ. ಅತಿಹಾಸೆ ಗತಿ ಕೇಡು. ಎಚ್ಚರಿಕೆ ಇರಲಿ, ಮಕ್ಕಳಿಗೂ ಅಷ್ಟೇ.
ಅವ್ರು ಇಷ್ಟಪಟ್ಟು ಸಿಗುತ್ತೆ. ಆದರೆ ಎಷ್ಟರಲ್ಲಿ ಇಷ್ಟಪಡಬೇಕೋ ಅಷ್ಟರಲ್ಲೇ ಮಾಡ್ಕೊಳ್ಳಿ. ಈ ದಿನ ನೀವು ಪ್ರತಿಯೊಂದು ಕೆಲಸದಲ್ಲೂ ಜಯ ಸಿಗಬೇಕು, ಒಳ್ಳೇದಾಗಬೇಕು ಅನ್ನೋದಾದ್ರೆ ಅಮ್ಮನವರ ಅನುಗ್ರಹ, ದುರ್ಗಾದೇವಿಯ ಆರಾಧನೆ, ಧೂಮ್ ದುರ್ಗಾಯೇ ನಮಃ ಅಥವಾ ನಮಶ್ಚಂಡಿಕಾಯೇ ನಮಃ ಅಥವಾ ಓಂ ನಮೋ ಭಗವತ್ತೇ ನಮಃ, ಈ ರೀತಿ ದೇವಿಯ ಅಷ್ಟೋತ್ರ ಅಥವಾ ದೇವಿ ಮಂತ್ರ, ಬೀಜ ಮಂತ್ರವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲಾ ರೀತಿಯ ಶುಭ ನಿಮ್ಮದೇ ಆಗತ್ತೆ. ಇದೀಗ ವೃಷಭ ರಾಶಿ. ಈ ದಿನ ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ, ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಮನೆಗೆ ಬಂಧು ಮಿತ್ರರ ಆಗಮನ, ಜಾಗ್ರತೆ ವಹಿಸಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ಗೌರವ ಪ್ರಾಪ್ತಿ. ಈ ದಿನ ವಿಶೇಷವಾಗಿರತಕ್ಕಂಥ ದಿನ. ನಿಮ್ಮ ಕೆಲಸಗಳಲ್ಲಿ ತಕ್ಕ ಮಟ್ಟಿಗೆ ಪ್ರಗತಿ, ಸನ್ಮಾನಗಳು ಸಿಗುವಂಥದ್ದು. ಇನ್ನ ಸ್ವಯಂ ಉದ್ಯೋಗಸ್ಥರಿಗೆ ಮದುವೆ ಇಲ್ಲ, ಮಾತುಕತೆ ನಡೀತಾ ಇಲ್ಲ, ಮದುವೆ ಆಗ್ತಿಲ್ಲ ಅನ್ನೋರಿಗೆ ಮಂಗಳ ಕಾರ್ಯ ನಡುವಿಕೆ, ಮಾತುಕತೆ ಅಥವಾ ಹುಡುಗಿ ವರನನ್ನು ನೋಡುವಂತ ಒಂದು ಸೌಭಾಗ್ಯ ಇದೆ. ಉಪಯೋಗ ಮಾಡ್ಕೊಳ್ಳಿ, ಬೇಗ ಮದುವೆನೂ ಆಗುತ್ತೆ. ಇನ್ನ ವಿಶೇಷವಾಗಿ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಆರೋಗ್ಯದಲ್ಲಿ ಪ್ರಾಪ್ತಿ. ನೋಡಿ, ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಸುಮಾರು ದಿನಗಳಿಂದ ಯಾಕೋ ಅನಾರೋಗ್ಯ, ಡೈಜೆಷನ್ ಪ್ರಾಬ್ಲಮ್ ಆಗ್ತಿದೆ, ಸೊಂಟ ನೋವ್ತಿದೆ ಅಥವಾ ಗರ್ಭಕೋಶ ತೊಂದರೆ ಆಗಿದೆ, ತಲೆನೋವ್ತಿದೆ ಅನ್ನೋರಿಗೆ ಈ ದಿನ ಅದಕ್ಕೆ ಮುಕ್ತಿ ಕಾಣುವಂಥದ್ದು, ಅದರಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು. ಇನ್ನು ವಯಸ್ಸಾಗಿರ್ತಕ್ಕಂಥವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಈ ಮನೆ ಚೇಂಜ್ ಮಾಡೋಣ ಅಥವಾ ಮನೆ ಮಾರ್ಬಿಡೋಣ ಅಥವಾ ಮನೆ ಮಾರ್ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡೋಣ, ಮಕ್ಕಳ ಹತ್ರ ಹೋಗೋಣ ಅಂತ ಹೇಳಿ ನಿರ್ಧಾರಗಳನ್ನ ಕೆಲವು ಬದಲಿಸುವಂತ ಒಂದು ಸುಸಮಯ ಆಗಿದೆ. ನಿಮ್ಗೆ ಇಚ್ಛಾ ಮನಸ್ಸಿಗೆ ಯಾವ್ದು ಸಮಾಧಾನ ಅನ್ಸುತ್ತೋ ಅದನ್ನ ಒಳ್ಳೆ ನಿರ್ಧಾರನೇ ತಗೊಳ್ಳಿ, ಒಳ್ಳೇದಾಗತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಚಂಚಲ ಸ್ವಭಾವ, ಕರೆಕ್ಟ್ ನಿರ್ಧಾರ ತಗೊಳ್ಳಲ್ಲ ಈ ದಿನ. ಎದ್ದೇಳೋದು ಲೇಟು, ತಿಂಡಿ ತಿನ್ನೋದು ಲೇಟು, ಸ್ಕೂಲ್ಗೆ ಹೋಗೋದು ಲೇಟು, ಅಲ್ಲಿ ತೂಗುಡಿಕೆ. ಮತ್ತೆ ಇನ್ನು ಕೆಲವ್ರಿಗೆ ಏನ್ ಮಾಡೋದು, ಹೋಗೋದಾ ಬೇಡವಾ ಅಂತೇಳಿ, ಮಾಡೋದಾ ಬೇಡವಾ, ಕಾಲೇಜ್ಗೆ ಹೋಗೋಣ ಬೇಡವಾ, ಯಾವುದೋ ಹೊಸ ಮೂವಿ ರಿಲೀಸ್ ಆಗ್ತಿದೆ ಓಡೋಗ್ಬೇಡ, ಈ ರೀತಿ ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡ್ತೀರಿ. ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ಳಿ, ಜೀವನದಲ್ಲಿ ಸದ್ಗತಿ ಸಿಗುತ್ತೆ. ಈ ದಿನ ನೀವೇನ್ ಮಾಡ್ಬೇಕು, ಅಮ್ಮನವರ ಅನುಗ್ರಹ ಪಡಿಬೇಕು ನೀವು ಸಹ. ಅಂದ್ರೆ ದುರ್ಗಾದೇವಿ ಅಷ್ಟೋತ್ರ ಅಥವಾ ದೇವಿ ಪಾರಾಯಣ, ದೇವಿ ಮಂತ್ರವನ್ನು ಉಪಯೋಗ ಮಾಡ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಮನೆಯಲ್ಲಿ ಕಲಹಗಳು ಉಂಟಾಗುವಂಥದ್ದು. ಮನೆಗೆ ಯಾರೋ ಬರ್ತಾರೆ, ಏನ್ ಮಾತಾಡಬೇಕು, ಮನೆ ಹೆಂಗಿಟ್ಕೋಬೇಕು, ಸರಿ ಆಯ್ತು, ಓಕೆ ನಾನು ಇರೋದೇ ಹೀಗೆ, ಬಂದವ್ರು ಏನಾದ್ರೂ ಅನ್ಕೊಳ್ಳಿ ಅಂತ ಒಂದು ಮನಸ್ಸು. ಈ ದಿನ ಬೇಡ, ಇನ್ನೊಂದು ದಿನ ಕರ್ಕೊಳ್ಳ ಇನ್ನೊಂದು ಮನಸ್ಸು. ಇಲ್ಲ ಎಲ್ಲಾದ್ರೂ ಹೋಗೋಣ ಇನ್ನೊಂದು ಮನಸ್ಸು. ಒಡವೆಗಳು ಕೊಂಡ್ಕೊಳ್ಬೇಕು, ಗಂಡ ದುಡ್ಡು ಕೊಟ್ಟಿಲ್ಲ, ಓಡ್ ಬರೋಣ ಇನ್ನೊಂದು ಮನಸ್ಸು. ಈ ರೀತಿ ಎಲ್ಲಾ ರೀತಿಯಲ್ಲೂ ಕನ್ಫ್ಯೂಷನ್ ಅಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಸ್ವಯಂ ಉದ್ಯೋಗಸ್ಥರಿಗೆ ಸ್ವಯಂ ಅಂತಂದ್ರೆ ಸ್ವಂತ ಬಿಸ್ನೆಸ್ ಮಾಡೋಂಥವ್ರಿಗೆ ಕಣ್ಣಿಗೆ ಸಂಬಂಧಪಟ್ಟಿರೋ ತೊಂದರೆಗಳಾಗುತ್ತೆ. ನೇತ್ರ ಚಿಕಿತ್ಸೆ ಒಳಗಾಗ್ಬೋದು, ನೇತ್ರಕ್ಕೆ ಏನಾದ್ರೂ ಪೆಟ್ಟಾಗ್ಬಿಡ್ಬೋದು, ಜಾಗ್ರತೆ ವಹಿಸಿ. ಕಲ್ಲು, ಮಳ್ಳು, ಜಲ್ಲಿ ಏನೇ ಬೀಳ್ಬಾರ್ದು, ಸ್ವಲ್ಪ ಕೂಲಿಂಗ್ ಗ್ಲಾಸ್ ಹಾಕೊಳ್ಳಿ. ದಿನ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಮತ್ತಷ್ಟು ಒಳ್ಳೇದೇ. ಮತ್ತೆ ಉದ್ಯೋಗಸ್ಥರಿಗೆ ಅನವಶ್ಯಕ ಖರ್ಚಾಗುವಂಥದ್ದಿಂದ ಸ್ವಲ್ಪ ಖರ್ಚನ್ನ ಕಮ್ಮಿ ಮಾಡ್ಕೊಳ್ಳಿ. ಮತ್ತೆ ಸರ್ಕಾರಿ ಉದ್ಯೋಗಸ್ಥರಿಗೆ ಮನಸ್ಸಿಗೆ ಅಶಾಂತಿ, ಯಾರೋ ಕಿರಿಕಿರಿ ಮಾಡ್ತಿದ್ದಾರೆ, ಯಾರೋ ತೊಂದರೆ ಮಾಡ್ತಿದ್ದಾರೆ ಅನ್ನತಕ್ಕಂಥದ್ದು. ಮತ್ತೆ ವಯಸ್ಸಾಗಿರ್ತಕ್ಕಂತಹ ವಯೋವೃದ್ಧರಲ್ಲಿ ಮಕ್ಕಳಿಂದ ನೆಮ್ಮದಿ ಸಿಗುವಂಥದ್ದು. ಮಕ್ಕಳಿಗೆ ವಿದೇಶಿ ಪ್ರಯಾಣ, ದೂರದ ಪ್ರಯಾಣ ಎಲ್ಲೋ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ದೀರಿ, ತುಂಬಾ ಒಳ್ಳೇದು, ಉಪಯೋಗ ಮಾಡ್ಕೊಳ್ಳಿ, ಒಳ್ಳೇದೇ ಆಗುತ್ತೆ. ಈ ದಿನ ನೀವು ಪೂಜಿಸಬೇಕಾಗಿರ್ತಕ್ಕಂಥದ್ದು ಹನುಮಂತನನ್ನ, ಹನುಮನ ಅಷ್ಟೋತ್ರ, ಹನುಮಂತನ ಧ್ಯಾನ, ಓಂ ನಮೋ ಅಥವಾ ಶ್ರೀರಾಮ ತಾರಕ ಮಂತ್ರ ಅಥವಾ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಅಂತ ಇಷ್ಟು ಮಾತ್ರ ಹೇಳ್ಕೊಳ್ಳಿ ಸಾಕು. ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕಟಕ ರಾಶಿ. ಕಟಕ ರಾಶಿಯ ಹೆಣ್ಣು ಮಕ್ಕಳಿಗೆ, ಕಟಕ ರಾಶಿಯ ಸ್ತ್ರೀಯರಿಗೆ ಶತ್ರುಗಳಿಂದ ತೊಂದರೆ. ನೋಡಿ, ನಿಮ್ ಸ್ನೇಹಿತರು ಕೂಡ ಶತ್ರುಗಳಾಗ್ತಿದ್ದಾರೆ. ಸ್ನೇಹಿತರ ಹತ್ರ ಶತ್ರುತ್ವ ಬೆಳೆಸ್ಕೋಬೇಡಿ, ತುಂಬಾ ತೊಂದರೆ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ ವೀಕ್ನೆಸ್ ಎಲ್ಲ ಅವ್ರ ಕೈಯಲ್ಲಿದೆ. ಅದರಿಂದ ಇವತ್ತೆಲ್ಲ ನಾಳೆ ಬಿಚ್ಚಿಟ್ಟು ಸಾಕಷ್ಟು ತೊಂದರೆ ಮಾಡ್ತಾರೆ. ಅದನ್ನ ನಿಧಾನಕ್ಕೆ ಅವ್ರ ಹತ್ರ ಯಾವ ರೀತಿ ಸ್ಪಂದಿಸ್ಬೇಕೋ ಆ ರೀತಿ ಸ್ಪಂದಿಸ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದೇ ಆಗುತ್ತೆ. ಇನ್ನ ಉದ್ಯೋಗಸ್ಥರಿಗೆ ವಾದ ವಿವಾದಗಳಲ್ಲಿ ಜಗಳಗಳು ಬಿದ್ದುಬಿಡುವಂಥದ್ದು. ಸ್ವಯಂ ಬಿಸ್ನೆಸ್ ಮಾಡ್ತಿರಲ್ಲ, ಮಾತುಕತೆ ಕೂತ್ಕೊಂತೀರಿ, ಚರ್ಚೆ, ಗಲಾಟೆ, ವಾದ ವಿವಾದ, ಆದ್ರೂ ಸಹ ಜಯ ನಿಮ್ಗೆ ಸಿಗುತ್ತೆ. ಇನ್ನ ಸ್ವಯಂ ಉದ್ಯೋಗಸ್ಥರು ಬಿಟ್ಟು ಕಾರ್ಪೊರೇಟ್ ಆಫೀಸು, ಪ್ರೈವೇಟ್ ಕೆಲಸಗಳು ಮಾಡೋಂಥವ್ರಿಗೆ ಅಧಿಕ ತಿರುಗಾಟ ಜಾಸ್ತಿ. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವರು ಇವ್ರಿಗೆ ಈ ದಿನ ಸುಮ್ಮನೆ ಅಲಿದಾಟ, ಬಟ್ ಏನ್ ಕೆಲಸನೂ ಆಗಲ್ಲ. ಆದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲಾ ಕೆಲಸಗಳಲ್ಲೂ
ದಿಗ್ವಿಜಯ ಸಿಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಕೆಟ್ಟ ಸುದ್ದಿ, ಏನೋ ಸಸ್ಪೆಂಡ್ ಆಗ್ತೀನೇನೋ ಒಂದು. ಎರಡನೇದಾಗಿ ಅಯ್ಯೋ ಯಾರೋ ಏನೋ ಇಟ್ಟಿದ್ದಾರೆ ನನ್ನ ಮೇಲೆ, ವಾಲಂಟ್ರಿ ತಗೋಬೇಕಾಗಿತ್ತು, ಏನೋ ಪಿಟೇಷನ್ ಇಟ್ಟಿದ್ದಾರೆ, ಕೇಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ವಾಲಂಟ್ರಿ ಬರ್ತಿಲ್ಲ, ಅಥವಾ ನನ್ನ ಮೇಲೆ ಯಾರೋ ಇದಾಗಿ ಕೇಸ್ ಹಾಕ್ಬಿಟ್ಟಿದ್ದಾರೆ. ಈ ರೀತಿ ತುಂಬ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋಂಥದ್ದು. ಅಂತಂದ್ರೆ ಯಾವುದೋ ಒಂದು ಕಿರುಕುಳ ಉದ್ಯೋಗದಲ್ಲೇ ಬೀಳುತ್ತೆ. ಮನೆಯಲ್ಲಿ ಏನು ತೊಂದರೆ ಇಲ್ಲ, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಾಗೆ ತೊಂದರೆ ಆಗುವಂಥದ್ದು. ಏನೋ ಕೆಟ್ಟ ಸುದ್ದಿ ಇವತ್ತು ಕೇಳಿವಿರಿ. ಅದರಿಂದ ಸ್ವಲ್ಪ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ, ಒಳ್ಳೆಯ ಸುದ್ದಿಯನ್ನೇ ಕೇಳಬೇಕು, ನಂಗೆ ಒಳ್ಳೇದೇ ಆಗಬೇಕು ಅಂತ ದೇವ್ರ ಸ್ಮರಣೆ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿ. ಆದರೆ ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಈ ದಿನ ಜಾಗ್ರತೆ ಹೇಳಿ. ಎಡಕೈನ ಬಲಗೈನೂ ನಂಬಾರ್ದು ನೀವು ಇವತ್ತು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು ಈ ದಿನ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಇನ್ಬ್ಯಾಲೆನ್ಸ್ ಆಗುವಂಥದ್ದು. ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ. ಒಬ್ಬೊಬ್ಬರೇ ಎಲ್ಲ ಓಡಾಡಬೇಡಿ, ಜೊತೆಲಿ ಯಾರಾದರೂ ಇಟ್ಕೊಂಡು ಹೋಗ್ಬಿಟ್ಟು ಬನ್ನಿ. ಡ್ರೈವ್ ಅಂತೂ ವಯಸ್ಸಾಗಿರೋರು ಈ ದಿನ ಮಾಡಬಾರ್ದು. ಇನ್ನು ಮಕ್ಕಳಿಗೆ ಸ್ವಲ್ಪ ಅಪಘಾತಗಳಾಗೋ ಸಂಭವ, ಬೀಳೋದು, ಎದ್ದೇಳೋದು, ತಲೆ ಬುರುಡೆ ಹೊಡ್ಕೊಳ್ಳೋದು, ಅಥವಾ ನೀವ್ಯಾರ ಜೊತೆನೋ ಹೋಗ್ಬಿಟ್ಟು ಬಿದ್ದೋಗ್ಬಿಡೋದು, ಗಾಡಿನಲ್ಲಿ ಯಾರ ಜೊತೆನೋ ಮನೇಲಿ ಹೇಳಿದೆ ಈ ಮತ್ತೊಂದು ಕಡೆ ಹೋಗ್ಬೇಕು ಅಂತ ರಾಷ್ಟ್ರೀಯ ಹೋಗಿ ಅಲ್ಲಿ ಬಿದ್ದು ಮತ್ತೆ ಸುಳ್ಳು ಹೇಳಿ, ಇವೆಲ್ಲ ಬೇಡ. ಅದರಿಂದ ಈ ದಿನ ನೆಮ್ಮದಿಯಾಗಿ ಕಾಲೇಜ್ಗೆ ಹೋಗೋರು ಕಾಲೇಜ್ಗೆ, ಮನೆಯಲ್ಲಿರೋರು ಮನೆಯಲ್ಲಿ, ಕೆಲ್ಸಕ್ಕೆ ಅವ್ರ ಕೆಲಸ ಕರೆಕ್ಟಾಗಿ ಓದ್ಕೊಳ್ಳಿ. ಯಾವುದು ದುಷ್ಟ ಪ್ರಯೋಗಗಳು ಮಾಡಕ್ಕೆ ಹೋಗ್ಬೇಡಿ. ಈ ದಿನ ನೀವು ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಮನೆಯಲ್ಲಿ ಜಗಳ ಆಗುವಂಥದ್ದು, ಸ್ವಲ್ಪ ಜಾಗೃತಿ ವಹಿಸಿ. ಮನೆಯಲ್ಲಿ ಚಂಚಲ ಸ್ವಭಾವ, ಯಾವುದಕ್ಕೂ ಕನ್ಫ್ಯೂಷನ್ ಅಲ್ಲಿ ಇರ್ತೀರಿ. ಈ ದಿನ ಎಚ್ಚರಿಕೆ ವಹಿಸುವಂಥ ದಿನ. ಮತ್ತೆ ಬಂಧು ಮಿತ್ರರಿಗೆ ವಾದ ವಿವಾದಗಳು ಚರ್ಚೆ ಆಗುವಂಥದ್ದು ಕರೆಕ್ಟ್ ಆಗಿರತಕ್ಕಂಥದ್ದು ಚೆನ್ನಾಗಿದೆ. ಮತ್ತೆ ಸ್ವಯಂ ಉದ್ಯೋಗಸ್ಥರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ. ಈ ದಿನ ಯಾಕೋ ವ್ಯಾಪಾರದಲ್ಲಿ ನಷ್ಟ ಆಗ್ತಿದೆಯಲ್ಲ, ಸ್ವಲ್ಪ ವ್ಯಾಪಾರದಲ್ಲಿ ಬ್ಯಾಕ್ ಹೋಗ್ತಿದೆಯಲ್ಲ, ಈ ರೀತಿ ಇರತಕ್ಕಂಥದ್ದು ಎಚ್ಚರಿಕೆ ದಿನ ವಹಿಸಬೇಕಾಗತ್ತೆ. ಇನ್ನು ಉದ್ಯೋಗಸ್ಥರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಒತ್ತಡ ಜಾಸ್ತಿ. ಏನ್ ಮಾಡಿದ್ಯಾ, ಏನ್ ಸಕ್ಸಸ್ ಆಗಿದೆ ನಿಂದು, ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಹೇಳಿ ಕಿರುಕುಳ ಆಗುತ್ತೆ. ಆದ್ರೆ ಸಾಯಂಕಾಲ ಹೊರಗಡೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಮಾಡಬೇಕು, ಆಸ್ತಿ ತೆಗಿಬೇಕು, ಇಂಥದ್ದೇನೋ ಪ್ಲಾನ್ ಮಾಡ್ತಿದ್ರಿ, ಮುಂದುವರಿಸಿ, ಒಳ್ಳೇದೇ ಆಗುವಂಥದ್ದು. ವಯೋವೃದ್ಧರಿಗೆ ತೀರ್ಥಕ್ಷೇತ್ರ ದರ್ಶನ ನೋಡಿ, ಎಲ್ಲೋ ಹೋಗ್ಬೇಕು, ಮಗನ ಮನೆಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಮದುವೆಗೆ ಹೋಗ್ಬೇಕು ಅನ್ನೋರು ಓಡ್ ಬರ್ಬೋದು. ಇನ್ನು ಮಕ್ಕಳ ವಿಚಾರದಲ್ಲಂತೂ ಈ ದಿನ ಅದೃಷ್ಟವೇ ದಿನ ಆಗಿದೆ. ನೀವೇನ್ ಕೆಲಸ ಮಾಡಿದ್ರು ಈ ದಿನ ನಿಮ್ಗೆ ಒಳ್ಳೇದೇ ಆಗತ್ತೆ. ಆದ್ದರಿಂದ ಈ ದಿನ ನೀವು ವಿಶೇಷವಾಗಿ ದುರ್ಗಾದೇವಿ ಆರಾಧನೆ ಮಾಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಗುರುಜಿ ಅವರಿಂದ ಕೇಳಿ ತಿಳಿಯೋಣ. ಗುರುಜಿ, ಕನ್ಯಾ ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಸಂತೋಷ, ಯತ್ನ ಕಾರ್ಯ ಸಿದ್ಧಿ. ನೋಡಿ, ಈ ದಿನ ಏನ್ ಕೆಲಸ ಮಾಡಿದ್ರು ಸಹ ನೀವು ಸಿದ್ಧಿಯಾಗುವಂತ ದಿನ. ಎಚ್ಚರಿಕೆಯಿಂದ ವ್ಯವಹಾರಿತವಾಗಿ ಕರೆಕ್ಟಾಗಿ ಮಾಡಿ, ಒಳ್ಳೇದೇ ಆಗುತ್ತೆ. ಇನ್ನು ಸ್ವಯಂ ಉದ್ಯೋಗಸ್ಥರಿಗಂತೂ ವ್ಯಾಪಾರದಲ್ಲಿ ಲಾಭ ಸಿಗುವಂಥದ್ದು. ಈ ರಿಯಲ್ ಎಸ್ಟೇಟ್ ಮಾಡೋಂಥವ್ರಿಗೆ, ಕನ್ಸ್ಟ್ರಕ್ಷನ್ ಫೀಲ್ಡ್ಸು, ವಾಟ್ ಎವರ್, ನೀವೇನೇ ಸ್ವಂತ ವ್ಯಾಪಾರ ಮಾಡಿ ನಿಮ್ಗೆಲ್ಲರಿಗೂ ಒಳ್ಳೇದಾಗುವಂಥದ್ದು. ಮತ್ತೆ ಉದ್ಯೋಗಸ್ಥರಿಗೆ ಸ್ವಲ್ಪ ಮನೆಯಲ್ಲಿ ಕಿರುಕುಳಗಳಾಗುವಂಥದ್ದು. ಮನೇಲಿ ತಂದೆ ಹತ್ರ ಜಗಳ, ಅಥವಾ ತಾಯಿ ಹತ್ರ ಜಗಳ, ಅಥವಾ ಮನೇಲಿ ಹೆಂಡತಿ ಹತ್ರ ಜಗಳ ಮಾಡ್ಕೊಳ್ಳೋದು, ಸ್ನೇಹಿತರ ಹತ್ರ ಜಗಳ ಮಾಡ್ಕೊಳ್ಳೋದು, ಈ ರೀತಿ ಯಾವುದಾದ್ರೂ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಕನ್ಫ್ಯೂಷನ್ಲೇ ಇರ್ತೀರಿ. ಇನ್ನು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಇನ್ನು ವಯಸ್ಸಾಗಿರ್ತಕ್ಕಂಥ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಪ್ರಗತಿ ಕಾಣುವಿರಿ, ಸನ್ಮಾನಗಳಾಗುವಂಥದ್ದು. ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇರೋ ಕೆಲಸ ಇನ್ನು ಕಂಪ್ಲೀಟ್ ಮಾಡ್ತೀರಾ. ಇನ್ನು ಪ್ರಶಂಸೆನೂ ಸಿಗುತ್ತೆ, ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಯಾವುದೋ ಕೆಲಸ ಮಾಡಿ ಕೈ ಹಾಕಿ ಒಳ್ಳೇದೇ ಆಗುತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಸ್ವಲ್ಪ ಈ ದಿನ ಏನಾದರೂ ಖರೀದಿ ಮಾಡಬೇಕು ಅನಿಸ್ತಾ ಇರುತ್ತೆ. ಮನೆಗೆ ಯಾವುದಾದ್ರೂ ವಸ್ತು ತರಬೇಕು, ಅಥವಾ ವಸ್ತು ತನ್ನ ಮಕ್ಕಳಿಗೆ ಏನಾದರೂ ಕೊಡಬೇಕು, ಅಥವಾ ಭೂಮಿ ಖರೀದಿ ಮಾಡಬೇಕು, ಆಭರಣ ತನ್ನ ಮಗಳಿಗೆ ಕೊಡಬೇಕು, ಈ ರೀತಿ ಯಾವುದಾದ್ರೂ ಒಂದು ಪ್ರಶ್ನೆಯಲ್ಲಿ ಗೊಂದಲದಲ್ಲಿರ್ತೀರಿ. ಅರ್ಥ ಏನೇ ಇದ್ರೂ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಇಷ್ಟಾರ್ಥ ಸಿದ್ಧಿ. ನೋಡಿ, ನಿಮ್ಮ ಇಷ್ಟಾರ್ಥ ಅಂತಂದ್ರೆ ನೀವೇನು ಅನ್ಕೊಂಡ್ರಿ ಇದನ್ನ ಈ ಸಿದ್ಧಿ ಆಗುವಂಥದ್ದು. ಅದರಿಂದ ಒಳ್ಳೇದನ್ನೇ ನೆನೆಸ್ಕೊಳ್ಳಿ, ಒಳ್ಳೆ ಕೆಲಸಗಳನ್ನೇ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ಫಲನೇ ಸಿಗುತ್ತೆ. ಈ ದಿನ ವಿಶೇಷವಾಗಿ ನೀವು ವಿಷ್ಣುವಿನ ಅಷ್ಟೋತ್ರ, ನಾರಾಯಣನ ಅಷ್ಟೋತ್ರ ಓದ್ಕೊಂಡ್ರೆ ಎಲ್ಲಾ ರೀತಿಯ ಶುಭಫಲಗಳು ಸಿಗುತ್ತೆ. ಇಲ್ಲ ಅಂತಂದ್ರೆ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರವನ್ನ ಓದ್ಕೊಳ್ಳಿ, ಎಲ್ಲಾ ಫಲಗಳು ನಿಮ್ಗೆ ಆಗತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ಹೆಣ್ಣು ಮಕ್ಕಳಿಗೆ ಇದನ್ನ ಸ್ವಲ್ಪ ದೇಹಾಲಸ್ಯ, ಸುಸ್ತು ಸ್ವಲ್ಪ ಲೈಟಾಗಿ. ಏನೇ ಊಟ ಮಾಡಿರಲಿ, ಏನೇ ತಿಂಡಿ ತಿಂದಿರಲಿ, ಯಾಕೋ ಸೋಂಬೇರಿತನ ಆಗ್ತಿದೆಯಲ್ಲ, ಯಾಕೋ ಜಾಗ್ಯತ್ಯ ಬರ್ತಿದೆಯಲ್ಲ, ಅಥವಾ ದೇಹದಲ್ಲಿ ಶಕ್ತಿ ಆಗ್ತಿಲ್ವಲ್ಲ, ಎದ್ದೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಏರು ಇಳುವಿನಲ್ಲಿ ಇರ್ತೀರಿ. ಸ್ವಲ್ಪ ಜಾಗ್ರತೆ ವಹಿಸಬೇಕು.
ಮತ್ತೆ ಸ್ವಂತ ಉದ್ಯೋಗಸ್ಥರಿಗೆ ಸ್ವಲ್ಪ ನಿರುತ್ಸಾಹ, ಏನ್ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಉತ್ಸಾಹನೇ ಕಮ್ಮಿ ಆಗ್ಬಿಡುವಂಥದ್ದು. ಸರಿ ಮಾಡೋಣ ಬಿಡು, ಆಯ್ತು ಬಿಡು ಅಂತೇಳಿ. ಆದ್ರೆ ಮಧ್ಯಾಹ್ನದ ಮೇಲೆ ಎಲ್ಲಾ ರೀತಿಯದು ಪ್ರಗತಿಯಲ್ಲಿ ಕಾಣುವಿರಿ. ಮತ್ತೆ ಉದ್ಯೋಗಸ್ಥರಿಗೆ ಧನಹಾನಿ ನೋಡಿ, ಈ ದಿನ ಅಷ್ಟೋ ಸಂಬಳ ಬರುತ್ತೆ ಪಾಪ, ಉದ್ಯೋಗದಲ್ಲಿ ಕಾರ್ಪೊರೇಟ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತೀರಿ. ಆದ್ರೆ ಈ ದಿನ ಸ್ವಲ್ಪ ಅಧಿಕ ಖರ್ಚು, ಧನಹಾನಿ ಆಗುವಂಥದ್ದು, ಯಾರಿಗಾದ್ರೂ ಕೊಟ್ಟು ಕಳ್ಕೊಳ್ಳುವಂಥದ್ದು. ಮತ್ತೆ ಸರ್ಕಾರಿ ಉದ್ಯೋಗಸ್ಥರಿಗೆ ಇದನ್ನ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ ಕಾಣಬರುತ್ತೆ. ಏನೇ ಪ್ರಮಾಣವಾಗಿ ವಿಘ್ನಗಳು, ಅದನ್ನ ವಿಘ್ನಗಳನ್ನ ಕಮ್ಮಿ ಮಾಡ್ಕೋಬೇಕಾಗತ್ತೆ. ವಿಘ್ನಗಳು ಕಮ್ಮಿ ಮಾಡ್ಕೊಂಡ್ರೆ ಎಲ್ಲಾ ರೀತಿಯಲ್ಲೂ ಒಳ್ಳೇದೇ ಆಗತ್ತೆ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಕಳ್ಳರಿಂದ ಮತ್ತು ವಂಚೆ ಮೋಸಗಾರರಿಂದ ಸ್ವಲ್ಪ ಪ್ರಭಾವಕ್ಕೊಳಗಡೆ ಹಾಕ್ತೀರಿ. ಆದ್ರಿಂದ ನಿಮ್ಮ ಬುದ್ಧಿ ಜಾಗೃತಿಯಲ್ಲಿರಲಿ. ಯಾರನ್ನು ನಂಬಕ್ ಹೋಗ್ಬೇಡಿ, ಮನೆಗೆ ಯಾರನ್ನು ಹೊಸವನ್ನ ಸೇರಿಸ್ಕೊಳಕ್ಕೂ ಹೋಗ್ಬೇಡಿ. ಇನ್ನ ಮಕ್ಕಳ ವಿಚಾರದಲ್ಲಿ ಇದನ್ನ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುತ್ತೆ. ದುರಾಲೋಚನೆಗಳು, ಕೆಟ್ಟ ಯೋಚನೆಗಳು, ಪಾಸಿಟಿವ್ ಥಾಟ್ಸ್, ಸ್ಕೂಲಿಂದ ಏನಾದ್ರೂ ಬೇರೆಯವ್ರ ವಸ್ತು ತಂದ್ಬಿಡುವಂಥದ್ದು, ಇಂಥವೆಲ್ಲ ಮಾಡಬಾರ್ದು. ಮತ್ತೆ ಕಳ್ಳತನದ ಬುದ್ಧಿಗಳು ಅಂಥದ್ದು ಮಾಡಬಾರ್ದು. ಸುಳ್ಳು ಹೇಳ್ಬೇಕು ಅನ್ಸೋದು ಅಂಥದ್ದು ಮಾಡಬಾರ್ದು. ಸುಳ್ಳು ಹೇಳ್ಬಿಟ್ಟು ಎಲ್ಲಾದ್ರೂ ಹೋಗೋಣ ಅನ್ಸೋದು ಅಂಥದ್ದು ಮಾಡಬಾರ್ದು. ಒಮ್ಮೆ ಮಾಡಿದ್ರೆ ಆ ಜೀವನ ಪರ್ಯಂತ ಹಚ್ಕೊಂಡ್ಬಿಡುತ್ತೆ. ಅದನ್ನ ಒಳ್ಳೇದನ್ನೇ ಯೋಚನೆ ಮಾಡಿ, ಒಳ್ಳೇದೇ ಆ ಭಗವಂತ ಒಳ್ಳೆ ಫಲಗಳೇ ನಿಮ್ಗೆ ಕೊಡ್ತಾನೆ. ಈ ದಿನ ವಿಶೇಷವಾಗಿ ನೀವೆಲ್ಲಾ ರೀತಿಯ ಶುಭಫಲಗಳಿಗೋಸ್ಕರ ಅಮ್ಮನವರ ಅನುಗ್ರಹ, ನೀವು ಸಹ ಈ ದಿನ ದುರ್ಗಾದೇವಿ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಅಣ್ಣ ತಮ್ಮಂದರೊಂದಿಗೆ ಜಗಳ ಹಾಕೊಂಡ್ಬಿಡೋದು, ಸುಮ್ಮನೆ ಕಣ್ಣಲ್ಲಿ ನೀರು ಹಾಕ್ಬಿಡೋದು. ನಮ್ಮಣ್ಣ ನನಗೆ ಆಸ್ತಿನಲ್ಲಿ ಮೋಸ ಮಾಡ್ತಿದ್ದಾನೆ, ಅಥವಾ ಆಸ್ತಿ ಕೊಡಲ್ಲ ಅಂತಿದ್ದಾನೆ, ಏನೋ ಮಾಡ್ತಿದ್ದಾನಲ್ಲ, ನಂಗೆ ಕೊಡಬೇಕಾಗಿರೋ ಪಾಲ್ ಬರ್ತಿಲ್ಲ, ನಾನು ಕೋರ್ಟ್ಗೆ ಹೋಗ್ತೀನಿ, ಕಚೇರಿಗೆ ಹೋಗ್ತೀನಿ ಅಂತ ಅಲ್ಲೋಗಿ ಕಿರ್ಚಾಳಿ ಗಲಾಟೆ ಮಾಡಿ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ತಾಳ್ಮೆಯಿಂದ ಬಿದ್ದು ಒಂದಿನ ಮುಂದೂಡಿ ಆ ಕೆಲಸಗಳನ್ನು ಮಾಡ್ಕೊಳ್ಳಿ. ಆದರೆ ಸುಮ್ಮನೆ ಮನೇಲಿ ಕಣ್ಣಲ್ಲಿ ನೀರು ಹಾಕ್ಬೇಡಿ, ಖಂಡಿತ ಅದು ಒಳ್ಳೇದು ಅಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಸುತ್ತಮುತ್ತಲು ಏನೋ ಮನ್ಸಿಗೆ ಅರ್ಟ್ ಮಾಡ್ತಾರೆ ಈ ದಿನ, ಅದನ್ನ ಕಣ್ಣಲ್ಲಿ ನೀರು ಹಾಕೊಂಡ್ರೆ ಅಲ್ಲ, ಅದನ್ನ ಯೋಚಿಸಿ ನಿರ್ಧಾರ ತಗೋಬೇಕು. ಚಿಂತನೆಗಿಂತ ಯೋಚನೆ ಮಾಡೋದಕ್ಕಿಂತ ಚಿಂತನೆ ಮಾಡಬೇಕು, ಅದಕ್ಕೇನು ಪರಿಹಾರ ಅಂತ, ಆಗ ಒಳ್ಳೇದೇ ಆಗುತ್ತೆ. ಮತ್ತೆ ಈ ಸ್ವಂತ ಉದ್ಯೋಗಸ್ಥರಿಗೆ ಸ್ವಲ್ಪ ಅಕಾಲ ಭೋಜನ, ಇದನ್ನ ಎಲ್ಲೋ ಹೋಗ್ತೀರಿ, ಲೇಟಾಗಿ ಬರ್ತೀರಿ, ಟೈರ್ಡ್ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, BP ಇನ್ಬ್ಯಾಲೆನ್ಸ್ ಆಗುವಂಥದ್ದು, ಅಥವಾ ಆಸಿಡಿಟಿ ಇರೋರು ಸ್ವಲ್ಪ ಟೈಮ್ ಟು ಟೈಮ್ ಊಟ ಮಾಡ್ಕೊಳ್ಳಿ, ಅತಿ ಹೆಚ್ಚು ನೀರನ್ನ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ ಈ ದಿನ. ಮತ್ತೆ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಗಳಾಗುವಂಥದ್ದು, ದಾರಿಯಲ್ಲಿ ಹೋಗ್ತಿರ್ತೀರಿ, ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಟೈಮ್ಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಬಯಸ್ಕೊಳ್ಳೋಂಥದ್ದು, ಅಲ್ಲಿ ಯಾವುದೋ ಕೆಲಸ ಬರಬೇಕಾಗುತ್ತೆ ಮೇಲ್ಸು, ಅದಿನ್ನೂ ಬಂದಿರೋದಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಆಗುವಂಥದ್ದು, ಸರ್ವರ್ ಡೌನ್ ಆಗುವಂಥ ಇಂಥದ್ದು ಏನೋ ಸಮಸ್ಯೆ ಹಾಕೊಂಡು ಎಲ್ಲಾ ಮಾಡಿದ ತಪ್ಪು ಇನ್ನೇ ಕಂಡಿಡಿದು ಬೈದಂಗೆ ಇರುತ್ತೆ. ಅದನ್ನ ಮೊದಲೇ ಜಾಗ್ರತೆ ವಹಿಸಿ ಬೇಗ ಕೆಲ್ಸಕ್ಕೆ ಹೋಗಿ ಬೇಗ ರೆಡಿಯಾಗಿ ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಬೇಡಿ, ಈಗಲಿಂದಾನೆ ಎಲ್ಲವೂ ಸರಿ ಹೋಗುತ್ತೆ. ಇನ್ನ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಇದನ್ನ ಸ್ವಲ್ಪ ಅಶುಭಗಳು ಜಾಸ್ತಿ ಇರುವಂಥದ್ದು, ಅಲ್ಲಿರ್ತಕ್ಕಂಥವರೇ ಶತ್ರುಗಳಾಗೋದು, ಅಲ್ಲಿರೋರೇ ತೊಂದರೆ ಮಾಡೋದು, ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಇನ್ನು ವಯಸ್ಸಾಗಿರ್ತಕ್ಕಂಥವರಲ್ಲಿ ಇದನ್ನ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಇನ್ಬ್ಯಾಲೆನ್ಸ್ ಆಗುವಂಥದ್ದು ನೋಡಿ, ಈ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ತೊಂದರೆಗಳು ಜಾಸ್ತಿ ಕಾಣಿಸುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುವಂಥದ್ದು, ಮತ್ತೆ ಫುಡ್ ಇನ್ಫೆಕ್ಷನ್ಸ್ ಆಗುವಂಥದ್ದು, ವಾಟರ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಆಗುವಂಥದ್ದು, ಥ್ರೋಟ್ ಅಲರ್ಜೀಸ್, ಇವೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಹಾಗೆ, ಅಂದ್ರೆ ಲಂಗ್ಸ್ ಇಂದ ಹಿಡಿದು ಸ್ಟಮಕ್ವರೆಗೂ ದೇಹಕ್ಕೆ ತೊಂದರೆಗಳು ಪೀಡೆಗಳಾಗುವಂಥದ್ದು, ಜಾಗ್ರತೆ ವಹಿಸಬೇಕು. ಇನ್ನು ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ಈ ದಿನ ಕ್ರೀಡಾಪಟುಗಳಿಗೆ ವಿಶೇಷ ರಾಜಯೋಗ. ಇದನ್ನ ಯಾರಾದ್ರೂ ಸ್ಪೋರ್ಟ್ಸ್ಗೆ ಹೋದ್ರು ಅಥವಾ ಅದ್ರ ರಿಲೇಟೆಡ್ ಜಾಯಿನ್ ಆದ್ರು ಅಥವಾ ಸೇರ್ಕೊಂಡ್ರು ಸಹ ನಿಮ್ಗೆ ಸಿದ್ಧಿ ಆಗುತ್ತೆ, ಅದ್ರಲ್ಲಿ ಪ್ರಗತಿಯನ್ನ ಕಾಣುವಿರಿ. ಮಕ್ಕಳ ವಿಚಾರದಲ್ಲಿ ಈ ದಿನ ತುಂಬಾ ಶುಭ ದಿನವೇ ಆಗಿದೆ. ನೀವೇನ್ ಕೆಲಸ ಮಾಡಿದ್ರು ದಿಗ್ವಿಜಯ ನಿಮ್ಮದೇ ಆಗುತ್ತೆ. ಆದ್ರಿಂದ ಈ ದಿನ ನೀವು ಮಾಡಬೇಕಾಗಿರತಕ್ಕಂಥದ್ದು ಸುಬ್ರಹ್ಮಣ್ಯ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ಉದ್ಯೋಗದಲ್ಲಿ ಮುನ್ನಡೆ ತುಂಬಾ ಚೆನ್ನಾಗಾಗುವಂಥದ್ದು ನೋಡಿ. ಹೆಣ್ಮಕ್ಳಿಗೂ ಕೆಲಸ ಇಲ್ಲ ಅಥವಾ ಬಿಸ್ನೆಸ್ ಮಾಡ್ತಿದೀವಿ, ಅಭಿವೃದ್ಧಿನೇ ಇಲ್ಲ, ಯಾವುದೋ ಹೊಸ ಕೆಲಸ ಮಾಡಬೇಕು, ಏನೋ ಅಡ್ವಾನ್ಸ್ ಕೊಡ್ಬೇಕಾ ಬೇಡವಾ, ಅಡ್ವಾನ್ಸ್ ಕೊಡಲ್ಲ, ಇವತ್ತು ಶುಕ್ರವಾರ ಕೊಡೋದಾ ಬೇಡವಾ, ಅಯ್ಯೋ ನೆನ್ನೆ ಕೊಟ್ಟಿದ್ರೆ ಚೆನ್ನಾಗಿತ್ತು, ನೆನ್ನೆ ಮಾತಾಡೋದು ಚೆನ್ನಾಗಿತ್ತು, ಇದನ್ನ ಅಗ್ರಿಮೆಂಟ್, ಈ ರೀತಿ ಗೊಂದಲದಲ್ಲಿ ಇರ್ತೀರಿ. ಆದರೆ ಸಾಯಂಕಾಲ ವೇಳೆಗೆ ಎಲ್ಲವೂ ಕರೆಕ್ಟಾಗಿ ಸುಸೂತ್ರವಾಗಿ ಯಾವ ಸಮಯಕ್ಕೆ ಏನೇನಾಗಬೇಕು ಎಲ್ಲ ಆಗಿರುತ್ತೆ. ಅದಕ್ಕೆ ನಿಶ್ಚಿಂತೆಯಾಗಿರಿ. ಎಲ್ಲ ಕೆಲಸಗಳಿಗೆ ಪೂರ್ವಭಾವಿ ತಯಾರಿಗಳೇನೇನು ಬೇಕೋ ಅವೆಲ್ಲ ಮಾಡಿಕೊಂಡು ಇಟ್ಕೊಂಡಿರಿ. ಮತ್ತೆ ಸ್ವಂತ ವ್ಯಾಪಾರಸ್ಥರಿಗೆ ಇದನ್ನ ಗೌರವ ಪ್ರಾಪ್ತಿ ನೋಡಿ, ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮ್ಗೆ ಗೌರವ ಸಿಗುವಂಥದ್ದು.
ಯಾವುದೋ ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಅರ್ಥ. ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು, ಯಾರಿಗೂ ಸಪೋರ್ಟ್ ಮಾಡುವಂಥದ್ದಾಗಿರ್ಬೋದು, ಇಂಥದ್ದೇನಾದ್ರೂ ಲಿಟಿಗೇಷನ್ ವಸ್ತುಗಳನ್ನ ತಗೊಂಡ್ಬಂದು ವಿಚಾರಗಳಲ್ಲಿ ತಲೆ ಹಾಕಿ ಅದನ್ನ ಅವ್ರಿಗೆ ಯಾವ ರೀತಿ ಯಾರಿಗೆ ಒಳ್ಳೇದು ಮಾಡುವಂಥದ್ದು, ಈ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ತೀರಿ ಅಂತ ಅರ್ಥ. ಅದರಿಂದ ಒಳ್ಳೇದೇ ಆಗುತ್ತೆ, ಏನ್ ಚಿಂತೆ ಇಲ್ಲ. ಮತ್ತು ಉದ್ಯೋಗಸ್ಥರಿಗೆ ಇಷ್ಟ ಕಾರ್ಯ ಸಿದ್ಧಿ ಆಗುವಂಥದ್ದು. ನೋಡಿ, ಉದ್ಯೋಗ ಚೇಂಜ್ ಮಾಡಬೇಕು, ಬದಲಾಯಿಸಬೇಕು, ಬೇರೆ ಕಡೆ ಎಲ್ಲೋ ಹೋಗ್ಬೇಕು ಅಂತ ಏನೋ ಪ್ಲಾನ್ ಮಾಡಿರ್ತೀರಿ, ಅವ್ರಿಗೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೇದೇ ಆಗತ್ತೆ. ಈ ಪ್ರಯತ್ನ ಪಡಿ, ತಪ್ಪೇನಿಲ್ಲ. ಮತ್ತೆ ಸರ್ಕಾರಿ ಉದ್ಯೋಗಸ್ಥರಿಗೆ ದಿನ ಸುಖ ದಾಂಪತ್ಯ, ಕುಟುಂಬದಲ್ಲಿ ನೆಮ್ಮದಿ ಜೀವನ ವಾತಾವರಣ ತುಂಬಾ ಚೆನ್ನಾಗಿದೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಎಲ್ಲೋ ಮಗಳೊಂದ್ ಕಡೆ ಇರ್ತಾನೆ, ಮಗ ಒಂದ್ ಕಡೆ ಇದ್ದಾನೆ, ತಂದೆ ತಾಯಿ ಒಂದ್ ಕಡೆ ಇದ್ದಾರೆ ಅಂತ ಹೇಳಿ ಅವ್ರ ವಿಚಾರದಲ್ಲಿ ದುಃಖಿಸಿ ಈ ದಿನ ಚಿಂತಿಸುವುದು ಬೇಡ. ಅವರಾಗ ಅವ್ರು ನಿಮ್ಮ ಹತ್ರ ಬರ್ತಾರೆ, ಚಿಂತೆ ಮಾಡಬೇಡಿ. ಅನುಕೂಲ ಆದ್ರೆ ಫೋನ್ ಮಾಡಿ, ದೂರದಲ್ಲಿರ್ತಕ್ಕಂಥ ಮಕ್ಕಳಿಂದ ಮಾತಾಡಿ. ಮಕ್ಕಳಿಂದ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥವ್ರು ಇದನ್ನ ಮಕ್ಕಳು ನಿಮ್ಮ ಹತ್ರ ಬರ್ತಿದ್ದಾರೆ, ಇದನ್ನ ಉಪಯೋಗಿಸ್ಕೊಳ್ಳಿ ಎಲ್ಲರೂ ಒಂದಾಗಿ. ಇನ್ನ ಮಕ್ಕಳ ವಿಚಾರದಲ್ಲಿ ಇದನ್ನ ಸ್ವಲ್ಪ ಜಾಗೃತೆ ವಹಿಸ್ಬೇಕು. ಯಾಕೆಂದ್ರೆ ಮಕ್ಕಳಿಗೆ ಆಪತ್ತುಗಳು, ಇಷ್ಟ ವಸ್ತು ಕಳವು, ನೋಡಿ ಒಡವೆಗಳು ಹಾಕೊಂಡಿರ್ತಾರೆ, ಕತ್ತಲ್ ಚೈನ್ ಹಾಕಿರ್ತಾರೆ, ಯಾವುದೋ ದೇವಸ್ಥಾನ ಇರ್ತಿ ಕಳ್ಕೊಂಡ್ಬಿಡುವಂಥದ್ದು, ಇಷ್ಟಾರ್ಥ ಸಿದ್ಧಿ, ಗಾಡಿ ಎಲ್ಲೋ ಬಿಟ್ಟಿರ್ತಾರೆ ಎತ್ಕೊಂಡು ಹೋಗ್ಬಿಡ್ತಾರೆ, ಮತ್ತೆ ಮೊಬೈಲ್ ಎಲ್ಲೋ ಬಿಟ್ಟಿರ್ತಾರೆ ಎತ್ಕೊಂಡು ಹೋಗ್ಬಿಡ್ತಾರೆ, ಯಾವ್ದು ಹೊಡೆದು ಏನಾದ್ರು ಕಿತ್ಕೊಂಡ್ಬಿಡುವಂಥ ಇಂಥದ್ದು ನೆಗೆಟಿವ್ ಜಾಸ್ತಿ ನಡೆಯುವಂಥದ್ದು, ಸ್ವಲ್ಪ ಜಾಗೃತೆ ವಹಿಸ್ಬೇಕು. ಇನ್ನ ಮನೆಯಿಂದ ಹೊರಗಡೆ ಹೋಗ್ ಮುಂಚಿತವಾಗ್ಲೇ ನರಸಿಂಹಸ್ವಾಮಿಯ ಅಷ್ಟೋತ್ರ ಅಥವಾ ಓಂ ನಮೋ ನಾರಸಿಂಹಾಯ ನಮಃ ಅಂತೇಳಿ ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗಿ ಎಲ್ಲಾ ತೀರ್ಷು ಫಲಗಳು ನಿಮ್ಮದೇ ಆಗತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ದುಷ್ಟ ಜನರ ಸಹವಾಸ. ನೋಡಿ, ಈ ದಿನ ಕೆಟ್ಟ ಯೋಚನೆಗಳು, ಸ್ನೇಹಿತರನ್ನು ಅಷ್ಟೇ, ಯಾವುದೋ ಹಳೆ ಫ್ರೆಂಡ್ಸು ಅಥವಾ ಅವರೇನೋ ಹೇಳ್ಕೊಡ್ತಾರೆ ನಿಮ್ಗೆ. ನೋಡಿ, ಒಳ್ಳೇದನ್ನ ಹೇಳ್ಕೊಡೋರು ಯಾವತ್ತು ಒಳ್ಳೇದೇ. ಸಜ್ಜನರ ಸಹವಾಸ ಹೆಜ್ಜೇನಿನಂತೆ ಅಂತ ಹೇಳ್ತೀವಿ. ಅದಕ್ಕೆ ಒಳ್ಳೆ ಜನರ ಸಹವಾಸ ನಾವು ಮಾಡಬೇಕು, ಒಳ್ಳೇದನ್ನೇ ಮಾತಾಡಬೇಕು, ಒಳ್ಳೇದನ್ನೇ ಕಳಿಬೇಕು. ಹಾಗಂತೇಳಿ ನಿಮ್ಮ ಸ್ನೇಹಿತರು ನಿಮ್ಗೇನೋ ದುರುದ್ದೇಶನೋ ಒಳ್ಳೆ ಉದ್ದೇಶನ ಗೊತ್ತಿಲ್ಲ, ಆದ್ರೆ ನೀವಂತೂ ಹಾಳಾಗೋದು ಖಚಿತ. ಅದನ್ನ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರ್ಲಿ. ಹೆಣ್ಮಕ್ಳೆಲ್ಲರೂ ಇದನ್ನ ತುಂಬಾ ಜಾಗೃತೆಯಾಗಿರಬೇಕು. ಮತ್ತು ಸ್ವಂತ ಉದ್ಯೋಗಸ್ಥರಿಗೆ, ಸ್ವಯಂ ಉದ್ಯೋಗಸ್ಥರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಜಾಗೃತೆ ವಹಿಸಬೇಕು. ಇನ್ನ ಉದ್ಯೋಗಸ್ಥರಿಗೆ ತಲೆನೋವುಗಳು ಬರುವಂತ ತಲೆನೋವು ಇದನ್ನ ಸ್ವಲ್ಪ ಬೆಳಗ್ಗೆನ ಒಂದೇ ಕಡೆ ತಲೆನೋವು, ಸೈನೋಸಸ್ ಪ್ರಾಬ್ಲಮ್ ಆಗ್ತಿದೆ, ಮತ್ತೊಂದು ಆಗ್ತಿದೆ ಅಂತೇಳಿ ಜಾಗ್ರತೆ ವಹಿಸಬೇಕು. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಹೃದಯ ಸಂಬಂಧಪಟ್ಟಿರುವ ಸಮಸ್ಯೆಗಳು ಉಂಟಾಗುತ್ತೆ, ಜಾಗ್ರತೆ ವಹಿಸಿ. ಅನಾರೋಗ್ಯ ಇದೆ, ಹೆಚ್ಚಾಗಿ ಎಚ್ಚರಿಕೆ ವಹಿಸಿ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಮಕ್ಕಳಿಂದ ಸ್ವಲ್ಪ ಕೆಟ್ಟ ಸುದ್ದಿ ಕೇಳುವಂಥದ್ದು, ಮಕ್ಕಳ ಹತ್ರ ಜಗಳ ಮಾಡ್ಕೊಂಡ್ಬಿಡ್ತೀರಿ, ಇದನ್ನ ಅವ್ರು ನೇರವಾಗಿ ಬೈದು ಮನಸ್ಸಿಗೆ ಅಶಾಂತಿಯನ್ನು ಉಂಟು ಮಾಡ್ಕೊಂತೀರಿ, ಜಾಗ್ರತೆ ವಹಿಸಿ. ಯಾರ ಜೊತೆನೂ ಮಾತಾಡಕ್ ಹೋಗ್ಬೇಡಿ. ಇನ್ನ ಮಕ್ಕಳ ವಿಚಾರದಲ್ಲಿ ಈ ದಿನ ಶುಭ ದಿನ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಕಲೆಯಲ್ಲಿ ಜ್ಞಾನ ವಿಜ್ಞಾನದಲ್ಲಿ ಮುಕ್ತಿ ಆಗುತ್ತು. ಈ ದಿನ ಡಾಕ್ಟರ್ಗಳಾಗ್ಬೋದು, ಲಾಯರ್ ಆಗ್ಬೋದು, ಪ್ರಾಕ್ಟೀಸ್ ಅಲ್ಲಿರೋರಿಗೆ ತುಂಬಾ ರಾಜಯೋಗ ತಂದ್ಕೊಡುವಂತ ದಿನ. ಇದನ್ನ ಮತ್ತಷ್ಟು ಶುಭಗಳಿಗೋಸ್ಕರ ನಿರ್ವಿಘ್ನಕಾರಕ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಂಬಿಡಿ, ಎಲ್ಲಾ ಶುಭಫಲಗಳು ನಿಮ್ಮದೇ ಆಗತ್ತೆ. ಕುಂಭ ಹಾಗೂ ಮೀನ ರಾಶಿಯವರಿಗೆ ಈ ದಿನ ಹೇಗಿದೆ ಗುರುಜಿಯವರಿಂದ ಕೇಳ್ತಿಳಿಯೋಣ. ಜೊತೆಗೆ ಈ ದಿನಕ್ಕೆ ಸಂಬಂಧಪಟ್ಟಂತ ವಿಶೇಷ ಟಿಪ್ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ಳೋಣ. ಗುರುಜಿ, ಈ ದಿನ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ ಇರೋದ್ರಿಂದ ಯಾವ ರಾಶಿಯವರಿಗೆ ಯಾವ ಫಲಗಳಲ್ಲಿ? ಕುಂಭರಾಶಿ. ಕುಂಭರಾಶಿ ಹೆಣ್ಣು ಮಕ್ಕಳಿಗೆ ಇದನ್ನ ಸ್ವಲ್ಪ ಸ್ನೇಹಿತರಿಂದ ಜಗಳ ಆಗುವಂಥದ್ದು, ಸ್ವಲ್ಪ ಜಾಗೃತಿ ವಹಿಸಿ. ಸ್ನೇಹಿತರ ಹತ್ರ ದುಡುಕಿ ಮಾತಾಡಕ್ಕೆ ಹೋಗ್ಬೇಡಿ, ಜಾರಕ್ಕೂ ಹೋಗ್ಬೇಡಿ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ಕೊಳ್ಳಿ. ಸ್ನೇಹವನ್ನು ಕಳ್ಕೊಂಡ್ರೆ ಜೀವನದಲ್ಲಿ ಮತ್ತೆ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಅದನ್ನ ಒಮ್ಮೆ ಸ್ನೇಹಕ್ಕೆ ದ್ರೋಹ ಆಯಿತು ಅಂತಂದ್ರೆ ಮುಗೀತು ಜೀವನದಲ್ಲಿ. ಮತ್ತೆ ಎಷ್ಟೇ ನಾವು ಪ್ರಯತ್ನ ಪಟ್ಟರು ಒಂದಾಗ ಸಾಧ್ಯ ಇಲ್ಲ. ಎಲ್ಲೋ ಒಂದು ಜಾಗದಲ್ಲಿ ಇವ್ನಿಗೆ ಮಾಡ್ಬಿಟ್ನಲ್ಲ ಅಂತ ಚುಚ್ಚುತ್ತಾನೆ ಇರ್ತಾ, ಮುಖ ನೋಡಿದಾಗೆಲ್ಲ ನೆನಪಾಗುತ್ತೆ. ಆಗ ನಾಟಕದ ಜೀವನ ಮಾಡ್ಬೇಕಾಗತ್ತೆ. ಅದನ್ನ ಮೊದಲೇ ಎಚ್ಚೆತ್ಕೊಂಬಿಡಿ, ಎಚ್ಚರಿಕೆ ತಗೊಳ್ಳಿ. ಯಾರ ಮೇಲೇನು ಅನವಶ್ಯವಾಗಿ ಚರ್ಚೆ ಮಾಡಬೇಡಿ, ಅನವಶ್ಯವಾಗಿ ಮಾತಾಡಕ್ಕೂ ಹೋಗಬೇಡಿ. ಮತ್ತೆ ಅಧಿಕ ತಿರುಗಾಟ. ನೋಡಿ, ಈ ದಿನ ಸ್ವಯಂ ಉದ್ಯೋಗಸ್ಥರಿಗೆ ಅಧಿಕ ತಿರುಗಾಟ ಆಗುವಂಥದ್ದು, ತಿರುಗಾಟ ಜಾಸ್ತಿ. ಸುಮ್ಮನೆ ಹೋರಾಟ, ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅಂತ ಹೋಗ್ತೀರಿ, ಅದು ಏನು ಕೆಲಸನೂ ಆಗೋದಿಲ್ಲ. ಮತ್ತೆ ಅಲ್ಲಿಂದ ಕಡೆ ಇನ್ನೊಂದು ಹೋಗ್ತೀರಿ, ಯಾವ ಕೆಲಸನೂ ಎಲ್ಲ ಪೆಂಡಿಂಗ್ ಆಗುವಂಥದ್ದು. ಅದರಿಂದ ಮೊದಲೇ ಮನೆಯಿಂದ ಹೊರಗಡೆ ಹೋಗಕ್ಕೆ ಮುಂಚೆ ನಾವು ಒಂದು ಫೋನ್ ಮಾಡಿ, ನಾವು ಬರೋದ ಬೇಡವಾ, ಆಗುತ್ತೆ ಇಲ್ವಾ ಕನ್ಫರ್ಮೇಷನ್ ತಿಳ್ಕೊಂಡು ಹೊರಗಡೆ ಹೋಗಿ ಎಲ್ಲ ರೀತಿಯ ಏನಾಗುತ್ತೆ ಆಗು ಹೋಗುಗಳನ್ನ ನೀವು ನೋಡಬಹುದು, ಮೊದಲೇ ತಿಳ್ಕೊಬಹುದು. ಇನ್ನ ವಿಶೇಷವಾಗಿ ಸ್ವಂತ ಉದ್ಯೋಗಸ್ಥನ ಬಿಟ್ಟು ಕಾರ್ಪೊರೇಟ್ ಅಲ್ಲಿ, ಪ್ರೈವೇಟು, ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋಂಥವ್ರಿಗೆ ಮನಸ್ಸಿಗೆ ಅಶಾಂತಿ ಆಗುವಂಥದ್ದು. ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ, ಮನೇಲಿ ನೆಮ್ಮದಿ ಇಲ್ಲ, ಓನರ್ ಏನೋ ಬೈದ್ಬಿಟ್ರು, ಬಾಸ್ ಏನೋ ಬೈದ್ಬಿಟ್ರು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗುವಂಥದ್ದು, ಮನಸ್ಸಿಗೆ ಅಶಾಂತಿಯನ್ನು ಉಂಟು ಮಾಡ್ಕೊತೀರಿ.
ಸರ್ಕಾರಿ ಉದ್ಯೋಗಸ್ಥರಿಗೆ ವಾಹನಗಳಿಂದ ತೊಂದರೆ. ನೋಡಿ, ನಿಮ್ಮದೇ ವಾಹನ ಇದ್ರೂ ಯಾರೋ ಬೇರೆಯವ್ರು ತಗೊಂಡು ಆಕ್ಸಿಡೆಂಟ್ ಮಾಡ್ತಾರೆ, ಅಥವಾ ನೀವು ಅದರಲ್ಲಿ ಹೋಗ್ತಿದ್ರೆ ವಾಹನಗಳಿಂದ ತೊಂದರೆ ಆಗುವಂಥದ್ದು, ಅಥವಾ ನೀವೆಲ್ಲೋ ದಾರಿಯಲ್ಲಿ ನಿಂತಿರ್ತೀರಿ, ವಾಹನ ಬಂದು ನಿಮ್ಗೇನಾದರೂ ತೊಂದರೆ ಮಾಡುವಂಥದ್ದು. ವಾಹನಗಳಿಂದ ತೊಂದರೆ ಅಂದರೆ ಯಾವ ರೀತಿಯಾದರೂ ತೊಂದರೆ ಆಗ್ಬೋದು. ಅದರಿಂದ ಜಾಗೃತಿ ವಹಿಸಬೇಕು. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಅವರು ಪತಿ ಪತ್ನಿಯರಲ್ಲಿ ಜಗಳಗಳಾಗುವಂಥದ್ದು. ಏನು ವಯಸ್ಸಾಗಿದೆ ಸುಮ್ಮನೆ ಇರೋದಿಲ್ಲ, ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಂಡು ಇಬ್ರು ಕಿತ್ತಾಡ್ಬಿಡೋವಂಥದ್ದು, ಜಗಳ ಮಾಡ್ಕೊಂಬಿಡೋವಂಥದ್ದು, ಇಂಥದ್ದೆಲ್ಲ ಆಗತ್ತೆ. ಏನು ಮಗನ್ ತಂದು ಕೊಟ್ಟನ ಈ ದುಡ್ಡು ನನ್ನ ಇಷ್ಟ ನಾನು ಖರ್ಚು ಮಾಡ್ತೀನಿ ಅಂತ ಒಬ್ಬ, ಇನ್ನೊಬ್ಬ ನಿನ್ನ ಮಗನ್ ಏನು ಮಾಡಿಟ್ಟಿದ್ಯಾ ಅಂತ ಹೆಂಡತಿ, ಈ ರೀತಿ ಇಬ್ಬರಲ್ಲಿ ಜಗಳ ಆಡ್ಕೊಂಡು ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಳಕ್ಕೆ ಹೋಗಬೇಡಿ, ಒಳ್ಳೆಯದೇ ಆಗುತ್ತೆ. ಮತ್ತೆ ಮಕ್ಕಳ ವಿಚಾರದಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಜಯ ಸಿಗುವಂಥದ್ದು. ಮಕ್ಕಳಿಗೆ ಈ ದಿನ ತುಂಬ ಚೆನ್ನಾಗಿದೆ. ನೀವು ಯಾವುದು ಪ್ರಾಕ್ಟೀಸ್ ಮಾಡೋಕ್ಕಾಗ್ತಿಲ್ಲ, ನಾನು ತುಂಬ ಕಷ್ಟಪಡ್ತಿದ್ದೀನಿ ಜೀವನದಲ್ಲಿ ಕಲಿಯೋಕ್ಕೆ ಆಗ್ತಿಲ್ಲ ಅನ್ನೋರು, ಎಕ್ಸಾಮ್ ಬೇರೆ ಹತ್ರ ಬರ್ತಿದ್ದಾರೆ, ನಮ್ಮ ಮಸ್ಟತ್ತು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಅದು ಅರಿವು ಗೊತ್ತಾಗುತ್ತೆ. ಅದನ್ನ ತಿಳ್ಕೊಳ್ಳೋಂಥ ಸುಲಭ ದಾರಿಗಳು ಇದನ್ನು ಕಂಡುಹಿಡಿಬೋದು ನೀವು. ಇದನ್ನ ಮತ್ತಷ್ಟು ವಿಶೇಷವಾದ ಫಲಗಳಿಗೆ, ವಿಶೇಷವಾದ ಎಲ್ಲ ರೀತಿಯ ಶುಭಫಲಗಳಿಗೋಸ್ಕರ ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರ ಅಥವಾ ಶಿವನ ಸ್ತೋತ್ರ, ಶಿವನ ಧ್ಯಾನದಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಆಸ್ತಿ ವಿಚಾರದಲ್ಲಿ, ಒಡವೆಗಳ ವಿಚಾರದಲ್ಲಿ ಸ್ವಲ್ಪ ಕಲಗಳಾಗುತ್ತೆ. ನನಗೆ ಒಡವೆ ನಮ್ಮಮ್ಮ ಕಮ್ಮಿ ಕೊಟ್ಬಿಟ್ರು, ಅಥವಾ ನಮ್ಮಮ್ಮ ತೀರ್ಕೊಂಡಾಗ ಒಡವೆಗಳು ನಾನು ಕೊಡ್ಬೇಕಾಗಿರೋದು ಸರಿಯಾಗಿ ಕೊಡಲಿಲ್ಲ, ಬೇರೆಯವ್ರು ಕೊಟ್ಬಿಟ್ರು, ದುಡ್ಡು ಕೊಡಲಿಲ್ಲ, ಕೊಡಬೇಕಾಗಿತ್ತು ಕೊಡಲಿಲ್ಲ, ಈ ರೀತಿ ಕನ್ಫ್ಯೂಷನಲ್ಲಿ ಇರ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅಂತಂದರೆ ನಿಮ್ಮ ಸಂಬಂಧಪಟ್ಟಿರೋ ವಸ್ತುಗಳು, ಸಂಬಂಧಪಟ್ಟಿರುವ ಆಸ್ತಿಯ ಬಗ್ಗೆ ನೀವು ಮನೆಯಲ್ಲಿ ಕಿತ್ತಾಟ, ಅಣ್ಣ ತಮ್ಮಂದ್ರ ಜೊತೆ ಕಿತ್ತಾಟ, ಅಕ್ಕ ತಂಗಿಯಂದ್ರ ಜೊತೆ ಕಿತ್ತಾಟ, ಬಿಸ್ನೆಸ್ ಪಾರ್ಟ್ನರ್ ಜೊತೆ ಕಿತ್ತಾಟ. ನೋಡಿ, ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡ್ತಿರ್ತೀರಿ, ಅವುಗಳಲ್ಲಿ ಕೂಡ ಕಿತ್ತಾಟ, ಇಂಥದ್ದು ಏನಾದರೂ ಆಗ್ಬಿಡುತ್ತೆ. ಯಾವುದೋ ಕಮಿಷನ್ ಬಂತು, ನೀನು ಜಾಸ್ತಿ ತಗೊಂಡ್ಬಿಟ್ಟೆ, ನಾನು ಕಮ್ಮಿ ಕೊಟ್ಬಿಟ್ಟೆ, ಈ ರೀತಿ ಎಲ್ಲದರಲ್ಲೂ ಕಿತ್ತಾಟದ ಸ್ವಭಾವ. ಸ್ವಲ್ಪ ಜಾಗ್ರತೆ ವಹಿಸ್ಕೋಬೇಕು. ಮತ್ತು ಈ ಒಂದು ಸ್ವಂತ ಉದ್ಯೋಗಸ್ಥ, ಸ್ವಯಂ ಉದ್ಯೋಗಸ್ಥರಿಗೆ ಸ್ವಲ್ಪ ಆಸಿಡಿಟಿ ಅಥವಾ ಹೃದಯ ರೋಗಕ್ಕೆ ಸಂಬಂಧಪಟ್ಟಿರುವ ತೊಂದರೆಗಳಾಗುವಂಥದ್ದು ಜಾಗ್ರತೆ ವಹಿಸಬೇಕು. ಇನ್ನು ಉದ್ಯೋಗಸ್ಥರಿಗೆ ಸ್ವಲ್ಪ ಅವಮಾನ ಆಗುವಂಥದ್ದು, ಯಾರಾದರೂ ಏನಾದರೂ ಸೂಕ್ಷ್ಮವಾಗಿ ಬೈದು ಬಿಡ್ತಾರೆ, ಆ ದಿನ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಈ ದಿನ ನೀವು ಸೂಕ್ಷ್ಮವಾಗಿ ಬೈದಾಗ ನೀವು ರಿಪ್ಲೈ ಕೊಡಕ್ಕೆ ಹೋಗ್ಬೇಡಿ, ಸರಿ ಬಿಡಿ ನಾನು ಯಾಕೆ ಬೈದ್ರು ಅನ್ನೋದು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ಅಥವಾ ಭಗವಂತನಿಗೆ ನಿಮ್ಮನ್ನು ಬೈದಿದ್ದ ಹಂಗೆ ಭಗವಂತನ ಸಮರ್ಪಣೆ ಮಾಡಬೇಡಿ, ಆಗ ಭಗವಂತನೇ ಅವನಿಗೆ ಶಿಕ್ಷೆ ಕೊಡ್ತಾನೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಸ್ನೇಹಿತರು ಶತ್ರುಗಳಾಗ್ತಿದ್ದಾರೆ. ಮತ್ತೆ ಕೆಲಸದ ಉದ್ಯೋಗದಲ್ಲಿ ಸಮಸ್ಯೆಗಳು ಉತ್ಪತ್ತಿ ಆಗುವಂಥದ್ದು. ಯಾರಿಗೋ ಹಣ ಕೊಟ್ಟಿದ್ರಿ, ಅವನು ವಾಪಸ್ ಕೊಡ್ತಾ ಇಲ್ಲ ಅಂತೇಳಿ ಏನೋ ಫೋನ್ ಮಾಡಿ ಜಗಳ ಗಲಾಟೆ ಕಿರಿಕಿರಿ ಏನೋ ಮಾಡಿದ್ರಿ, ಅದರಿಂದ ಸಮಸ್ಯೆ ಆಗ್ಬಿಡುವಂಥದ್ದು. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಈ ದಿನ ತಲೆಗೆ ಸಂಬಂಧಪಟ್ಟಿರೋ ತೊಂದರೆಗಳಾಗುವಂಥದ್ದು, ಮೇಲಿಂದ ಏನಾದರೂ ಬಿದ್ದುಬಿಡುವಂಥದ್ದು, ಯಾರಾದರೂ ಕಲ್ಲಲ್ಲಿ ಹಾಕುವಂಥದ್ದು, ಅಥವಾ ನೀವೇನೋ ತೊಂದರೆಗೆ ತಗೊಳ್ಳುವಂಥದ್ದು, ಅದಕ್ಕೆ ತಲೆಗೆ ಸಂಬಂಧಪಟ್ಟ ಪೆಟ್ಟುಗಳಾಗುತ್ತೆ, ಎಚ್ಚರಿಕೆ ವಹಿಸಿ. ಮಕ್ಕಳಿಗೆ ಮನೋವೃದ್ಧಿ ಯಶೋಧೈರ್ಯಂ. ನೋಡಿ, ಧೈರ್ಯ ಜಾಸ್ತಿ ಮಕ್ಕಳಿಗೆ, ಏನಾದರೂ ಮಾಡ್ಬಿಡ್ತೀನಿ ಈ ದಿನ ಅಂತೇಳಿ ಮಕ್ಕಳು ಒಳ್ಳೆ ಕೆಲಸನೇ ಮಾಡಿ ಧೈರ್ಯ ತಗೊಳ್ಳಿ, ಏನು ಬೇಕಾದ್ರೂ ಮಾಡ್ಬೋದು. ಅದು ಕೆಟ್ಟ ಕೆಲಸ ಮಾಡಕ್ಕೆ ಮಾತ್ರ ಧೈರ್ಯ ಮಾಡಬೇಡಿ. ಅದರಿಂದ ಸ್ವಲ್ಪ ಜಾಗೃತಿ, ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ಳಿ. ಈ ದಿನ ಪ್ರತಿಯೊಬ್ಬರು ಮೀನರಾಶಿಯವರು ಗುರುಗಳ ಅಷ್ಟೋತ್ರ, ಗುರುನಾಮಸ್ಮರಣೆಯನ್ನ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಸರ್ಪಗಳನ್ನ ಕಂಡ್ರೆ ಭಯ ಆಗುತ್ತೆ ಅನ್ನೋರ್ಗೆ ಏನ್ ಮಾಡ್ಬೋದು ಅನ್ನೋದನ್ನ ಗುರುಜಿ ಅವರು ತಿಳಿಸ್ಕೊಡ್ತಿದ್ದಾರೆ. ಬನ್ನಿ ಮಾಹಿತಿಯನ್ನ ಕೇಳ್ತಿಳಿಯೋಣ. ಗುರುಜಿ, ಸರ್ಪ ಭಯಂ, ಸರ್ಪದೋಷ. ನೋಡಿ, ಮನುಷ್ಯನಿಗೆ ನಿನ್ನೆ ಮೊನ್ನೆ ಅದಕ್ಕೆ ಮುಂದೆ ಒಂದೊಂದು ಕಥೆಗಳನ್ನು ಹೇಳ್ಕೊಳ್ತಾ ಬಂದ. ಸರ್ಪ ಪ್ರತಿಯೊಬ್ಬ ಜೀವನದಲ್ಲಿ ದೇಹದಲ್ಲೇ ಸರ್ಪ ಅಡಗಿರುತ್ತೆ. ಗೊತ್ತಿದೆಯಾ ನಿಮ್ಗೆ? ದೇಹದಲ್ಲಿ ಸರ್ಪ ಎಲ್ಲಿದೆ ನೋಡಿ. ಒಂದು ನಮ್ಮ ಶಿರಸ್ಸು ಭಾಗ, ಈ ಶಿರಸ್ಸಿದೆಯಲ್ಲ, ಈ ಭಾಗವನ್ನು ತೆಗೆದಾಗ ಎಡೆ ಯಾವ ರೀತಿ ಇರುತ್ತೆ ಆ ರೀತಿ ಇರತಕ್ಕಂಥದ್ದು ಇದು ಎಡೆ. ಸರ್ಪದನ್ನ ನೀವು ತೀರ್ಕೊಂಡಿರೋ ಸರ್ಪದ ಒಂದು ಮೂಳೆಗಳು ನೋಡಿ, ಅದು ಈ ಎಡೆ ಬಂದು ಈ ಭಾಗ ಎಡೆಯಾಗಿರುತ್ತೆ ಸರ್ಪದ್ದು. ಇಲ್ಲಿಂದವರೆಗೂ ಬೆನ್ನು ನೋವರೆಗೂ ಅಂತಂದ್ರೆ ಮೂಲಾಧಾರ ಚಕ್ರದಲ್ಲಿ ಬಾಲ ಇರುತ್ತೆ. ತುದಿ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಸೊಂಟಕ್ಕಿಂತ ಕೆಳಗಡೆ ಒಂದು ತುದಿ ಇರುತ್ತೆ, ಒಂದು ಮೂಳೆ, ಅದು ಬಾಲದ ಅಂತ್ಯ. ಅಲ್ಲಿಂದ ಇಲ್ಲಿವರೆಗೂ ದೇಹದಲ್ಲಿ ಸರ್ಪ ಇರತಕ್ಕಂಥದ್ದು ನೋಡಿ. ಆ ಒಂದು ದೇಹದಲ್ಲಿ ಹಿಂಭಾಗದಲ್ಲಿ ಆ ಒಂದು ಬೆನ್ನು ಮೂಳೆಗಳ ಇರುತ್ತಲ್ಲ, ಜಾಯ್ನಿಂಗ್ ಆಗಿರುತ್ತಲ್ಲ, ಅದು ಈ ನೆಟ್ಟಿಗಿರೋದಿಲ್ಲ, ಕ್ರಾಸ್ ಹಿಂಗೋಗಿರುತ್ತೆ. ನೀವು ಯಾವತ್ತಾದ್ರೂ ನೋಡ್ಕೊಂಡಿದ್ರ ಅದ್ರ ಬಗ್ಗೆ? ಇಲ್ವಾ? ಯಾವ್ದಾದ್ರು ಒಂದು ಡಾಕ್ಟರ್ಗೆ ಹೋದಾಗ, ಮೂಳೆ ರೋಗ ತಜ್ಞ ಹೋದಾಗ ಕ್ಯಾಲೆಂಡರ್ಗಳು ಹಾಕಿರ್ತಾರೆ, ಅದ್ರಲ್ಲಿ ನೋಡಿ ಹಾಗೇ ಇರುತ್ತೆ.
ನೀವು ಕೇಳ್ಬೋದು, ಗುರುಗಳೇ ನಿಮ್ಮ ಮನಸ್ಸು ಕಣ್ಣಿಗೆ ಕಾಣಿಸೋದೆಲ್ಲ ಕೈಲಿ ಯಾವಾಗಲೂ ಸರ್ಪ ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಎಲ್ಲ ಸರ್ಪ ಕಾಣಿಸ್ತದೇನೋ? ಪ್ರಶ್ನೆ ಹಂಗೆ ಹಾಕ್ಕೋಬೇಡಿ, ನಾನು ಹೇಳ್ತೀನಿ. ಅದು ಒಂದು ವಿಜ್ಞಾನದ ರೀತ್ಯ. ಯಾಕೆಂದರೆ ಯದ್ಭಾವಂ ತದ್ಭವತಿ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವನಿಗೆ ಯಾವ ರೀತಿ ಅದನ್ನ ಹೋಲಿಕೆ ಮಾಡ್ಕೊತಾನೋ ಆ ರೀತಿಯೇ ಅದನ್ನು ಯೋಚನೆ ಮಾಡ್ತಾನೆ ಅಂತ. ಆದರೆ ಪ್ರಕೃತಿಯಲ್ಲಿ ಸರ್ಪಶಕ್ತಿ ಅಧಿಕ ಇರುವಂಥದ್ದು. ಯಾಕೆ ನಾವು ಅಷ್ಟು ಗೌರವ ಕೊಡ್ತೀವಿ ಸರ್ಪಗಳಿಗೆ? ನಾನು ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಸರ್ಪ ಸಂಸ್ಕಾರ ಯಾಕೆ ಮಾಡಬೇಕು ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ನೆನೆ ರಥಸಪ್ತಮಿಗಿಂತ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ಒಬ್ಬ ಮಹಾರಾಜ, ಆ ಮಹಾರಾಜನಿಗೆ ಯಾವ ರೀತಿ ಕಷ್ಟ ಅನುಭವಿಸ್ತಾ ಕುಷ್ಠರೋಗ ಹೋಯ್ತು, ಎಲ್ಲ ಹೊರಟೋಯ್ತು. ಕೊನೆಗೆ ಅವನು ಸರ್ಪ ಸಂಸ್ಕಾರ ಒಬ್ಬ ಋಷಿ ಮಾಡಿಸಿದ ತಕ್ಷಣ, ಆ ಸರ್ಪ ಸಂಸ್ಕಾರ ಮಾಡಿಸಿದ ನಂತರ ಎಲ್ಲವೂ ಸರಿ ಹೋಯ್ತು. ಕ್ಷಾಮ ಅನ್ನೋದು ಹೋಯ್ತು, ಎಲ್ಲವೂ ಪ್ರತಿಯೊಂದು ಅನುಕೂಲ ಆಗ್ತಾ ಬಂತು. ಅದೇ ರೀತಿ ಅಲ್ಲಿ ಸತ್ತಿರೋ ಜಾಗದಲ್ಲಿ ದವಸ ಧಾನ್ಯಗಳು ಕೂಡ ಒಣಗೋಯ್ತು, ಬೆಳೆಗಳೇ ಬೆಳೆಯೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅದಾಯಿತು? ವೈಜ್ಞಾನಿಕವಾಗಿ ಹೇಗೆ ಅಂತ ನಾನು ತಿಳಿಸ್ತಿರ್ಬೇಕಾದ್ರೆ ಸಮಯ ಸಾಕಾಗಿಲ್ಲ. ನೋಡಿ, ಒಂದು ಸರ್ಪ ಸತ್ತಿ ಬಿದ್ದಾಗ ಅದರಲ್ಲಿ ದೇಹದಲ್ಲಿರ್ತಕ್ಕಂಥ ವಿಷ ಅನ್ನೋದು ಚರ್ಮದ ಮೇಲೆ ಹೊರಹೊಮ್ಮುತ್ತಾ ಇರುತ್ತೆ. ಅಲ್ಲಿ ಕ್ರಿಮಿಕೀಟಗಳು ಉತ್ಪತ್ತಿ ಆಗತ್ತೆ, ನೊಣಗಳು ಕೂತ್ಕೊಳ್ಳುತ್ತೆ, ಪಕ್ಷಿಗಳು ಕೂತ್ಕೊಳ್ಳುತ್ತೆ, ಮತ್ತಿತರ ಪಕ್ಷಿಗಳು ಕೂತ್ಕೊಳ್ಳುತ್ತೆ. ಗಾಳಿಯಲ್ಲಿ ಮಿಶ್ರಣ ಆಗುತ್ತೆ, ಆ ವಾಸನೆ ದುರ್ವಾಸನೆ, ಆ ದುರ್ಗಂಧ ಸುತ್ತಮುತ್ತಲು ಎಲ್ಲ ಕಡೆ ನಾರುತ್ತೆ. ಪ್ರಕೃತಿ ವಿಷ ಆಯಿತು. ಆ ನೊಣಗಳು ಕೂತಿರುತ್ತಲ್ಲ, ಅದೋಗಿ ದವಸ ಧಾನ್ಯಗಳ ಮೇಲೆ ಕೂತ್ಕೊಳ್ತು, ಅಲ್ಲೋಗು ಚಿಟ್ಟೆಗಳು ಕೂತ್ಕೊಳ್ತು. ಅಂತಂದು ಇನ್ನೊಂದು ಕಡೆ ಪ್ರಕೃತಿ ಆ ಊರೆಲ್ಲ ಕ್ಷಾಮ ಹರಡಿತು. ಎಲ್ಲ ರೋಗಗಳು, ವಿಷ ಅಂತಂದ್ರೆ ಏನು? ವಿಷಪೂರಿತ ವಾಯು ಅಂತಂದ್ರೆ ರೋಗಗಳು, ಅತಿ ಹೆಚ್ಚು ರೋಗಗಳು. ಒಬ್ಬರಿಗೆ ಚರ್ಮ ರೋಗ ಬಂತು, ಒಬ್ಬರಿಗೆ ಕಿವಿ ರೋಗ ಬಂತು, ಇನ್ನೊಬ್ಬರಿಗೆ ತಲೆನೋವು, ಇನ್ನೊಬ್ಬರಿಗೆ ಪಿಟ್ಸ್ ಬಂತು, ಇನ್ನೊಬ್ಬರಿಗೆ ಈ ರೀತಿ ಸಾಕಷ್ಟು ರೋಗಗಳು ಉತ್ಪತ್ತಿ ಆಗುತ್ತೆ. ನಂತರ ಎಂದು ಆ ಒಂದು ಸಂಸ್ಕಾರವನ್ನ, ಆ ಸರ್ಪವನ್ನೇ ಹುಡುಕಿ ಆ ಮೂಳೆಗಳನ್ನ ತಂದು ಅಲ್ಲಿ ಹಾಕಿ ಸುಟ್ಟಿ ಅದರಿಂದ ಸಂಸ್ಕಾರವನ್ನು ಮಾಡಿ ಹೋಮ ಹವನಗಳನ್ನ ಮಾಡಿ ಮುಗಿಸಿದ್ರು. ಆಗ ಪ್ರಕೃತಿ ಗಾಳಿ ಶುದ್ಧಿ ಆಯ್ತು. ಅಂತಂದ್ರೆ ಇಲ್ಲಿ ಸಂಸ್ಕಾರ ಅನ್ನೋದು ಯಾಕೆ ಮಾಡಿದ್ದಾರೆ ನೋಡಿ, ಎಂತ ಒಂದು ಅದ್ಭುತವಾದ ಒಂದು ವಿಜ್ಞಾನ ಇತ್ತು ಹಿಂದೆ. ನಮ್ಮ ಋಷಿ ಮುನಿಗಳು ಆತ್ಮಜ್ಞಾನ ನೋಡಿ, ಈಗಿನ ವಿಜ್ಞಾನಿ ಕಂಡಿಡಿದು ಪ್ರಪಂಚಕ್ಕೆ ತೋರಿಸ್ತಿದ್ದ. ಆದರೆ ಆಗಿನ ಕಾಲದ ವಿಜ್ಞಾನಿ ಋಷಿಮುನಿಗಳು ಆತ್ಮಜ್ಞಾನಿಯಾಗಿದ್ರು. ಈಗ ವಿಜ್ಞಾನಿ, ಆಗ ಆತ್ಮಜ್ಞಾನಿ. ಈ ಆತ್ಮವನ್ನು ಹಿಡ್ಕೊಂಡು ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ಮಾಡ್ಬೇಕು, ಯಾವುದನ್ನು ಮಾಡಬೇಕು, ಯಾವಾಗಲೂ ಕಣ್ಮುಟ್ಕೊಂಡು ಜಪ ಮಾಡ್ತಾ ಎಲ್ಲರಿಗೂ ಮಾಡಿ ಮುಗಿಸ್ತಾ ಇದ್ರು. ಅಂತ ಒಂದು ಆತ್ಮಜ್ಞಾನಿ. ಆದ್ರೆ ನಿನ್ನೆ ಒಬ್ರು ಯಾರೋ ಒಂದು ಮಾತನ್ನು ಹೇಳ್ತಿದ್ರು, ಸಪ್ತ ಋಷಿಗಳಿಗೆ ಸರ್ಪಶಾಪ ಆಗತ್ತೆ. ಸಪ್ತ ಋಷಿಗಳಿಗೆ ಸರ್ಪಶಾಪ ಆಗುತ್ತೆ. ಒಂದಿನ ಕೂತ್ಕೊಂಡು ಜಪವನ್ನು ಮಾಡ್ತಾ ಇರ್ತಾರೆ. ಕೂತ್ಕೊಂಡು ಜಪವನ್ನು ಮಾಡ್ತಿದ್ರೆ ಒಂದು ನಾಗಿನಿಗೆ 5 ಸರ್ಪರಾಜರು ಅಲ್ಲಿ ಕೂತ್ಕೊಂಡು ಅವಳಿಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ಕಿತ್ತಾಡ್ತಾ ಇರ್ಬೇಕಾದ್ರೆ ನಾನಾ ನಾನಾ ಆ ಸರ್ಪವನ್ನ ನಾನು ಅವ್ರಿಗಿಂತ ನಾನಾ ನಾಗಿನಿ ಜೊತೆ ಮದುವೆ ಆಗ್ತೀನಿ, ನಾನಾ ನಾಗಿನಿ ಜೊತೆ ಮದುವೆ ಆಗ್ತೀನಿ ಅಂತ ಹೇಳಿ ಆ ಒಂದು ಕಿತ್ತಾಡ್ತಾ ಇರ್ಬೇಕಾದ್ರೆ ಆಗ ಇವ್ರ ಮೇಲಿಂದ ನೋಡ್ತಾರೆ ಸಪ್ತಋಷಿ ಮಂಡಲ. ಗೊತ್ತಾ ನಿಮ್ಗೆ ಸಪ್ತಋಷಿ ಮಂಡಲದ ಬಗ್ಗೆ? 7 ಋಷಿಗಳ ಮೇಲೆ ಒಂದೇ ಜಾಗದಲ್ಲಿ ಹಿಂಗೆ ಕೂತಿರ್ತಾರೆ ಅಲ್ಲಿ. ಆಗ ನೋಡಿ ಇವ್ರು ಏನು ಕಿತ್ತಾಡ್ತಾರೆ ಈ ಒಂದು ಹೆಣ್ಣಿಗೆ ನೋಡು ಅಂತಂದಾಗ, ನೀವು 7 ಜನನೂ ಸೇರಿ ಒಬ್ಬಳನ್ನೇ ಮದುವೆ ಆಗಿ ಅಂತ ಶಾಪ ಇಟ್ಬಿಡ್ತಾಳೆ ಅಲ್ಲಿ ನಾಗಿನಿ. ಅದಕ್ಕೆ ಆ ಶಾಪದಿಂದ ಸಪ್ತ ಋಷಿಗಳು ಯಾರನ್ನ ಮದುವೆ ಆದ್ರು? ಅರುಂಧತಿ ನಕ್ಷತ್ರ ಗೊತ್ತಾ ನಿಮ್ಗೆ? ಆ ಅರುಂಧತಿ ನಕ್ಷತ್ರ ಅವಳಿಗೆ ಈ ಸಪ್ತ ಋಷಿಗಳು ಪತಿರು. ಅಂತಂದ್ರೆ ಪತಿರು ಅಂತಂದ್ರೆ ಅವ್ರ ಜೊತೆ ಯಾವುದೇ ಸುಖವನ್ನ ಮತ್ತೊಂದನ್ನ ಅನುಭವಿಸಲಿಕ್ಕಲ್ಲ, ಅವಳು ಅವರ ಸೇವೆಯನ್ನ ಮಾಡ್ತಿದ್ಲು ಅಂತ ಅರ್ಥ. ಅದನ್ನ ತಪ್ಪು ಅಭಾವನ ಮಾಡ್ಕೋಬಾರ್ದು ನಾವೆಲ್ಲರೂ. ಅಂತಂದ್ರೆ ಇತಿಹಾಸದಲ್ಲಿ ಹಿಂದೆ ಪುರಾಣಗಳಲ್ಲಿ ಏನು ಬಂದ್ರು ಒಂದೊಂದು ಹಿನ್ನೆಲೆ ಇತ್ತು. ಇನ್ನು ಮತ್ತಷ್ಟು ತಿಳಿಸ್ಕೊಡ್ತೀನಿ. ಮುಂದೇನಾಗುತ್ತೆ ಕೇಳಿ ತಿಳಿಯೋಣ ಗುರುಜಿ. ಸಪ್ತ ಋಷಿಗಳೇ ಸರ್ಪಕುಲವನ್ನ ಉಳಿಸಿದ್ದು. ಕೊನೆಗೆ ಅವ್ರಿಗೇ ಸರ್ಪಶಾಪ ಆಯ್ತು. ಅಂತಂದ್ರೆ ಯಾರು ಸರ್ಪಗಳನ್ನ ವ್ಯಂಗ್ಯವಾಗಿ ಮಾತಾಡಬಾರ್ದು, ವ್ಯಂಗ್ಯವಾಗಿ ಹಾಡ್ಕೋಬಾರ್ದು, ವ್ಯಂಗ್ಯವಾಗಿ ನಡ್ಕೋಬಾರ್ದು. ನಿಮ್ಮೂರುಗಳಲ್ಲಿ ಅರಳಿ ಕಟ್ಟೆ ಮೇಲೆ ಎಷ್ಟೋ ಜನ ಸರ್ಪಗಳಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಕೂತ್ಕೊಂಡು ಊರವರೆಲ್ಲ ಕೂತ್ಕೊಂಡು ಬೆಳಗ್ಗೆ ಬೀಡಿ ಸೇದೋದು ಕೂತ್ಕೊಂಡು. ನನ್ಗೆ ಅದೇನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಕೋಪ ಬಂತು, ಅದಕ್ಕೆ ಸ್ಟಾಪ್ ಮಾಡಿದೆ 1 ಸೆಕೆಂಡು.
ಅಂತ ನೀಚ ಕೆಲಸಗಳು ಮಾಡಕ್ ಹೋಗ್ಬೇಡಿ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಅಭಿವೃದ್ಧಿ ಇಲ್ಲ. ನೀವು ಎಷ್ಟು ದುಡ್ಡು ಬಂದರೂ ದಾರಿದ್ರ್ಯ ಕಳೆದಿಲ್ಲ, ಮನೆ ಕಟ್ಟಕ್ಕಾಗ್ತಿಲ್ಲ, ಮಕ್ಳಿಗೆ ಮದುವೆ ಇಲ್ಲ, ನೀವು ಕುಡುಕರು, ಮಕ್ಳು ಕುಡುಕರು, ಸರಿಯಾಗಿ ನ್ಯಾಯವಾಗಿ ಮದುವೆಗಳಾಗ್ತಿಲ್ಲ. ಅಲ್ಲಿ ಸರ್ಪರಾಜ ಇರ್ತಕ್ಕಂಥವ್ರು ಒಣಗ್ತಾ ಇರ್ತಾರೆ, ಒಂದ್ ಚಮ್ ನೀರು ಆಗಕ್ಕೆ ಯೋಗ್ಯತೆ ಇರಲ್ಲ ನಿಮ್ಗೆ. ಸರ್ಪಗಳಿಗೆ ಗೌರವಿಸ್ಬೇಕು ನಾವು, ಅವು ನಮ್ಮನ್ನು ಕಾಪಾಡ್ತಿದೆ. ದುಷ್ಟ ಶಕ್ತಿಗಳು ಊರೊಳಗಡೆ ಬರ್ದೇ ಇರೋ ತರ ಕಾವಲಿರುತ್ತೆ ಸರ್ಪ. ದುಷ್ಟ ಶಕ್ತಿಗಳು ಒಳಗಡೆನೆ ಬರಬಾರ್ದು, ಆ ರೀತಿ ಕಾವಲಿರುತ್ತೆ. ಯಾವ್ದಾದ್ರೂ ದುಷ್ಟಶಕ್ತಿ ಹತ್ರ ಬಂತು ಅಂತಂದ್ರೆ ಸಾಕು, ಅದು ನಂಗೆ ಒಡೆದೋಡ್ಸುತ್ತೆ. ಅಂತ ಅದ್ಭುತವಾದ ಶಕ್ತಿ ಇರತಕ್ಕಂಥದ್ದು ಈ ಒಂದು ಸರ್ಪಗಳಿಗೆ. ಅವುಗಳು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವು ಕಚ್ಚೋದಿಲ್ಲ. ನೀವು ಅದನ್ನ ಹಿಡ್ಕೊಂಡ್ರೇನೆ ಅದು ಕಚ್ಚೋದು. ಅದನ್ನೇನಾದ್ರೂ ಮಾಡಕ್ ಹೋದ್ರೆ ಅದು ಹಿಂತಿರುಗುತ್ತೆ. ಅದು ಬಿಟ್ರೆ ಅದು ಪಾಡ್ಗೆ ಅದು ಬಿಟ್ರೆ ನೀವೇನು ಏನಾಗುತ್ತೆ ನೋಡಿ. ಭಗವಂತ ನಾವು ಪೂಜೆ ಮಾಡ್ತೀವಿ, ವಿನಾಯಕ ಶಿವ ಗೊತ್ತಲ್ಲ, ತಂದೆ ಮಕ್ಕಳು ಅವ್ರಿಗೆ ಗೊತ್ತಿರ್ಲಿಲ್ಲ, ಒಬ್ರಿಗೊಬ್ರು ತಿರುಗಿ ಬಿದ್ದಿದ್ದಕ್ಕೆ ಯುದ್ಧ ಆಗಿದ್ದು. ಲವಕುಶ ಗೊತ್ತಲ್ಲ, ರಾಮ ಗೊತ್ತು. ಲವಕುಶ ಯಾರು? ರಾಮನ ಮಕ್ಕಳು. ಗೊತ್ತಿದ್ಯಾ ರಾಮಾಯಣ ಪೂರ್ತಿ? ಎಷ್ಟೋ ಜನಕ್ಕೆ ರಾಮನ್ ಮಕ್ಕಳೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ರಾಮನ್ಗೂ ಸಹ ಇಬ್ಬರು ಗಂಡು ಮಕ್ಕಳು ಇರ್ತಾರೆ, ತಂದೆ ಮಗನಿಗೂ ಕೂಡ ಯುದ್ಧ ನಡೆಯುತ್ತೆ. ಮತ್ತೆ ಹನುಮಂತನಿಗೂ ಮತ್ತು ರಾಮನ್ಗೂ ಸಹ ಯುದ್ಧ ನಡೆಯುತ್ತೆ. ರಾಮಾಂಜನೇಯ ಯುದ್ಧ ಅಂತ ಹೇಳ್ತೀವಿ. ಅಂತ ಸಾಕಷ್ಟು ನಡೆದಿರ್ತಕ್ಕಂಥದ್ದು ಆಯ್ತಾ. ಅದೇ ಸಮಯದಲ್ಲೇ ಅಲ್ಲಿ ಕೂಡ ಆಗ ರಾಮ ಏನ್ ಮಾಡ್ತಾನೆ, ಈ ಒಂದು ಇವ್ರನ್ನ ಹನುಮಂತನ್ನ ಆ ಒಂದು ಸರ್ಪಗಳಿಂದ ಕಟಾಕ್ಬಿಟ್ಟು ಭೂಮಿ ಒಳಗಡೆ, ಅಮ್ಮ ನಾನು ಒಳಗಡೆ ಹೋಗ್ತೀನಿ ಅಂತ ಹೇಳಿ ಭೂತಾಯಿ ಬಾಯಿ ತೆಗೆದಾಗ ಒಳಗಡೆ ಹೋಗ್ಬಿಡ್ತಾಳೆ ಸೀತಾದೇವಿ. ಅದು ಸೀತೆಯ ಅಂತ್ಯ. ತನ್ನ ಮಕ್ಕಳನ್ನ ರಾಮನ್ಗೊಪ್ಸಿ ಅಂತ್ಯ ಆದಳು. ಎಲ್ಲಿ ಅದು ಅಂತ್ಯ ಆಗಿದ್ದು? ಅದು ಒರಿಜಿನಲ್ ಜಾಗ ಎಲ್ಲಿದೆ ಗೊತ್ತಾ? ಉತ್ತರ ಪ್ರದೇಶದಲ್ಲಿ ಇರತಕ್ಕಂಥದ್ದು ಸೀತಾಮಡಿ ಅಂತ ಹೇಳ್ತೀವಿ. ಅಲಹಾಬಾದ್ಗೂ ಮತ್ತು ಕಾಶಿ ಕ್ಷೇತ್ರ ಮಧ್ಯದಲ್ಲಿ ಇರತಕ್ಕಂಥ ಒಂದು ಪ್ರದೇಶ, ಅದ್ರ ಹೆಸರೇ ಸೀತಾ ಮಡಿ. ಮಡಿ ಅಂತಂದ್ರೆ ತೀರ್ಕೊಂಡಿರ್ತಕ್ಕಂಥ ಸ್ಥಳ, ಭೂಮಿ ಒಳಗಡೆ ಹೋಗಿರೋದು. ಈಗ್ಲೂ ಅಲ್ಲಿ ನೆರೆ ಸಿಡಿರೋದು ಹಂಗೆ ಇದೆ ಜಾಗ. ನಾವೊಂದಿನ ಹೋಗ್ತೀವಿ, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಬಂದು ತೋರಿಸ್ತೀವಿ. ಅಲ್ಲೇ ಕೂತ್ಕೊಂಡು ಹೇಳೋದಾಯ್ತು, ನಾವು ಒಂದಿನಾನೂ ತೋರಿಸಿಲ್ಲ ಗುರುಗಳು ಅಂದ್ಬೇಡಿ, ತೋರಿಸ್ತೀವಿ ಎಲ್ಲ. ಒಂದಿನ ಟೈಮ್ ಬರುತ್ತೆ, ಕಾಲಾವಕಾಶ ಅದಕ್ಕೆಲ್ಲ. ಅಂತಂದ್ರೆ ಸರ್ಪಗಳು ಎಲ್ಲೆಲ್ಲಿ ಉಪಯೋಗ ಆಯ್ತು. ಮತ್ತೆ ಯುದ್ಧದಲ್ಲಿ ಸರ್ಪಬಾಣ, ಸರ್ಪಾಸ್ತ್ರವನ್ನು ಬಿಟ್ಟಾಗ ಎಷ್ಟೋ ಯುದ್ಧಗಳಲ್ಲಿ ನೋಡಿ, ಸರ್ಪ ಈ ಕಡೆಯಿಂದ ಹೋಗುತ್ತೆ, ಸರ್ಪಾಸ್ತ್ರಗಳನ್ನ ಪ್ರಯೋಗ ಮಾಡ್ತಿದ್ರು. ಸರ್ಪಾಸ್ತ್ರಗಳನ್ನ ಪ್ರಯೋಗ ಮಾಡಿದಾಗ ಆ ಕಡೆ ಇರತಕ್ಕಂಥ ವಿಷವಾಯು ಹೋಗಿ ಫುಲ್ಲು ಹೋಗ್ಬಿಡ್ತಾ ಇದ್ರು. ಅದೇ ಸರ್ಪತಂತ್ರಂ ಅಂತ ಹೇಳ್ತೀವಿ. ನಾಗತಂತ್ರ ಅಂತ ಒಂದಿದೆ ಪುಸ್ತಕ. ಅದರಲ್ಲಿ ನಾಗನಿಂದ ಎಷ್ಟೆಷ್ಟು ಅನುಕೂಲ ಆಗುತ್ತೆ, ಒಂದೊಂದು ಬೀಜ ಮಾತ್ರ ಏನು, ಅದರ ಅರ್ಥ ಏನು, ಸ್ವಾರಸ್ಯ ಏನು, ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ನಾಗತಂತ್ರದಲ್ಲಿ ಎಲ್ಲವೂ ಅಡಗಿರ್ತಕ್ಕಂಥದ್ದು ಇವೆಲ್ಲ. ಅವೆಲ್ಲ ತಂತ್ರ ಪ್ರಯೋಗಗಳು. ಮತ್ತೆ ಒಂದು ಉದ್ಧರಣೆ ಗೊತ್ತಾ ನಿಮ್ಗೆ? ತೀರ್ಥ ಕೊಡೋ ಉದ್ಧರಣೆ ಹೆಂಗಿರುತ್ತೆ ದೇವಸ್ಥಾನದಲ್ಲಿ? ಸರ್ಪ ಭಯ ಇರಬಾರ್ದು ಅಂತೇಳಿ ಅವೆಲ್ಲ ಮಾಡಿರೋದವ್ರು. ಉದ್ಧರಣೆ ನೋಡಿದ್ರಾ? ಉದ್ಧರಣೆ ಹಿಂದೆ ಹೇಗಿರುತ್ತೆ ಅಂತಂದ್ರೆ ಹೀಗಿರುತ್ತೆ, ಮುಂದೆ ಸ್ಪೂನ್, ಅದನ್ನ ಹಿಡ್ಕೊಂಡು ಹಿಂಗ್ ಕೊಡೋವಂಥದ್ದು. ಇದು ಒಂದು ತಂತ್ರನೇ. ಸರ್ಪವನ್ನ ಅಲ್ಲಿ ಉಪಯೋಗಿಸ್ತಿದ್ವಿ. ಮತ್ತೆ ಈ ಆರತಿಗಳನ್ನ ಮಾಡ್ತೀವಿ. ಆರತಿಗಳನ್ನ ಮಾಡಿದಾಗ ಹೇಗಿರುತ್ತೆ? ಹಿಂದೆ ಬಾಲ, ಮುಂದೆ ಈ ರೀತಿ ಇರುತ್ತೆ. ನೋಡಿದ್ರ ನೀವು? ಏಕಾರ್ತಿ ಮುಂದೆ ಗುಂಡಕ್ಕಿರುತ್ತೆ, ಹಿಂದೆ ಹಲಗ ಇದಿರುತ್ತೆ, ಬಾಲ ಇರುತ್ತೆ, ಅದನ್ನ ಹಿಡ್ಕೊಂತೀವಿ. ಈ ರೀತಿ ಹಿಡ್ಕೊಂಡು ಗಂಟೆ ಹೊಡ್ಕೊಂಡು ಮಂಗಳಾರತಿ ಮಾಡ್ತೀವಿ. ಅದು ಒಂದು ಸರ್ಪನೇ. ಅಂತಂದ್ರೆ ಪ್ರತಿ ಕ್ಷಣದಲ್ಲೂ ದೇಹದಿಂದ ಹಿಡಿದು ನಾವು ಉಪಯೋಗಿಸುವಂತ ನೀವು ಟೀ ಸ್ಪೂನ್ ತಿಂತಿರಲ್ಲ, ಅದು ಯಾವ ರೀತಿ ಇದೆ ಅನ್ಕೊಂಡಿದ್ರೆ? ಅದು ಸರ್ಪದ ರೂಪದಲ್ಲೇ ಇರತಕ್ಕಂಥದ್ದು. ಪ್ರತಿಯೊಂದು ಜಾಗದಲ್ಲೂ ಸರ್ಪದ ಒಂದು ಸಂಕೇತವನ್ನು ನಾವು ಕಾಣ್ತಾ ಇದ್ದೀವಿ. ಪ್ರತಿಯೊಂದು ಜಾಗದಲ್ಲೂ ಸರ್ಪದ ಪ್ರಯೋಗ ಇರತಕ್ಕಂಥದ್ದು. ತಂತ್ರದಲ್ಲಿ ಒಂದು ತೀರ್ಥ ಕೊಡಬೇಕು ಅಂದ್ರೆ ಅದರಲ್ಲೇ ತಗೊಳ್ತೀವಿ. ದೇವ್ರ ನೈವೇದ್ಯ ಮಾಡ್ಬೇಕಾದ್ರೆ ಉಗ್ರಲ್ಲಿ ಹಿಂಗ್ ಕ್ಯೂಟ್ಬಾರ್ದು, ಉಗ್ರ ಟಚ್ಚೇ ಆಗ್ಬಾರ್ದು. ಅದರಲ್ಲಿ ಸರ್ಪದಲ್ಲಿ ಹಿಂದೆ ಹೀಗಿರುತ್ತಲ್ಲ, ಅದನ್ನ ಹಿಂಗ್ ತೆಗೆದು ದೇವ್ರ ನೈವೇದ್ಯ ಮಾಡ್ತಾರೆ. ಮತ್ತೆ ನೀರನ್ನ ಮುಂದೆ ಉಪಯೋಗಿಸ್ತಾರೆ. ನೋಡ್ದ ಎಂತ ಒಂದು ಉದ್ಧರಣೆಯಲ್ಲಿ ಕೂಡ ಸರ್ಪ ಇರತಕ್ಕಂಥದ್ದು. ಮತ್ತೊಂದು ಆರತಿಯಲ್ಲಿ ಸರ್ಪದ ಒಂದು ಸಂಕೇತ ಇರತಕ್ಕಂಥದ್ದು. ಮತ್ತೆ ಜ್ಯೋತಿ ಬೆಳಗುತ್ತಲ್ಲ, ದೀಪ ಉರಿತಾ ಇರ್ತಲ್ಲ, ದೀಪ ಉರಿದಾಗ ನೋಡಿ ಹೀಗೆ ಆಡ್ತಾ ಇರುತ್ತೆ ಆರತಿ. ಸರ್ಪ ಹೇಗೆ ಆಡೋದು? ಹೀಗೆ ನೋಡಿ. ಎಲ್ಲಿಲ್ಲ ಸರ್ಪ? ಅಣುವಿನಲ್ಲಿ, ಬ್ರಹ್ಮಾಂಡದಲ್ಲಿ ಜೀವಾತ್ಮ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಸರ್ಪದ ಒಂದು ಶಕ್ತಿ ಇರ್ತಕ್ಕಂಥದ್ದು, ಸರ್ಪದ ಒಂದು ಅನುಗ್ರಹ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಭಯ ಪಡಬಾರ್ದು. ಸರ್ಪಗಳನ್ನ ಗೌರವಿಸಬೇಕು, ಪೂಜ್ಯ ಭಾವನೆಯಿಂದ ನೋಡ್ಬೇಕು. ನಿಮ್ಮೂರುಗಳಲ್ಲಿ ಎಷ್ಟೋ ಜಾಗದಲ್ಲಿ ಅಣೆಗಳಿಗೆ ಹೋಗಿದ್ದೀನಿ ನಾನು. ಅಲ್ಲಿ ನಮ್ಮೂರಲ್ಲಿ ತುಂಬಾ ಕಷ್ಟ ಇದೆ ಗುರುಗಳೇ, ನಾವು ಉದ್ಧಾರನೇ ಆಗಿಲ್ಲ ನಮ್ಮೂರಲ್ಲಿ. ನಮ್ಗೇನ್ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಊರವರೆಲ್ಲರೂ ಸಹ ಕುಡುಕರಾಗ್ಬಿಟ್ಟಿದ್ದಾರೆ. ಸಣ್ಣ ಅಂಗಡಿಗಳಲ್ಲಿ ಮದ್ಯ ಮಾಂಸಗಳನ್ನು ಮಾರ್ತಾರೆ, ಅಲ್ಲಿ ಕುಡಿಯೋದು, ಇಲ್ಲಿ ಬಂದ್ಬಿಡೋದು. ಒಬ್ಬರು ನ್ಯಾಯವಾಗಿ ಹೆಂಡತಿಗಳ ಮಕ್ಕಳ ಜೊತೆ ಸಂಸಾರ ಮಾಡ್ತಿಲ್ಲ, ಎಲ್ಲ ಕುಡಿದು ಹಾಳಾಗ್ಬಿಟ್ಟಿದ್ದಾರೆ ಅನ್ನೋ ಊರುಗಳು
ಸಾವಿರಾರು ಗ್ರಾಮಗಳಿದ್ದಾವೆ. ಆ ಸಾವಿರಾರು ಗ್ರಾಮಗಳಲ್ಲಿ ಏನಾಗಿದೆ ಅಂತಂದ್ರೆ ಅಸಂಸ್ಕೃತಿ, ಅಶ್ರದ್ಧೆ, ಅಸಂಸ್ಕೃತಿ ಅಶ್ರದ್ಧೆ. ಭಗವಂತನ ಅಲ್ಲಿ ಇಟ್ಟಿದ್ದಾರೆ, ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ. ಅರಳಿ ಮರ ಇದೆ, ಅದನ್ನ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಒಂದು ಅರಳಿ ಕಟ್ಟೆ ಶಿಥಿಲವಾಗಿ ಬಿದ್ದೋಗಿರುತ್ತೆ, ಅದನ್ನ ಗಮನಿಸೋದೇ ಇಲ್ಲ. ಈ ರೀತಿ ಆ ಊರಿಗೆ ಕಾವಲ್ ಕಾಯ್ತಿರ್ತಕ್ಕಂಥ ದೇವರನ್ನೇ ನೀವು ಗಮನಿಸಿಲ್ಲ ಅಂತಂದ್ರೆ ಇನ್ನ ನಿಮ್ಮನ್ನ ನೀವು ಎಷ್ಟು ನೋಡ್ಕೊಂತೀರಿ? ಸಾಧ್ಯನೇ ಇಲ್ಲ. ಅದಕ್ಕೆ ಹಂಗಾಗ್ತಿದೆ. ಎಲ್ಲೇ ಆಗಲಿ ಅರಳಿ ಕಟ್ಟೆ ಶಿಥಿಲ ಆಗೋ ತರ ಇಡಬಾರ್ದು. ವಿಗ್ರಹಗಳು ನಿಂತಿರೋದು ಯಾವಾಗ್ಲೂ ಅದು ಕಾಪಾಡ್ತಾ ಇರಬೇಕು. ಹಿಂಗ ಅಂಕು ಡೊಂಕು ಈ ರೀತಿ ಇದೆ ಅಂತಂದ್ರೆ ನಿಮ್ಮ ಜೀವನ, ಆ ಗ್ರಾಮನು ಅಂಕು ಡೊಂಕು ಹೀಗೆ ಮುಂದೆಗಿರುತ್ತೆ. ಮೊದಲು ಆ ಊರಿನ ಪ್ರಜಾನಾಯಕ ರಾಜನಿಗಿರುತ್ತೆ. ಆ ಊರಲ್ಲಿ ಯಾರು ದೊಡ್ಡ ಮನುಷ್ಯ ಇರ್ತಾನೆ ಅವನ ಮೇಲೆ ಪ್ರಭಾವ ಇರುತ್ತೆ. ಅದಕ್ಕೆ ಅವರೆಲ್ಲ ಒಬ್ಬೊಬ್ಬರೇ ತೀರ್ಕೊಂತಾ ಇರ್ತಾರೆ. ಅವನು ಯಾವನಾದ್ರೂ ಮಗ ನಮ್ಮಂತರ ಅಷ್ಟಮಂಗಲ ಪ್ರಶ್ನೆ ಮತ್ತೊಂದು ಇನ್ನೊಂದು ರಮಲಶಾಸ್ತ್ರ ನೋಡಿ ಯಾಕೆ ನಮ್ಗೆ ಹಿಂಗಾಗಿದೆ ಅಂತಂದಾಗ ಅದನ್ನ ಕಂಡುಹಿಡಿಬಹುದು. ಯಾಕೆ ನಮ್ಗೆ ಈ ರೀತಿ ಆಯ್ತು, ಏನಿದು ಸಮಸ್ಯೆ ಅಂತ ನೋಡಿದಾಗ ಆ ರಮಲಶಾಸ್ತ್ರ ನೋಡಿದಾಗ ಈ ರೀತಿ ಇದೆ ಇಂಥದ್ದು ಮಾಡಿ ಅಂತಂದಾಗ ಅದು ಯಾರಾದ್ರೂ ಕೈಲಿ ಏಳ್ಸ್ಕೊಂಡು ಉಪದೇಶ ಆಗಿ ನೀವು ಮಾಡಿದ್ರೆ ನಿಮ್ ಕುಟುಂಬ ಸಂತತಿ ಮತ್ತೆ ಬೆಳೀತಾ ಹೋಗುತ್ತೆ. ಈ ರೀತಿ ನೂರಾರು ಜನಕ್ಕೆ ನಾವು ಪರೀಕ್ಷೆ ಮಾಡಿ ನೋಡಿದೀವಿ. ನೀವು ನಿಮ್ಮ ಊರುಗಳಲ್ಲಿ ಒಂದ್ಸಲ ಯೋಚನೆ ಮಾಡಿ, ನಮ್ಮ ಗ್ರಾಮ ಯಾಕೆ ಹಿಂಗಾಗ್ತಿದೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ? ನಾರ್ತ್ ಕರ್ನಾಟಕ ಈ ಮಂಗಳೂರು ಆ ಕಡೆ ನೋಡಿ ನಾಗನನ್ನ ನೋಡಿ ಎಷ್ಟು ಎದುರ್ತಾರೆ ಗೊತ್ತಾ? ಸ್ನಾನ ಮಾಡದೆ ಮುಟ್ಟೋದು ಭಯ, ದೂರ. ನೀವ್ ಈ ಕಡೆ ನೋಡಿದ್ರೆ ಏನು ಅಲ್ಲೇ ಕುತ್ಕೊಂಡು ಬಿಡಿ ಹೊಡಿತಿರ್ತೀರ, ಅಲ್ಲ ಹತ್ರ ನಿಮ್ ನೆರಳು ಕೂಡ ಬಿಡಿಸಲ್ಲ. ಪಾಪಿ ನೆರಳು, ಈ ನೆರಳು ಉದ್ದ ಬೆಳೀತಾ ಬೀಳಬಾರ್ದು. ನೆರಳು ಕೂಡ ಅಷ್ಟು ಪವಿತ್ರದಿಂದ ಕಾಪಾಡ್ಕೋಗಿರ್ತಕ್ಕಂಥ ಒಂದು ಸರ್ಪ ಪೂಜೆಗಳು. ಎಂತ ಒಂದು ಅದ್ಭುತ ಕ್ರಿಯೆ ಅವೆಲ್ಲ. ಅದಕ್ಕೆ ನಾವ್ಯಾಕೆ ಭಯ ಪಡಬೇಕು? ಸರ್ಪ ಗೌರವಿಸ್ಬೇಕು ನಾವು ಅದನ್ನ. ಪ್ರತಿದಿನ ಸರ್ಪಭ್ಯೋ ನಮಃ, ಸರ್ಪರಾಜನ್ಗೆ ಆರಾಧನೆ ಮಾಡಬೇಕು, ಸರ್ಪರಾಜನಿಗೆ ಪೂಜೆ ಮಾಡಬೇಕು. ನಿಮ್ಗೆ ಇನ್ನೊಂದು ಗೊತ್ತಾ? ಎಷ್ಟೋ ಜನಕ್ಕೆ ಮಕ್ಕಳಿರೋದಿಲ್ಲ. ನೀವೊಂದು ಡಾಕ್ಟರ್ ಹತ್ರ ಹೋಗಿ ಕೇಳಿ, ಆ ವೀರ್ಯದಲ್ಲಿ ಇರತಕ್ಕಂಥ ಒಳಗಡೆ ಇರತಕ್ಕಂಥ ವೀರ್ಯಾಣ ಅಂಡಾಶಯಗಳು ಅಂತ ಹೇಳ್ತೀವಲ್ಲ, ಅವು ಯಾವ ರೀತಿ ಇರುತ್ತೆ ಅಂತ. ಆ ಅಂಡಾಣುಗಳು ಕೂಡ ಸರ್ಪದ ರೂಪದಲ್ಲಿ ಹಿಂಗೆ ಹೋಗುವಂಥದ್ದು ಒಳಗಡೆ. ಆ ವೀರ್ಯದಲ್ಲಿ ಕೂಡ ಸರ್ಪ ಇರತಕ್ಕಂಥದ್ದು. ಇನ್ನೆಲ್ಲಿದೆ ಸರ್ಪದ ಶಕ್ತಿ? ರಕ್ತ ಪರಿಚಲನೆ ಆಗ್ಬೇಕು ಅಂದ್ರೂ ಒಂದು ಶಕ್ತಿ ಬೇಕು. ಬಿಳಿ ರಕ್ತ ಕಣಗಳು ಯಾವ ರೀತಿ ಇದೆ ಅಂತ ಒಂದ್ಸಲಿ ಪರೀಕ್ಷೆ ಮಾಡಿ. ಅದು ಕೂಡ ಆ ರೀತಿನೇ ಇರತಕ್ಕಂಥದ್ದು. ನೀವು ನೋಡಿರ್ಬೋದು, ಹೊಸದಾಗಿ ಮಳೆ ಬೀಳುತ್ತೆ, ಅಲ್ಲಿ ಏನು ಇಡಬೇಡಿ, ಒಳಗಡೆ ಇಷ್ಟಿದ್ದಪ್ಪ ಬಾಲದ್ದು ಕಪ್ಪೆಗಳಿರ್ತವೆ. ಅದು ಕೂಡ ಸರ್ಪದ ಥರನೇ ಇರುತ್ತೆ. ಅಂತಂದ್ರೆ ಅಣುವಿನಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲವೂ ಸರ್ಪಮಯವೇ. ಸರ್ಪ ಇರತಕ್ಕಂಥ ಸ್ಥಳವೇ ಇಲ್ಲ. ಪ್ರತಿಯೊಂದು ಶಕ್ತಿಯಲ್ಲೂ ಸರ್ಪದ ಶಕ್ತಿ ಇರತಕ್ಕಂಥದ್ದು. ಆ ಸರ್ಪಶಕ್ತಿಯೇ ಶಾಖಶಕ್ತಿ. ನಮ್ಮ ದೇಹದಲ್ಲಿ ನೋಡಿ ನರಗಳು, ಈ ಒಂದು ನರ ಹೆಚ್ಚು ಕಮ್ಮಿ ಆದ್ರೂ ತೊಂದರೆ. ಮನುಷ್ಯನ್ ನೋಡ್ಕೊಳ್ಳಿ, ನಿಮ್ ನರ ಹೆಂಗಿರುತ್ತೆ? ಹಾವಿನ ರೂಪದಲ್ಲೇ ಹೆಂಗಿರುತ್ತೆ, ಹೌದಲ್ವಾ? ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಈ ಸರ್ಪಗಳ ಬಗ್ಗೆ. ಅಷ್ಟು ಅದ್ಭುತವಾದ ಚೈತನ್ಯ ಉಂಟು. ಅದರಿಂದ ನಾವು ಭಯ ಪಡಬಾರ್ದು, ನಾವು ಗೌರವಿಸ್ಬೇಕು. ಭಯ ಪಡಬೇಕು ಅಂತಂದ್ರೆ ನೀನು ಭಗವಂತ ಅಂತ ಭಯ ಪಡಬೇಕು. ಹಾಗಂತೇಳಿ ಭಯ ಪಡಬಾರ್ದು ಎದುರುಗಡೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋದು, ಅಂಟು ಮುಟ್ಟು ಹಾಕಿರೋರೆಲ್ಲ ಹೋಗಿ ಅರಳಿ ಕಟ್ಟೆ ಮೇಲೆ ಕೂತ್ಕೊಳ್ಳೋದು. ಒಂದು ಗೊತ್ತಾ, ಎಷ್ಟೋ ಬಸ್ ಸ್ಟಾಪ್ಗಳಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಅರಳಿ ಮರ, ಬೇವಿನ ಮರ ಇರುತ್ತೆ. ಆಗ ಋತುಸ್ರಾವ ಆಗಿ ಅಲ್ಲೇ ಕೆಳಗಡೆ ಬಸ್ಗೋಸ್ಕರ ಹಿಂಗೆ ಕಾಯ್ತಾ ಇರ್ತಾರೆ. ನಿಜವಾಗ್ಲೂ ಅದು ಮಹಾ ದೊಡ್ಡ ಅಪರಾಧ. ಅಲ್ಲಿ ಹತ್ರನೇ ಸುಳಿಬಾರ್ದು. ಆ ನೆರಳು ಬಿದ್ರು ಬಂದ್ರು ನಿಮ್ಗೂ ಪಾತಕನೆ, ನಿಮ್ಮಿಂದ ಸ್ಥಳನು ಅಶುದ್ಧಿ ಆಗತ್ತೆ. ಆ ಕರ್ಮ ನಿಮ್ಮ ವಂಶದ ಮೇಲೇನೇ ಇರುತ್ತೆ. ಆದ್ರಿಂದ ಸರ್ಪಗಳಿಗೆ ಗೌರವ ಕೊಡಿ, ಅವಳಿಗೆ ರೆಸ್ಪೆಕ್ಟ್ ಕೊಡಿ, ಕಾಪಾಡ್ಕೊಳ್ಳಿ. ಪ್ರತಿದಿನ ಪೂಜ್ಯ ಭಾವನೆಯಿಂದ ನೋಡಿ. ನಿಮಗೆಲ್ಲರಿಗೂ ಸಹ ಒಂದು ಶುಭ ಸುದ್ದಿ ಕಾದಿದೆ. ಎಂತ ಮಹಾಮಾರಿ ಸರ್ಪ, ಎಂತ ಸರ್ಪದೋಷ, ಸರ್ಪ ಕಾಲ ಇದಿದ್ರು ನೀವೆಲ್ಲೋದ್ರೂ ಸರ್ಪ ಹಿಂದೆನೇ ಬರ್ತಾ ಇರ್ತ. ಕೆಲವರಿಗೆ ಎಲ್ಲೋದ್ರೂ ಸರ್ಪ ಕಾಣಿಸ್ತಾನೆ ಇರುತ್ತೆ. ವಾರಕ್ಕೊಂದ್ಸಲಿ ಆದ್ರೂ ಕಾಣಿಸ್ಕೋಬೇಕು. ಅದು ಯಾಕೆ ಕಾಣಿಸ್ಕೊಳುತ್ತೆ ಅದು ತಿಳಿಸ್ತೀನಿ ಮುಂದೆ. ಒಬ್ರು ಕರೆ ಮಾಡಿದ್ದಾರೆ, ಲೈನ್ ಅಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಮೇಡಮ್, ನಾವು ಚಿತ್ರದುರ್ಗದಿಂದ ಮಾತಾಡ್ತಾ ಇರೋದು. ಮಂಜುಳಾ ಅಂತ ಚಿತ್ರದುರ್ಗದಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮಂಜುಳಾ? ನಾವು ನನ್ನ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು. ಸರಿ, ಮನೆಯವ್ರ ಹೆಸರು, ಜನ್ಮ ದಿನಾಂಕ, ಡೀಟೇಲ್ಸ್ ತಿಳಿಸಿ. ಮದ್ವೆ ಆಗಿರೋ ಡೇಟ್ ಟೈಮು ಹೇಳ್ತೀನಿ ಮೇಡಮ್. ಆಯ್ತು, ಹೇಳಿ. 30/6/1986. 30/6/86 ಇಸ್ವಿ. ಮುಹೂರ್ತದ ಸಮಯ ಹೇಳಿ. 9:30ರಿಂದ 10:45. ಸರಿ, ಮನೆಯವ್ರ ಹೆಸರನ್ನ ತಿಳಿಸಿ. ಸತ್ಯನಾರಾಯಣ ರೆಡ್ಡಿ. ಸರಿ, ಗುರುಜಿ ಅವರು ಇದಾರೆಮ್ಮ. ಮಂಜುಳಾ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ತುಂಬಾ ದಿನದಿಂದ ನಿಮಗೆ ಟ್ರೈ ಮಾಡ್ತಾ ಇದ್ದೆ, ಇವತ್ತು ನಮಗೆ.
ಒಳ್ಳೇದಾಗತ್ತೆ ಅಮ್ಮ, ಚಿಂತೆ ಮಾಡ್ಬೇಡ ತಾಯಿ. ಎಷ್ಟು ವರ್ಷ ಆಯ್ತಮ್ಮ ಮದ್ವೆ ಆಗಿ? ಮದ್ವೆ ಆಗಿ 27 ವರ್ಷ ಆಯ್ತು. ನನ್ನ ಜೀವನದಲ್ಲಿ ತುಂಬಾ ನೊಂದಿದ್ದೀನಿ ಗುರುಜಿ. ನನ್ನ ಹೆತ್ತ ತಾಯಿನೇ ನನಗ್ ಶತ್ರು, ಅಕ್ಕ ಮತ್ತೆ ತಾಯಿನೇ ನನಗ್ ಶತ್ರು ಗುರುಜಿ. ಹೌದಮ್ಮ, ನಿಮ್ಗೆ ಅಂತಲ್ಲ ನಿಮ್ ಕುಟುಂಬಕ್ಕೆ ಶತ್ರು ಆಗ್ಬಿಟ್ಟಿದೆ. ಹೌದು ನನ್ ತಂದೆ ಇಲ್ಲ ತಾಯಿ ಅಂತೂ ಎಂದು ನನ್ನ ಮಗಳ ತರ ನೋಡಿಲ್ಲ ಗುರುಜಿ. ನನ್ ಮಕ್ಕಳಂತೂ ಅಷ್ಟು ಅಳ್ತಾರೆ, ಯಾಕೆ ನಮ್ಮ ಅಜ್ಜಿ ಈ ತರ ಮಾಡ್ತಾರೆ ಅಂತ ಗುರುಜಿ. ಹೌದು ತಾಯಿ, ಅವ್ರಿಗೆ ಏನ್ ನಿಮ್ ಮೇಲೆ ದ್ವೇಷ ಇಲ್ಲ, ಸುತ್ತಮುತ್ತಲು ಪ್ರಕೃತಿ ಹಂಗ್ ಮಾಡ್ಬಿಟ್ಟಿದೆ ತಾಯಿ. ಎಷ್ಟು ಕಣ್ಣೀರು ಹಾಕಿರೋ ದಿನನೇ ಇಲ್ಲ ಗುರುಜಿ. ನಾನು ಅಷ್ಟು ಕಣ್ಣೀರು ಹಾಕಿದೀನಿ, ಎಂತ ತಾಯಿ ನನಗೆ ಸಿಕ್ಕಿದಾಳೆ ಅಂತ. ಚಿಂತೆ ಮಾಡ್ಬೇಡ ತಾಯಿ, ಅವಳು ಎಂತ ತಾಯಿ ಆಗಿದ್ರು, ಎಂತ ಕಟೋಳಾಗಿದ್ರು, ಅವಳ ಗರ್ಭದಿಂದ ನೀನು ಹುಟ್ಟಿರೋದು. ಆದ್ರೆ ನಿನ್ನ ಜೀವನದಲ್ಲಿ ಆ ತಾಯಿ ತಾನಾಗ್ ಬರ್ಬೇಕು ಅಂತ ಒಂದು ಅದ್ಭುತವಾದ ವ್ರತ ನಾನು ಹೇಳ್ಕೊಡ್ತೀನಿ. ಚಿಂತೆನೇ ಮಾಡ್ಬೇಡಮ್ಮ, ನೆಮ್ಮದಿಯಾಗಿರು. ನಿನ್ ಕಷ್ಟ ದೂರ ಆಯ್ತು ಅಂತ ತಿಳ್ಕೊ. ಏನ್ ಮಂಗಳವಾರ ಮದುವೆ ಮಾಡ್ಕೊಂಡಿದ್ರಿ? ಇಲ್ಲ ಗುರುಜಿ, ಸೋಮವಾರ ಗುರುಜಿ. ಸೋಮವಾರ. ಡೇಟ್ ಇನ್ನೂ ಸರಿ ಹೇಳಮ್ಮ. 36,1984 ಗುರುಜಿ. 36,1984. ಸರಿ ತಾಯಿ, ಆಯ್ತು, ಒಳ್ಳೇದಾಗತ್ತೆ, ಚಿಂತೆ ಮಾಡ್ಬೇಡ. ನಿನ್ಗೆ ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳು. ಒಬ್ಳಿಗೆ ಮದ್ವೆ ಆಗಿದೆ ಗುರುಜಿ, ಇನ್ನೊಬ್ಳಿಗೆ ಮದ್ವೆ ಮಾಡ್ಬೇಕು ಗುರುಜಿ. ಒಬ್ಳು ಅಮೆರಿಕದಲ್ಲಿ ಇದ್ದಾಳೆ ಗುರುಜಿ, ಮದ್ವೆ ಆಗಿರೋ ಮಗಳು MS ಮಾಡ್ತಾ ಇದ್ದಾಳೆ ಗುರುಜಿ. ಮಾಡ್ಲಿ ತಾಯಿ, ಮಾಡ್ಲಿ. ಎಂದು ನನಗೆ ನಮ್ಮ ವಂಶದಲ್ಲೇ ಹೆಣ್ಮಕ್ಳು ಯಾರು ಇಲ್ಲ ಗುರುಜಿ. ನನಗಿದ್ರೆ ಹೆಣ್ಮಕ್ಳು ನಮ್ಮಮ್ಮ ಒಂದು ದಿನ ನನ್ ಮಕ್ಳಿಗೆ ಆಶೀರ್ವಾದ ಮಾಡಿಲ್ಲ ಗುರುಜಿ. ಈಗ ಅವ್ರು ಬಂದು ಆಶೀರ್ವಾದ ಮಾಡ್ಬೇಕು, ಆಗ ಮಾಡೋಣ. ಚಿಂತೆ ಮಾಡ್ಬೇಡ. ಆಯಮ್ಮನಿಗೂ ನೊಂದು ಗೊತ್ತಾಗ್ಬೇಕು ನೀನ್ ಎಷ್ಟು ನೊಂತಾ ಇದೀಯಾ, ಯಾಕೆ ನಾನು ಜೀವನದಲ್ಲಿ ಆ ಹುಡುಗಿನ ದೂರ ಇಟ್ಟಿದ್ದೀನಿ ಅನ್ನೋದು ತಾನು ಯೋಚನೆ ಮಾಡ್ಕೊಂಡು ಓಡ್ ಬರ್ಬೇಕು. ನಿನ್ ಮೇಲೆ ಸ್ವಲ್ಪ ನೀನ್ ಅವತ್ತಿಂದ ಸಣ್ಣ ವಯಸ್ಸಿಂದ ನಿನ್ ಕಾಲ್ ಮೇಲೆ ನೀನ್ ನಿಂತಿದ್ಯಾ, ಯಾರು ನಿನ್ ಸಪೋರ್ಟ್ ಮಾಡಿಲ್ಲ, ನಿನ್ ಜೀವನದಲ್ಲಿ ಒಳ್ಳೆತನಕ್ಕೆ ಬೆಲೆ ಕೊಟ್ಟಿದ್ಯಾ, ಒಬ್ರಿಗೂ ಮೋಸ ಮಾಡಿಲ್ಲ, ಒಬ್ರಿಗೆ ವಂಚನೆ ಮಾಡಿಲ್ಲ, ಯಾವ್ದಕ್ಕೂ ಆಸೆ ಪಡ್ಲಿಲ್ಲ ನೀನು. ಇಲ್ಲ ಗುರುಜಿ, ಎಲ್ಲರ ಹತ್ರ ಒಳ್ಳೆಯವಳಾಗ್ಬೇಕು ಅನ್ನೋದೇ ನನ್ಗೆ ಆಸೆ. ನಿನ್ನ ಮಾನಸಿಕ ಸ್ಥಿತಿನೂ ಚೆನ್ನಾಗಿದೆ. ಆದ್ರೆ ನೀನ್ ಎಲ್ಲರಿಗೂ ದಾನ ಧರ್ಮ ಪೂಜೆ ನೀನ್ ಮಾಡದೇ ಇರೋದು ಎಲ್ಲ ಮಾಡಿದೀಯಾ. ಭಗವಂತ ನಿನ್ಗೆ ನಿಜವಾಗ್ಲೂ ಆ ಪ್ರತಿಫಲ ನಿನ್ ಮಕ್ಳು ಕೊಟ್ಟಿದ್ದಾನೆ ನೋಡು. ಇಂಥ ತಾಯಿ ಇಲ್ದೆ ಹೋದ್ರು ಒಳ್ಳೆ ಮಕ್ಳು ಕೊಟ್ರ, ಅವ್ರ ಜೀವನ ಎಷ್ಟ್ ಚೆನ್ನಾಗಿ ವಿದ್ಯಾವಂತರು, ಎಲ್ಲರೂ ಒಳ್ಳೆಯವರೇ. ಪುಣ್ಯ ಮಾಡಿದೀನಿ ಅಂತ ಮಕ್ಳು. ಅದೇ ಸಾಕು ನಿನ್ಗೆ, ಚಿಂತೆ ಮಾಡ್ಬೇಡ. ಇವ್ರು ನೆನ್ಸ್ಕೋಬೇಕು, ನಮ್ಮ ಅಜ್ಜಿ ಅಂತೂ ನಮ್ ತಾಯಿಗಿಂತ ಅವಳು ಸಿಕ್ಕೋರು, ಆದ್ರೆ ನಮ್ ದೇವತೆ ತರ ನನ್ ತಾಯಿ ಸಿಕ್ಕಿದಾಳೆ ಅಂತ ನಿಮ್ ಮಗಳು ನಿಮ್ಮನ್ನ ಪೂಜೆ ಮಾಡ್ತಾರೆ. ಚಿಂತೆ ಮಾಡ್ಬೇಡಿ. ಹೌದು ಗುರುಜಿ, ಯಾವಾಗ್ಲೂ ನನ್ ಮಕ್ಳೇ ನನಗೆ ಸಮಾಧಾನ ಹೇಳೋದು. ಅವ್ರಿಗೆ ಇಲ್ದಿದ್ರೆ ನೀನ್ ಯಾಕೆ ಆಸೆ ಪಡ್ತೀಯ, ಯಾಕೆ ಅಳ್ತೀಯ ಅಂತ ಹೇಳ್ತಾರೆ ಗುರುಜಿ. ಚಿಂತೆ ಮಾಡ್ಬೇಡಿ, ನಿಮ್ಮ ತಾಯಿ ಪ್ರೀತಿ ನಿನ್ ಮೇಲೆ ಬರ್ಬೇಕು ಅಂತ ಒಂದು ಎಷ್ಟು ಕಷ್ಟಪಟ್ಟು ದುಡಿತಾರೆ ಗುರುಜಿ, ಆಸೆನೆ ಪಡೋದಿಲ್ಲ. ಅದು ಮನೆ ಕಟ್ಟಣ ಅಂದ್ರು ಆಗ್ತಾ ಇಲ್ಲ, ಎಲ್ಲದಕ್ಕೂ ಅಡ್ಡ ಆಗ್ತಾ ಇದೆ ಗುರುಜಿ. ಸರಿ ತಾಯಿ, ಚಿಂತೆ ಮಾಡ್ಬೇಡಿ. ನೋಡಿ, ನಾನು ರಮಲಶಾಸ್ತ್ರ ನೋಡಿದ್ದೀನಿ, ರಮಲಶಾಸ್ತ್ರ ಹಾಕಿದ್ದೀನಿ. ಮಾತೃಕಾರಕ ಚಂದ್ರ ದ್ವಿತೀಯ ಸ್ಥಾನ ಚಂದ್ರ, ಮಾತೃಕಾರಕ ಚಂದ್ರ ತೃತೀಯ ಸ್ಥಾನ ಕುಟುಂಬ ಸ್ಥಾನದಲ್ಲಿ ಕೂತಿದ್ದಾನೆ. ಕುಟುಂಬ ಸ್ಥಾನದಲ್ಲಿ ಅಂತಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ವೃಶ್ಚಿಕದಲ್ಲಿ ಕೂತಿದ್ದಾನೆ. ವೃಶ್ಚಿಕದಲ್ಲಿ ಕೂತಿರ್ಬೇಕಾದ್ರೆ ಅಗ್ನಿತತ್ವ ಜಲತತ್ವ, ಅದಕ್ಕೆ ನಿಮ್ಮ ತಾಯಿ ನಿಮ್ಮ ಹತ್ರ ಶತ್ರು ಆಗ್ತಿದ್ದಾಳೆ. ನೀವೇನ್ ಮಾಡ್ಬೇಕು, ಚಂದ್ರಮೌಳೇಶ್ವರ ಅಥವಾ ಅತಿ ಹೆಚ್ಚು ಚಂದ್ರ ಆರಾಧನೆ ಮಾಡ್ಬೇಕು. ಪ್ರತಿ ಸೋಮವಾರ ಒಂದು ಬಿಳಿ ವಸ್ತ್ರ ಅದನ್ನ ತಗೊಂಡು ಸಣ್ಣದೊಂದು ಯಾವ್ದಾದ್ರು ಬೆಳ್ಳಿ ಚೆಂಬು ತಮ್ಗೆ ಸಣ್ಣದೊಂದು ತಗೊಂಡು ಆ ಬಿಳಿ ವಸ್ತ್ರವನ್ನ ಹಿಂಗ್ ಒದಿಸ್ಬಿಡ್ಬೇಕು ಒಂದು ಮಣೆ ಮೇಲೆ. ಅದ್ರ ಮೇಲೆ ಅಕ್ಕಿ ತುಂಬಿಡ್ಬೇಕು ಆ ಚಿಕ್ಕ ಚೆಂಬಗೆ ತುಂಬಿಟ್ಟು, ಅದಕ್ಕೆ ಅದ್ರ ಮೇಲೆ ಒಂದು ಬೆಳ್ಳಿ ನಾಣ್ಯನೋ ಅಥವಾ ಬೆಳ್ಳಿ ಕಾಯಿನ್ ಯಾವ್ದಾದ್ರು ಸರಿ, ಒಂದು ಮುತ್ತಾದ್ರೂ ಅದನ್ನೇ ಅದ್ರ ಮೇಲೆ ಇಟ್ಬಿಡಿ. ಆ ಚೆಂಬು ಮೇಲೆ ಇಟ್ಬಿಟ್ಟು ಅಕ್ಕಿ ಒಳಗಡೆ ಅದ್ರ ಮೇಲೆ ಈ ಚೆಂಬು ಆ ನಾಣ್ಯ ಇಟ್ಬಿಟ್ಟು ಚಂದ್ರನ ಅಷ್ಟೋತ್ರ, ಚಂದ್ರ ಒಂದು ಪುಸ್ತಕಗಳು ನವಗ್ರಲ್ಲಿ ಅಷ್ಟೋತ್ರ ಸಿಗುತ್ತೆ. ಬಿಳಿ ಪುಷ್ಪದಿಂದ ಮಲ್ಲಿಗೆ ಹೂವ ಅಥವಾ ತುಂಬೆ ಹೂವ, ಸಣ್ಣ ತುಂಬೆ ಹೂವ ಸಿಗುತ್ತಲ್ಲ, ಅದನ್ನ 108 ತಂದ್ಬಿಟ್ಟು ಪ್ರತಿ ಸೋಮವಾರ ಅದಕ್ಕೆ ಚಂದ್ರನ ಅಷ್ಟೋತ್ರ ಹಾಕೊಂಡು ಓದ್ಕೊಳ್ಳಿ. ಓದ್ಕೊಂಡಾದ ನಂತರ ಆ ಅಕ್ಕಿ ಜೊತೆ ಸ್ವಲ್ಪ ಬೆಲ್ಲವನ್ನ ಸೇರಿಸ್ಬಿಟ್ಟು ಏನಾದ್ರೂ ಪ್ರಸಾದ ಮಾಡಿ ಅದನ್ನ ಮನೆಯವರೆಲ್ಲ ತಿಂತಾ ಬರ್ಬೇಕು. ಪ್ರತಿ ಸೋಮವಾರ ಇದನ್ನ ಮಾಡಿ, ಮಂಗಳವಾರ ಪ್ರಸಾದ ಮಾಡ್ಕೊಳ್ಳಿ. ಮತ್ತೆ ಆ ಬಿಳಿ ವಸ್ತ್ರ ಇರುತ್ತಲ್ಲ, ಅದನ್ನ ಅರಿಯೋ ನೀರಿಗೆ ತಗೊಂಡು ಹೋಗಿ ಬಿಟ್ಬಿಟ್ಟು ಬಂದ್ಬಿಡ್ಬೇಕು. ಯಾವ್ದಾದ್ರು ಬಾವಿಗೋ ನೀರು, ಯಾವ್ದಾದ್ರು ಸಣ್ಣ ಬ್ಲೌಸ್ ಪೀಸ್ ಆದ್ರೂ ಸರಿ, ಕರ್ಚೀಪ್ ಆದ್ರೂ ಸರಿ, ಒಂದು 16 ವಾರ ಈ ತಂತ್ರ ಪ್ರಯೋಗ ಮಾಡಿ. ನಿಮ್ಮ ತಾಯಿ ಹುಡ್ಕೋಡ್ ನಿಮ್ ಮನೆಗ್ ಬರ್ತಾಳೆ, ಆರಾಮಾಗಿ ಅಲ್ಲೇ ಇರ್ತಾಳೆ, ನೆಮ್ಮದಿಯಾಗಿರ್ತಾಳೆ. ಅವಾಗ ಹೇಳ್ತಾರೆ ನಿಮ್ಮ ಅಕ್ಕ ತಂಗಿರು, ಅವಳೇನೋ ಏನೋ ಮಾಡಿಸ್ಬಿಟ್ಲು, ಅದಕ್ಕೆ ನಮ್ಮ ತಾಯಿ ಬಿಟ್ಟೋಗ್ಬಿಟ್ರು ಅಂತ ಮತ್ತೆ ಅವರು ಶತ್ರುಗಳಾಗ್ತಾರೆ. ಅದರಿಂದ ನಾವು ಯಾವ ಮಾಟನೂ ಮಾಡ್ತಿಲ್ಲ, ಏನೂ ಇಲ್ಲ. ಭಗವಂತನ ಹತ್ರ ಒಳ್ಳೆ ಪೂಜೆ ಒಳ್ಳೆ ಪುನಸ್ಕಾರವನ್ನು ಮಾಡ್ತಿದ್ದೀವಿ ಅಂತ ಹೇಳಿ ಅದನ್ನಲ್ಲೇ ಬಿಡಿ. ಚಿಂತೆ ಮಾಡಬೇಡಿ. ನಾನು ಹೇಳಿದ್ ಮಾಡು ತಾಯಿ, ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ.
ವೀಕ್ಷಕರೇ, ಕನಕಪುರದಿಂದ ಪದ್ಮ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಪದ್ಮ. ನಮಸ್ತೆ ಮೇಡಮ್. ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಯಾರ ಬಗ್ಗೆ ಕೇಳ್ಬೇಕಿತ್ತು ಹೇಳಿ? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಯಜಮಾನ್ರ ಹೆಸರು ಹಾಗೂ ಡೀಟೇಲ್ಸ್ ತಿಳಿಸಿ. ಅವ್ರ ಹೆಸರು ಚಂದ್ರಶೇಖರ್ ಅಂತ. ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಮದ್ವೆ ಆಗಿರೋ ದಿನ ಗೊತ್ತಿದೆ. ಹೇಳಿ, ಅದನ್ನೇ ಹೇಳಿ. ಮುಹೂರ್ತದ ಸಮಯ ತಿಳಿಸಿ. August 2nd, 1998. August 2nd, 1988. 98. ಸರಿ, ಸಮಯ ಹೇಳಿ. ಮುಹೂರ್ತದ ಸಮಯ 9:30 ಇಂದ 10:30. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡಿ. ಒಳ್ಳೇದಾಗತ್ತೆ ತಾಯಿ, ಚಿಂತೆ ಮಾಡಬೇಡಿ. ಶ್ರಾವಣ ಮಾಸದಲ್ಲಿ ಮದ್ವೆ ಆಯ್ತು ನಿಮ್ದು. ಶ್ರಾವಣ ಮಾಸದಲ್ಲಿ ಭಾನುವಾರ ಮದ್ವೆ ಆಗಿರ್ತಕ್ಕಂಥದ್ದು. ಹೌದು ಗುರುಜಿ, ಹೌದು. ಚೆನ್ನಾಗಿದೆ ಅಮ್ಮ. ಜಾತಕನ ಮದ್ವೆ ಆಗಿದ್ದ ಅನುರಾಧ ನಕ್ಷತ್ರದಲ್ಲಿ ಮದ್ವೆ ಆದ್ರಿ. ಜಾತಕನ ತುಂಬಾ ಚೆನ್ನಾಗಿದೆ. ಎಷ್ಟ್ ಜನ ತಾಯಿ ಮಕ್ಕಳು ನಿಮ್ಗೆ? 2 ಗಂಡ್ಮಕ್ಳು ಗುರುಜಿ. ಆದ್ರೆ ಗಂಡ್ಮಕ್ಳಿದೆ, ಸಂಸಾರ ಇದೆ, ಎಲ್ಲವೂ ಇದೆ, ಆದ್ರೆ ಮಾನಸಿಕ ನೆಮ್ಮದಿ ಇಲ್ವೇ? ಹೌದು ಗುರುಜಿ, ಅವ್ರಿಗೆ ತುಂಬಾನೇ ತೊಂದ್ರೆ. ಯಾವ್ದೇ ಕೆಲಸ ಮಾಡಕ್ ಹೋದ್ರು ಎಲ್ಲಾ ಕೈ ಸುಟ್ಕೊಳ್ತಾ ಇದಾರೆ. ಅವ್ರ ಜೀವನದಲ್ಲಿ ಈ ತನಕ ನೋಡಿ, ಎಜುಕೇಶನ್ ಅನ್ಕೊಂಡಿರೋಷ್ಟು ಓದಕ್ಕಾಗಿಲ್ಲ, ಅಲ್ಲೂ ಸಮಸ್ಯೆ ಆಗೋಯ್ತು ಅವ್ರಿಗೆ. ಅದರಲ್ಲೂ ಕಂಪ್ಲೀಟ್ ಮಾಡ್ಲಿಕ್ಕೆ ತಾನು ಏನ್ ಓದ್ಬೇಕು ಅನ್ಕೊಂಡು ಆಗಿಲ್ಲ, ಸಪೋರ್ಟ್ ಸಿಗ್ಲಿಲ್ಲ, ಅಥವಾ ಏನೋ ಸಮಸ್ಯೆ ಆಯ್ತು. ಅದ ನಂತರ ಉದ್ಯೋಗದ ರೀತಿ, ಬಿಸ್ನೆಸ್ ರೀತಿ, ಯಾವುದೇ ಕೆಲ್ಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಿ ಎಲ್ಲ ಆದಂಗೆ ಇರುತ್ತೆ, ಕೊನೆಯಲ್ಲಿ ಏನೂ ಆಗಿರೋದಿಲ್ಲ. ಕರೆಕ್ಟ್ ಗುರುಜಿ. ಇದೇ ರೀತಿ ಮತ್ತೆ ಇವ್ರು ಯಾರಿಗಾದ್ರೂ ಇಂತ ಕೆಲಸ ಮಾಡು ಅಂತ ಹೇಳಿ ಅವ್ರು ಚೆನ್ನಾಗ್ ಆಗ್ಬಿಡ್ತಾರೆ. ನಿಮ್ ಮನೇಲಿ ಊಟ ಮಾಡ್ಕೊಂಡು ನಿಮ್ಮ ಹತ್ರ 100 ರೂಪಾಯಿ ತಗೊಂಡೋಗಿರೋನು ಇವಾಗ ಚೆನ್ನಾಗಿದ್ದಾನೆ. ಆದ್ರೆ ಇವ್ರ ಜೀವನದಲ್ಲಿ ಏಳಿಗೆ ಅನ್ನೋದು ಇಲ್ವೇ ಇಲ್ಲ. ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಜನ್ಮ ಜಾತಕದಲ್ಲಿ ಸರ್ಪದೋಷ ಬಂದಿದೆ. ಈ ಸರ್ಪದೋಷ ಬಂದಿದೆ. ಈ ಸರ್ಪ ಏನ್ ಮಾಡ್ತಿದೆ, ಇವರ ರಾಶಿಯನ್ನ ಭಕ್ಷಣೆ ಮಾಡ್ತಿದೆ. ಅಂದ್ರೆ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಇಲ್ದಿರ ಒಂದೊಂದು ಗ್ರಹಗಳನ್ನೇ ನುಂಗ್ತಾ ಬರ್ತಿರ್ತಕ್ಕಂಥದ್ದು. ಅದಕ್ಕೆ ಅವ್ರ ಏನೇ ಕೆಲಸ ಮಾಡ್ಲಿ ತಾನ್ ಬೆಳೆಯಕ್ ಆಗ್ತಿಲ್ಲ, ಊರ್ನೆಲ್ಲ ಬೆಳೆಸಿ ಬೆಳೆಸಿ ತೋರಿಸ್ತಿದ್ದಾನೆ. ಇದು ನಿಜ ಗುರುಜಿ. ಅಂದ್ರೆ ಇವ್ರ ಹತ್ರ ಬರ್ತಾರೆ, ಇವ್ರದೇ ದುಡ್ಡೆಲ್ಲ ಇಸ್ಕೊಂಡು ಓಡೋಗ್ತಾರೆ ಗುರುಜಿ. ಅದೇ ನಡೆಯೋದು. ಊರೆಲ್ಲ ಬೆಳೆಯುತ್ತೆ, ಆದ್ರೆ ಇವ್ರು ದಿನೇ ದಿನ ಮೈನಸ್ ಹೋಗ್ತಿದ್ದಾರೆ, ಒಂದೊಂದೇ ಕಳ್ಕೊಂತಿದ್ದಾರೆ, ಯಾವ್ದು ವೃದ್ಧಿ ಅಂತೂ ಆಗ್ತಿಲ್ಲ. ಪರಿಹಾರ ಹೇಳಿ ಗುರುಜಿ. ಚಿಂತೆ ಮಾಡಬೇಡಿ ತಾಯಿ, ಒಳ್ಳೇದಾಗುತ್ತೆ. ಎಲ್ಲದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ, ಸರಿನಾ? ನೀವೇನ್ ಮಾಡ್ಬೇಕು, ಪ್ರತಿದಿನ ಒಂದು 64 ದಿನಗಳ ಕಾಲ ಡೈಲಿ ಒಂದು ಎಳ್ನೀರು, ಒಂದು ಗ್ಲಾಸಲ್ಲಿ ಎಳ್ನೀರು, ಒಂದು ಗ್ಲಾಸಲ್ಲಿ ಹಾಲು, ಒಂದು ಸ್ವಲ್ಪ ಅರಿಶಿಣ, ಅಂತಂದ್ರೆ ಕಸ್ತೂರಿ ಅರಿಶಿಣ ಅಂತ ಹೇಳ್ತೀವಿ. ಈ ಮೂರನ್ನ, ಮತ್ತು ಕೆಂಪು ಅಕ್ಕಿ ಬರುತ್ತೆ, ಅಕ್ಕಿನಲ್ಲೇ ಕೆಂಪಕ್ಕಿ, ಅದ್ರ ಮೇಲೆ ಪರೆಗಳ ತರ ಸರ್ಪಗಳ ತರ ಗುರುತಿರುತ್ತೆ. ಆ ಕೆಂಪಕ್ಕಿ, ಸ್ವಲ್ಪ ಒಂಚೂರು ಬೆಲ್ಲ, ಇಷ್ಟು ರೆಡಿ ಮಾಡ್ಕೋಬೇಕು ಡೈರಿ. ನೀವೇನ್ ಮಾಡ್ಬೇಕು, ಬೆಳಗ್ಗೆನೆ ಎದ್ದು ಇಬ್ರು ಸ್ನಾನ ಮಾಡ್ಕೊಂಡು ಒಂದು ಎಳ್ನೀರು ಮತ್ತೆ ಹಾಲು, ನೀರು ಒಂದು ತಂಬಿಗೆ, ಮತ್ತೆ ಅರಿಶಿಣ ಕುಂಕುಮ ಯಥಾಶಕ್ತಿ ತಗೊಂಡು ನಾಗರಕಲ್ ಹತ್ರ ಹೋಗ್ಬೇಕು. ಫಸ್ಟ್ ನೀರ್ ಹಾಕಿ ತೊಳೆದು ಬಿಡೋದು, ಮತ್ತೆ ಆ ಹಾಲು ಹಾಕೋದು, ಮತ್ತೆ ಎಳ್ನೀರ್ ಹಾಕೋದು, ಮತ್ತೆ ಆ ಒಂದು ಕಸ್ತೂರಿ ಅರಿಶಿಣ ಹಾಕ್ಬಿಡೋದು, ಚೆನ್ನಾಗಿ ಎಲ್ಲ ಕಲ್ಲುಗಳು ಹಿಂಗ್ ಉಜ್ಬಿಡೋದು, ಮತ್ತೆ ಅದನ್ನ ನೀರ್ ಹಾಕಿ ತೊಳೆದು ಕಂಪ್ಲೀಟ್ ಮಾಡಿ, ಅಲ್ಲಿ ಕರ್ಪೂರ ಹಚ್ಚಿ ನೈವೇದ್ಯಕ್ಕೆ ಒಂದು ವೀಳ್ಯದೆಲೆ ಮೇಲೆ ನೈವೇದ್ಯಕ್ಕೆ ಕೆಂಪು ಅಕ್ಕಿ ಇರುತ್ತಲ್ಲ, ಅದ್ ನೆನ್ಸ್ಬಿಡೋದು, 1 ಟೀ ಸ್ಪೂನ್ ಅಷ್ಟೇ, ಒಂದೇ ಒಂಚೂರು ಬೆಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿ 5 ಪ್ರದಕ್ಷಿಣೆ ಹಾಕಿ ನೇರವಾಗಿ ಮನೆಗೆ ಬರ್ಬೇಕು. ಈ ರೀತಿ ಇಟ್ಕೋಬೇಕು. ಒಂದು 64 ದಿನ ಮಾಡಿ. ಈ 64 ದಿನ ನಾನ್ ವೆಜ್ ತಿನ್ಬಾರ್ದು, ದೈಹಿಕ ಸಂಪರ್ಕ ಇರಬಾರ್ದು, ತುಂಬಾ ಮಡಿಯಿಂದ ಇರ್ಬೇಕು. ಮಧ್ಯದಲ್ಲಿ ಋತುಸ್ರಾವ ಸಮಯದಲ್ಲಿ 5 ದಿನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈ ರೀತಿ ಒಂದ್ಸಲಿ ಮಾಡ್ಬಿಡಿ, ಜೀವನದಲ್ಲಿ ಅವ್ರಿಗೆ ಇದು ಕಂಪ್ಲೀಟ್ ಆಗಿದ ತಕ್ಷಣ ಮಾರನೇ ದಿನನೇ ಪ್ರಗತಿ ಸ್ಟಾರ್ಟ್ ಆಗುತ್ತೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ಈಗ ಪತ್ರಗಳತ್ತ ಗಮನ ಹರಿಸೋ ಸಮಯ. ವಿರಾಜಪೇಟೆಯಿಂದ ರಮಣಿಯವರು ಪತ್ರವನ್ನ ಬರೆದಿದ್ದಾರೆ, ಮಗನ ಬಗ್ಗೆ ಪ್ರಶ್ನೆಯೊಂದನ್ನ ಇಟ್ಟಿದ್ದಾರೆ. ಬನ್ನಿ ನೋಡೋಣ ಅವರ ಸಮಸ್ಯೆ ಏನು ಅನ್ನೋದನ್ನ. ಗುರುಜಿ, ವಿರಾಜಪೇಟೆಯಿಂದ ಈ ಒಂದು ಪತ್ರ ಬಂದಿದೆ. ಮಗನ ಭವಿಷ್ಯದ ಬಗ್ಗೆ ಕೇಳಬೇಕು ಅಂತ ಸಾಕಷ್ಟು ಆತಂಕ, ಭಯದಿಂದ ಪತ್ರವನ್ನ ಬರೆದಿದ್ದಾರೆ. ಜನ್ಮ ದಿನಾಂಕವನ್ನ ಸೂಚಿಸಿದರೆ 29/10/88ನೇ ಇಸವಿ, ಶನಿವಾರ ರಾತ್ರಿ 12:40ಕ್ಕೆ, ಮಿಥುನ ರಾಶಿ, ಆರಿದ್ರ ನಕ್ಷತ್ರ ಅಂತ ಹೇಳ್ತಿದ್ದಾರೆ. PUC ಮಾತ್ರ ಓದಿದಾನೆ. ಯಾವುದೇ ಕೆಲಸದಲ್ಲಿ ಕೂಡ ಅವನಿಗೆ ಯಶಸ್ಸು ಅನ್ನೋದು, ಅಭಿವೃದ್ಧಿ ಅನ್ನೋದು ಸಿಗ್ತಾ ಇಲ್ಲ. ಪ್ರತಿಯೊಂದು ಕೈ ಬಿಟ್ಟು ಹೋಗುತ್ತೆ. ಸಾಕಷ್ಟು ಸಾಲನೂ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸಾಲ ಮಾಡಿ ಅವನನ್ನ ನಾವೀಗ ಹೊರದೇಶಕ್ಕೆ ಅಂದ್ರೆ ದುಬೈಗೆ ಕಳಿಸಿದೀವಿ. ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಈ ಕೆಲಸದಿಂದ ಆದ್ರೂ ಕೂಡ ಅವನ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತಾ ಅನ್ನೋದು ಇವರ ಪ್ರಶ್ನೆ. ಖಂಡಿತ ಚತುಸ್ಥಾನ, ಸುಖಸ್ಥಾನ, ಪಂಚಮಸ್ಥಾನ, ಜನ್ಮಸ್ಥಾನ ತೋರಿಸ್ತಿದೆ. ಒಳ್ಳೇದಾಯ್ತು, ನೀವು ಪ್ರಶ್ನೆ ಕೇಳಿದ್ರಿ. ಅವನು ಚೆನ್ನಾಗಿರ್ತಾನೆ ಅಂತ. ಖಂಡಿತ ಚೆನ್ನಾಗಿರ್ತಾನೆ, ಏನೋ ಚಿಂತೆ ಮಾಡಬೇಡಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರು, ಒಬ್ರು ಕಾಲರ್ ಇದ್ದಾರೆ. ಬಿಜಾಪುರದಿಂದ ದೀಪಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಲೋ
ಹಲೋ ಹಲೋ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ದೀಪಲಕ್ಷ್ಮಿ ಅವರೇ. ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಸರಿ ಹೇಳಿ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 1/4/1980. 1/4/1980 ಇಸವಿ. ಸಮಯ ಹೇಳಿ. ಸಮಯ ಮಂಗಳವಾರ ಬೆಳಗ್ಗೆ 7:30. ಬೆಳಗ್ಗೆ 7:30. ಜನ್ಮ ರಾಶಿ ನಕ್ಷತ್ರದ ಬಗ್ಗೆ ಮಾಹಿತಿ ಗೊತ್ತಿದೆಯಾ? ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಸರಿ, ಗುರುಜಿ ಅವರಿದ್ದಾರೆ, ದೀಪ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ ಗುರುಜಿ, ಇವತ್ತು ಸಿಕ್ತು ನಿಮ್ದು. ಖಂಡಿತ ತಾಯಿ, ಇವತ್ತು ನಿಮ್ ಟೈಮ್ ಚೆನ್ನಾಗಿದೆ, ಅದಕ್ಕೆ ಕರೆ ಸಿಕ್ಕಿದೆ. ಜೀವನದಲ್ಲಿ ಸಾಕಷ್ಟು ನೊಂದಿದೀಯಾ, ಇನ್ ಮುಂದೆ ಆ ನೊಂದು ಅವಶ್ಯಕತೆ ಇಲ್ಲ ಬಿಡಮ್ಮ. ಅವಮಾನ, ಅಪವಾದಗಳು ನಿನ್ ಜೀವನದಲ್ಲಿ ಇಂಥ ಕಷ್ಟ ಬಂದಿಲ್ಲ ಅನ್ನೋ ಹಾಗಿಲ್ಲ ತಾಯಿ. ಎಲ್ಲಾ ರೀತಿ ಬಂದೋಯ್ತು, ಆದ್ರೆ ಯಾವುದಲ್ಲೂ ಸುಖ, ನೆಮ್ಮದಿ, ಶಾಂತಿಯನ್ನು ನಿನ್ಗೆ ಇದುವರೆಗೂ ಸಿಗ್ಲಿಲ್ಲ. ಹೌದು ಗುರುಜಿ. ಗುರುಜಿ, ನನ್ನ ಆರೋಗ್ಯ ತುಂಬಾ ಹದಗೆಡ್ತಿದೆ ಗುರುಜಿ. ಈಗ 2-3 ತಿಂಗಳಾಯ್ತು. ತುಂಬಾನೇ ಅಂದ್ರೆ BP, ಶುಗರ್, ಆಮೇಲೆ ಥೈರಾಯ್ಡ್, ಈ ರೀತಿ ತುಂಬಾ ಆರೋಗ್ಯ ಸಮಸ್ಯೆಗಳು ಬಹಳ ಬರ್ತಾ ಇದೆ ಗುರುಜಿ. ಇಷ್ಟು ಬರ್ಲಿಕ್ಕೆ ಕಾರಣ ಏನ್ ಗೊತ್ತಾ ತಾಯಿ? ನಿನ್ ಮಾನಸಿಕ ನೆಮ್ಮದಿ ಇಲ್ಲದ ಕಾರಣ. ಯೋಚನೆ ಮಾಡಿ 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 ನೀನ್ ರಾತ್ರಿ ಮಲಗಿದ್ರೆ ನಿಂಗೆ ಸಂಪೂರ್ಣವಾಗಿ ನಿದ್ದೆನೆ ಬರಲ್ಲ ತಾಯಿ. ಯೋಚನೆ ಮಾಡ್ತಾನೇ ಇರ್ತೀಯ. ಆ ಮೈಂಡ್ಗೆ ರಿಲ್ಯಾಕ್ಸ್ ಅನ್ನೋದು ಕೊಡ್ಬೇಕಲ್ವಾ? ದೇಹಕ್ಕೆ ರಿಲ್ಯಾಕ್ಸ್ ಅನ್ನೋದಿಲ್ಲ, ಆ ಮಾನಸಿಕ ಸ್ಥಿತಿಯ ಮೈಂಡ್, ಅದಕ್ಕೆ ರಿಲ್ಯಾಕ್ಸ್ ಅನ್ನೋದು ಕೊಟ್ಟಿದ್ರೆ ಖಂಡಿತ ಈ ದಿನ ಬರ್ದಿಲ್ಲ. ನೋಡಿ, ಯೋಚನೆ ಮಾಡಿ, ನೀವು ಬುದ್ಧಿ ಬಂದಾಗಿಂದ ನಿಮ್ಗೆ ಅವತ್ತಿಂದ ಇವತ್ತಿನ ತನಕ ನೆಮ್ಮದಿಯಾಗಿದ್ದೀನಿ ನಾನು ಇಷ್ಟು ದಿನ ಅಂತ ಹೇಳ್ಕೊಳಂಗೆ ಯಾವುದೂ ಇಲ್ಲ. ಏನೋ ಒಂದು ಸಮಸ್ಯೆ, ಯಾವುದೋ ಒಂದು ದಾರಿ ಹಿಡ್ಕೊಂಡು ಬರ್ತಾ ಇರುತ್ತೆ. 15 ದಿನ ನಗ್ನಗ್ತಾ ಇದ್ರೆ ಇನ್ನು 15 ದಿನ ತುಂಬಾ ನೊಂದ್ಕೊಳ್ತೀರಿ. ಆ ರೀತಿ ಸುಖ ಯಾವ ರೀತಿ ಇರುತ್ತೆ ಅಂತ ಕೂಡ ಇಲ್ಲ. ಇನ್ನೇನು ಈಗೀಗ ಎಲ್ಲ ಸರಿ ಹೋಗ್ತಿದೆ ಅನ್ನೋ ಟೈಮ್ಗೆ ಅನಾರೋಗ್ಯ ಬಂತು. ಹೌದಲ್ವಾ? ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ನಿನ್ನ ಜಾತಕದಲ್ಲಿರ್ತಕ್ಕಂಥ ಒಂದು ಪ್ರೇತ ದೋಷ. ಪ್ರೇತ ದೋಷ ಅಂತಂದ್ರೆ, ನೀವು ಸಣ್ಣ ವಯಸ್ಸಲ್ಲಿ ಋತುಸ್ರಾವ ಆಗುವ ಸಮಯದಲ್ಲಿ ಋತು ಧರ್ಮದ ಕ್ರಿಯೆಯಲ್ಲಿ ಏನೋ ತೊಂದರೆ ಆಗಿದೆ. ನೀವು ಮನೆಯಲ್ಲಿ ಋತುಸ್ರಾವ ಆಗಿದ್ದ, ಪ್ರಪ್ರಥಮವಾಗಿ ಹೊರಗಡೆ ಎಲ್ಲಾದ್ರೂ ಆಗಿದ್ದ ತಾಯಿ? ಮನೆಯಲ್ಲೇ ಆಗಿದ್ದು ಗುರುಜಿ. ಹಾಗೆ ಏನಾದ್ರೂ ಪ್ರಿಕಾಷನ್ಸ್ ತಗೊಂಡಿದ್ರಾ? ಹೋಗ್ಬಾರ್ದು, ಆಚೆ ಓಡಾಡಬಾರ್ದು ಅಂತ ಇಂಥದ್ದೇನಾದ್ರು? ಗುರುಜಿ, 6th ಇದ್ದೆ, ಅವಾಗ ನನಗೆ ಏನೂ ಗೊತ್ತಾಗ್ಲಿಲ್ಲ, ಏನೂ ಗೊತ್ತಿದ್ದಿಲ್ಲ. ಚಿಕ್ಕ ವಯಸ್ಸಲ್ಲಿ ಆಗಿದ್ನಲ್ಲ, ನನಗೆ ಗೊತ್ತಿಲ್ಲ ಗುರುಜಿ. ಯಾಕೆಂದ್ರೆ ನಿಮ್ಮ ಜಾತಕದ ಪ್ರಕಾರ ಆ ಸಮಯದಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಅಂದ್ರೆ ಋತುಸ್ರಾವ ಸಮಯದಲ್ಲಿ ನಿಮ್ಗೆ ಯಾವ್ದೊಂದು ಪ್ರೇತ ಶಾಪ ಆಗಿದೆ ಅಂತ. ಆ ಒಂದು ಶಾಪದಿಂದ ಅಲ್ಲಿಂದ ಇಲ್ಲಿನ ತನಕ ನಿಂಗೆ ನೆಮ್ಮದಿ ಇಲ್ಲ, ಅವಾಗಿಂದ ಇವತ್ತಿನ ತನಕ. ಇದಕ್ಕೇನಾದ್ರೂ ಪರಿಹಾರ ಇದೆ? ಅಮ್ಮ ಖಂಡಿತ ಇದೆ ತಾಯಿ, ಚಿಂತೆ ಮಾಡಬೇಡಿ. ಹುಣ್ಣಿಮೆ ದಿನ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಒಂದು ಮಡಲಕ್ಕಿ, ನಾವು ಮೊರ ಅದ್ರಲ್ಲಿ ಯಥಾಶಕ್ತಿ ಏನಾದ್ರೂ ಇಟ್ಟು ನೀರಿಗೆ ಬಿಟ್ಬಿಟ್ಟು ಬರ್ಬೇಕು. ಈ ರೀತಿ 3 ಸಮಯ ಮಾಡಿ. ನದಿಯಲ್ಲಿ ಹೋಗಿ, ಕಾವೇರಿಗೆ ಹೋಗಿ, ಗಂಗಾ ಎಲ್ಲ ಅನುಕೂಲ ಆದ್ರೆ ಅಲ್ಲಿ ಆರತಿ 3 ಸರಿ ಮಾಡಿ. ಋತುಸ್ರಾವ ಆಗದೆ ಇರೋಂಥ ಹೆಣ್ಣು ಮಕ್ಕಳು ಒಂದು 9 ಜನ ಕುಮಾರಿಯರು ಅಂತ ಹೇಳ್ತೀವಿ, ಅಥವಾ 7 ಜನ ಅಥವಾ 5 ಜನ ಅಥವಾ 3 ಜನ, ಈ ರೀತಿ ಒಂದು ಬೆಸ ಸಂಖ್ಯೆಯಲ್ಲಿ ಬರೋ ತರ ಪ್ರತಿ ಶುಕ್ರವಾರ ನಿಮಗ್ ಕರೆದು ಮನೆಗೆ ಅವ್ರಿಗೆ ಸತ್ಕರಿಸ್ಬೇಕು. ಅರ್ಶನ ಕುಂಕುಮ ಇಟ್ಟು, ನೀವೇ ಹಣೆ ಕುಂಕುಮ ಇಡಿ, ಅರ್ಶನ ಕುಂಕುಮ ಇಟ್ಟು ಅವ್ರಿಗೆ ಯಥಾಶಕ್ತಿ ಏನಾದ್ರೂ ಹೆಸರು ಬೆಳೆ ಕೊಡುವಂಥದ್ದು, ಅವ್ರಿಗೆ ಖುಷಿ ಆಗುವಂಥದ್ದು. ಒಂದು ಪೆನ್ನು, ಒಂದು ಪುಸ್ತಕ, ಒಂದು ಬ್ಲೌಸ್ ಪೀಸ್, ಏನ್ ಅನ್ಸುತ್ತೋ ಅದು. ಒಂದೊಂದು ವಾರ ಒಂದೊಂದು ಬೊಂಬೆ ಕೊಟ್ರು ಸರಿ. ಆ ಕುಮಾರಿಯ ಅಂತಂದ್ರೆ ಆ ಸಣ್ಣ ಮಕ್ಕಳು ಖುಷಿಯಾಗಿರ್ಬೇಕು. ಈ ರೀತಿ ಒಂದು 16 ವಾರ ಮಾಡ್ಬಿಡ್ತಾಯಿ. ನಿನ್ ಜೀವನದಲ್ಲಿ ಮತ್ತೆ ಸಮಸ್ಯೆ ಅನ್ನೋದು ಬರಲ್ಲ, ನಿನ್ನ ಆರೋಗ್ಯದಲ್ಲೂ ಪ್ರಗತಿ ಆಗ್ಬಿಡುತ್ತೆ. ಜೀವನದಲ್ಲಿ ನೆಮ್ಮದಿಯ ಜೀವನವನ್ನ ನಡೆಸ್ತೀರಾ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ ಗುರುಜಿ. ಈಗ ಇನ್ನೊಂದು ಪತ್ರದತ್ತ ಗಮನ ಹರಿಸೋಣ. ಅರುಣ ಅವರು ಪತ್ರವನ್ನ ಬರೆದಿದ್ದಾರೆ ಶಿರಾ ತಾಲೂಕಿನಿಂದ. ಪರಮ ಪೂಜ್ಯ ಗುರುಗಳಾದ ದೇವಿಶ್ರೀ ಗುರುಜಿ ಅವರ ಪಾದಾರವಿಂದಗಳಿಗೆ ಅನಂತ ಪ್ರಣಾಮಗಳು ಅಂತ ಹೇಳ್ತಿದ್ದಾರೆ. ನನಗೀಗ ಸುಮಾರು 24 ವರ್ಷ ಗುರುಜಿ. ಮನೆಯಲ್ಲಿ 9 ವರ್ಷಗಳಿಂದ ಯಾವುದೇ ಕೆಲಸ ಮಾಡಿದ್ರು ಅಭಿವೃದ್ಧಿ ಅನ್ನೋದನ್ನ ಕಾಣ್ತಾ ಇಲ್ಲ. ಜಮೀನಿನಲ್ಲಿ ದಾಳಿಂಬ್ರೆ ಗಿಡ ಹಾಕಿದೀವಿ, ಒಂದೇ ಸಲ ಬೆಳೆ ಚೆನ್ನಾಗಿ ಬಂತು, ಅದಾದ್ಮೇಲೆ ಇದುವರೆಗೂ ಬೆಳೆ ಬಂದಿಲ್ಲ. ಜಮೀನ್ ಹಾಗೆ ಖಾಲಿ ಬಿಡಬಾರ್ದು, ಒಳ್ಳೇದಲ್ಲ ಅಂತ ಸಾಲ ಮಾಡಿ ಬೆಳೆ ಇಟ್ಟರು ಕೂಡ ಅದನ್ನ ತೀರ್ಸಕ್ಕೆ ಸರಿ ಹೊಟ್ಟೋಗುತ್ತೆ. ಮತ್ತೆ ಬೆಳೆ ಹಾಕಿದೀವಿ ದಾಳಿಂಬ್ರೆ ಗಿಡದ್ದು, ಈ ಬಾರಿ ಆದ್ರೂ ಚೆನ್ನಾಗಿ ಬರುತ್ತೆ, ದಯವಿಟ್ಟು ನನ್ನ ಕನಸನ್ನ ಈಡೇರಿಸಿ ಅಂತ ಈ ಒಂದು ಭಾವಚಿತ್ರವನ್ನ ಕೂಡ ಕಳಿಸಿದ್ದಾರೆ. ಇರ್ತಕ್ಕಂಥದ್ದು ನೋಡಿ, ದ್ವಿತೀಯ ಸ್ಥಾನ ಲಾಭಸ್ಥಾನ ರಮಲಶಾಸ್ತ್ರದಲ್ಲಿ ಖಂಡಿತ ಒಳ್ಳೇದಾಗುತ್ತೆ ಅಂತಿದೆ. ಆದರೆ ಈ ಒಂದು ರಮಲಶಾಸ್ತ್ರ ಪ್ರಯುಕ್ತ ನಿಮ್ಮ ತೇಜೋಮಂದಿ ಶಾಸ್ತ್ರದಲ್ಲಿ ನೀವು ಕಳಿಸಿರ್ತಕ್ಕಂಥ ತೇಜೋಮಂದಿಯ ಪ್ರಕಾರ ಹಣೆಯಲ್ಲಿರ್ತಕ್ಕಂಥ 3 ಪಟ್ಟಿಗಳು ಅಂತಂದು ಜೀವನದಲ್ಲಿ ಒಳ್ಳೆಯ ಸ್ಥಾನ, ಮಾರ್ಗ ಎಲ್ಲವೂ ಅನುಕೂಲ ಆಗುತ್ತೆ. ಆದರೆ 9 ವರ್ಷದಿಂದ ಪ್ರಗತಿ ಇಲ್ಲ ಅಂತ ನೀವು ಹೇಳ್ತಿದ್ರೆ, ಆದರೆ 9 ವರ್ಷ ಇಲ್ಲ, 12 ವರ್ಷ ಆಗ್ತಾ ಬರ್ತಿದೆ ನಿಮ್ಮ ಪ್ರಗತಿ ಕುಂಠಿತ ಆಗಿ. ಮಧ್ಯದಲ್ಲಿ 3 ಆಕ್ಸಿಡೆಂಟ್, ಮೇಜರ್ ಆಕ್ಸಿಡೆಂಟ್ ಹೋಯ್ತು. 2002ರಲ್ಲಿ ಒಂದು, 6ರಲ್ಲೊಂದು, 2009ರಲ್ಲಿ ದೊಡ್ಡ ಆಕ್ಸಿಡೆಂಟ್ಸ್, ಇದು ತಪ್ಪಿಸ್ಕೊಂಡ್ರಿ. ಇನ್ನು 2016ರಲ್ಲಿ ಸ್ವಲ್ಪ ಮಟ್ಟಿಗೆ ಕೈ ಕಾಲು ಫ್ರಾಕ್ಚರ್ ಆಗುವಂತಿದೆ, ಸ್ವಲ್ಪ ಎಚ್ಚರಿಕೆ ವಹಿಸಿ. ಆದರೆ
ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಆಗ್ತೀರಿ. ದಾಳಿಂಬೆ ಗಿಡ ಅಂತ ಇಟ್ಟಿದ್ರಿ, ಖಂಡಿತವಾಗ್ಲೂ ಅದರಿಂದ ಲಾಭ ಸಿಗುತ್ತೆ. ಆದ್ರೆ ನಿಮ್ಮ ಜಾಗಕ್ಕೆ ಪಶ್ಚಿಮ ತಗ್ಗಿರ್ತಕ್ಕಂಥದ್ದು, ಪೂರ್ವ ಎತ್ತರ ಇರ್ತಕ್ಕಂಥದ್ದು. ಇದ್ರಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನೀವು ಮಾಡಬೇಕು. ಸ್ವಲ್ಪ JCP ಅದು ಇದು ಮಾಡಿಕೊಂಡು ಆದಷ್ಟು ಪೂರ್ವ ಮತ್ತು ನಾರ್ತ್, ಮಳೆ ನೀರು ಯಾವ್ದಾದ್ರು ಬಿದ್ರೆ ಆಟೋಮೆಟಿಕ್ ಆಗಿ ನಾರ್ತ್ ಕರಿಬೇಕು ಅಥವಾ ಪೂರ್ವ ದಿಕ್ಕಾದ್ರೂ ಹೋಗ್ಬೇಕು. ಇರುತ್ತೆ ಸ್ವಲ್ಪ ಸ್ಲೋಪ್ ವೈಸ್ ಮಾಡಿಸಿರಿ, ಖಂಡಿತವಾಗ್ಲೂ ಅಲ್ಲಿ ಪ್ರಗತಿ ಆಗುತ್ತೆ. ಮತ್ತೆ ದೃಷ್ಟಿ ಜಾಸ್ತಿ ಬೀಳ್ತಿದೆ ಅಂತಂದ್ರೆ ಜನರ ದೃಷ್ಟಿ ಬಿದ್ದೆ ಅಲ್ಲಿ ಬೆಳೆಗಳು ನಾಶ ಆಗ್ತಿದೆ. ಅದರಿಂದ ಜನರ ದೃಷ್ಟಿ ಬರಬಾರ್ದು. ಅದ್ರಲ್ಲಿ ನೀವೇನ್ ಮಾಡ್ಬೇಕು, 4 ದಿಕ್ಕುಗಳಲ್ಲಿ, ನಿಮ್ಮ ಹೊಲದ 4 ದಿಕ್ಕುಗಳಲ್ಲಿ ಮೊಸರನ್ನವನ್ನ ಪ್ರತಿ ಅಮಾವಾಸ್ಯೆ ದಿನ ರಾತ್ರಿ ಒಂದು ಸಣ್ಣ ಹೊಸ ಮಡಿಕೆ ತಂದು ಆ ಮಡಿಕೆಗೆ ಅಕ್ಕಿಯನ್ನ ಹಾಕಿ 3 ಇಡಿಯಷ್ಟು 4 ಇಡಿಯಷ್ಟು ಹಾಕಿ ಆ ಮಾಡಿರ್ತಕ್ಕಂಥ ಮೊಸರನ್ನು ಸೇರಿಸ್ಬಿಟ್ಟು ಅಮಾವಾಸ್ಯೆ ದಿನ ಸಾಯಂಕಾಲದ ಹೊತ್ತು ಅಥವಾ ರಾತ್ರಿ ಹೊತ್ತು ಅಲ್ಲಿ ಹಾಕ್ಬಿಟ್ಟು ಬಂದ್ಬಿಡಿ 4 ಮೂಲೆಗಳಿಗೆ. ಬೆಳಗ್ಗೆ ಆಗುವಷ್ಟೊತ್ತಿಗೆ ಯಾವ ಮೂಲೆಯಲ್ಲಿ ಅದು ಇರಲ್ವೋ ಅಲ್ಲಿ ನೀವೇನ್ ಮಾಡ್ಬೇಕು, ಹಳ್ಳ ತೆಗೆದ್ಬಿಟ್ಟು ಒಳಗಡೆ ಉಪ್ಪನ್ನು ಹಾಕಿ ಮುಚ್ಚಿಬಿಡ್ಬೇಕು. ಇಷ್ಟು ಒಂದು 3 ತಿಂಗಳ ಕಾಲ ಪರೀಕ್ಷೆ ಮಾಡಿ. ಖಂಡಿತವಾಗ್ಲೂ ಒಂದೊಂದು ಮಾಸಕ್ಕೆ ಒಂದೊಂದು ಕಡೆ ಹಾಕ್ತಾ ಬರುತ್ತೆ, ಸ್ಥಿರವಾಗಿ ಒಂದ್ ಕಡೆ ನಿಂತ್ಕೊಳ್ಳುತ್ತೆ. ಅದಾದ ನಂತರ ಆ ಭೂಮಿ ಇರೋ ತನಕ, ನೀವಿರೋ ತನಕ ಆ ಭೂಮಿಯಲ್ಲಿ ಫಸಲು ಬರ್ತಾನೇ ಇರುತ್ತಪ್ಪ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಮಂಜುಳಾ ಅವರು ಲೈನ್ ಅಲ್ಲಿ ಇದ್ದಾರೆ. ಬರೀ ಮಂಜುಳಾ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮಂಜುಳಾ ಅವರೇ, ಹೇಳಿ. ನನ್ನ ಹೆಸರು ಮಂಜುಳಾ ಅಂತ. ಹೇಳಿ ಮಂಜುಳಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಆಕ್ಚುಲಿ ಫ್ಯಾಮಿಲಿ ಬಗ್ಗೆನೇ ಕೇಳ್ಬೇಕು ಫುಲ್. ಏನ್ ಕೇಳ್ತೀರಾ ಮೇಡಮ್? ಎಲ್ಲ ತುಂಬಾ ಚೆನ್ನಾಗಿದ್ದೀವಿ. ಗುರುಜಿ ಹತ್ರ ಒಳ್ಳೆ ಆಶೀರ್ವಾದ ಬೇಕಷ್ಟೇ. ಖಂಡಿತ ಗುರುಜಿ ಅವರೊಂದಿಗೆ ನೇರವಾಗಿ ಮಾತಾಡಿಮ್ಮ. ನಮಸ್ತೆ ತಾಯಿ. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೇದಾಗ್ಲಿ ಅಮ್ಮ, ಒಳ್ಳೇದಾಗ್ಲಿ. ಎಲ್ಲ ಭಗವಂತ ನನ್ಗೆಲ್ಲ ಒಳ್ಳೇದ್ ಮಾಡಿದ್ದಾರೆ. ನಾನ್ ಭೈರವಿ ಹತ್ರ ತರ್ಸ್ಕೊಂಡೆ ರೀಸೆಂಟ್ ಆಗಿ, ಎಲ್ಲ ಒಳ್ಳೇದಾಗಿದೆ. ಸರಿ. ನಂಗೆ ಒಂದ್ ಗಂಡ್ ಮಗು ಇದೆ, ಚಿಕ್ಕದು, ಒಂದು ಹೆಣ್ಮಗು ಇದೆ ದೊಡ್ಡದು. ವ್ಯಾಪಾರದಲ್ಲೂ ಒಳ್ಳೆ ಪ್ರಗತಿ ಇದೆ. ಎಲ್ಲ ಭಗವಂತ ಎಲ್ಲ ಚೆನ್ನಾಗಿದ್ದಾರೆ ಗುರುಜಿ. ಒಂದ್ಸತಿ ನಿಮ್ ದರ್ಶನ ಮಾಡಿಸ್ಬೇಕು ಅಂತ ಮಕ್ಳಿಗೆ ಅಷ್ಟೇನೆ. ಖಂಡಿತ ತಾಯಿ, ಕರ್ಕೊಬನ್ನಿ, ಆಶ್ರಮಕ್ಕೆ ಕರ್ಕೊಬನ್ನಿ. ಎಲ್ಲಿರೋ ತಾವು? ನಾನು ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲಿ ಹತ್ರ ಬರುತ್ತೆ. ಬೆಂಗಳೂರಲ್ಲಿ ನಾವ್ ಅಲ್ಲಲ್ಲಿ ಯಾವ್ದಾದ್ರು ಪೂಜೆ ಪುನಸ್ಕಾರ ಹೋಗ್ತಿರ್ತೀವಿ, ಅಲ್ಲಿ ಬನ್ನಿ, ಅಲ್ಲಿ ಆಶೀರ್ವಾದ ಮಾಡ್ಕೊಂಡೋಗಿ. ಆಶ್ರಮನೇ ಅಂತ ಇಲ್ಲ, ಭೈರವಿ ಯಂತ್ರ ಬಂತ ಮನೆಗೆ? ಬಂತು ಗುರುಜಿ, ಬಂತು. ಸರಿ, ಅದನ್ನ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಅದಿದ್ರೆ ನಾನ್ ನಿಮ್ಮ ಮನೇಲಿ ಇದ್ದಾಗೆ ಸದಾ. ಓಕೆ ಗುರುಜಿ, ತುಂಬಾ ಖುಷಿ ಆಗಿದೆ. ಯಾವ್ದು ತೊಂದ್ರೆ ಅಂತ ಇಲ್ಲ, ಸಮಸ್ಯೆ ಅಂತ ಇಲ್ಲ. ನನ್ ಮಕ್ಳಿಗೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಬೇಕು. ನಿಮ್ಮ ಮನೆ ಕುಟುಂಬ ಪರಿವಾರವಾಗಿ ಚೆನ್ನಾಗಿರ್ಲಿ. ಸರ್ವೇ ಜನ ಸುಖನೋ ಭವಂತು. ಒಳ್ಳೇದಾಗ್ಲಿ ತಾಯಿ, ನಿನಗೂ ಒಳ್ಳೇದಾಗ್ಲಿ, ನಿನ್ನ ಮಕ್ಕಳಿಗೂ ಒಳ್ಳೇದಾಗ್ಲಿ. ನನ್ನ ದೇವಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ. ಇನ್ನ ಭೈರವಿ ಯಂತ್ರ ಇದ್ಮೇಲೆ ನಿಮ್ಮ ಮನೇಲಿ ಇನ್ನ ನಿತ್ಯವೂ ನಿತ್ಯೋತ್ಸವನೇ. ಒಳ್ಳೇದಾಗ್ಲಿ. ಅಷ್ಟೇ ಅಲ್ಲ, ನಿಮ್ಗೆ ಅನುಕೂಲ ಆದ್ರೆ ಈ ದಿನ ಅಥವಾ ಯಾರೇ ವೀಕ್ಷಕ ಬಾಂಧವರು ಬೆಂಗಳೂರು ಸುತ್ತಮುತ್ತಲು ಇರತಕ್ಕಂಥವ್ರು ಎಲ್ಲಾದ್ರೂ ಇರೋರು, ಬಾನಸವಾಡಿ ನಮಗೆ ಗೊತ್ತಿರೋ ಅಂಥದ್ದೇ. ಆ ಬಾನಸವಾಡಿ ಬೆಂಗಳೂರಿನ ಗ್ರಾಮಾಂತರದಲ್ಲಿ ಹೊರವಲಯದಲ್ಲ ಒಳಗಡೆ ಇರತಕ್ಕಂಥದ್ದೇ. ಆ ರಿಂಗ್ ರೋಡಲ್ಲಿ ರಾಮಮೂರ್ತಿ ನಗರ, ಬಾನಸವಾಡಿ, KR ಪುರಂ ಇದೆಲ್ಲ ಒಂದು ಚೌಕಟ್ಟಿನಲ್ಲಿ ಬರ್ತಕ್ಕಂಥದ್ದು. ಆ ಬಾನಸವಾಡಿ ಗ್ರಾಮ ದೇವತೆ ಮುಕ್ಕುಂಟಮ್ಮ ಅಂತ ಒಂದು ದೇವಿ ಇದೆ. ದೇವಿ ದೇವಸ್ಥಾನ ಗ್ರಾಮ ದೇವತೆ. ಅಲ್ಲಿ ವಿಶೇಷವಾಗಿ ಈ ದಿನ ಚಂಡಿ ಹೋಮ ಮಾಡ್ತಿರ್ತೀವಿ. ಮಾಘ ಮಾಸದ ಅಷ್ಟಮಿ ಪ್ರಯುಕ್ತ ಚಂಡಿ ಹೋಮ. ಅಷ್ಟಮಿ ದಿನಾನೇ ಕಾಲಭೈರವನ ಪ್ರತಿಷ್ಠೆ ಮಾಡ್ತಿದ್ವಿ. ಕಾಲಭೈರವ ಅಂದ್ರೆ ಯಾರು? ಶತ್ರುಗಳನ್ನ ಒದ್ದೋಡಿಸುವಂತವನು ಅಂತ ಕಾಲಭೈರವನ ಒಂದು ಪ್ರತಿಷ್ಠಾಪನೆ ಮತ್ತು ಒಂದು ಚಂಡಿ ಹೋಮ ವಿಶೇಷವಾಗಿ ನಡೀತಿದೆ. ಆ ದೇವಿ ಸಿಕ್ಕಾಪಟ್ಟೆ ಶಕ್ತಿ. ಅಲ್ಲಿ ಬಂದು ಯಾರು ಸಂಕಲ್ಪ ಮಾಡಿದ್ರು ಅವ್ರದ್ದು ಅಷ್ಟು ಬೇಗ ಆಗೋದು. ಆ ದೇವಿ ನೇರವಾಗಿ ನೋಡೋದಕ್ಕೂ ತುಂಬಾ ಭಯ ಆಗೋದು. ಅಂತ ಶಕ್ತಿ ಇರ್ತಕ್ಕಂಥ ದೇವಿ ಮುಂದೆ ಒಂದು ಶ್ರೀಚಕ್ರ ಸ್ಥಾಪನೆಯು ಆಗ್ತಿದೆ. ಅದರ ಮಹಾಪೂರ್ಣಾಹುತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗುತ್ತೆ. ನಾನು ಬರ್ತಿದ್ದೀನಿ. ಒಂದು 11 ಗಂಟೆಗೆ ನಾವು ಎಲ್ಲರೂ ಅಲ್ಲ ಹಾಜರಾಗೋಣ. ಅಲ್ಲಿ ನಾನು ಇವತ್ತು ನಿಮ್ಗೆ ಒಂದು ದೇವಿ ಸ್ಥಾನದಲ್ಲಿ ಒಂದು ಬೀಜಾಕ್ಷರ ಮಂತ್ರ ಹೇಳ್ಕೊಡ್ತೀನಿ. ಕಾಳಿಕಾ ದೇವಿ ಸಾಕ್ಷಾತ್ ಬೀಜಾಕ್ಷರ ಮಂತ್ರ ನೇರವಾಗಿ ದೇವಸ್ಥಾನದ ಉಪದೇಶ ಮಾಡ್ತೀನಿ. ಅಲ್ಲಿ ಬಂದು ಭಾಗವಹಿಸಿ ಆ ಮಂತ್ರವನ್ನ ಲೈಫಲ್ಲಿ ಅಳವಡಿಸ್ಕೊಂಬಿಡಿ. ನಿಮ್ಗೆ ಏನ್ ಬೇಕೋ ಎಲ್ಲವೂ ಆ ಶಕ್ತಿ, ಆ ದೇವಿಯೇ ನಿಮ್ಗೆ ವರಪ್ರಸಾದಿಸ್ತಾಳೆ. ಇಂಥದನ್ನ ವೀಕ್ಷಕ ಬಾಂಧವರು ಅನುಕೂಲ ಆದ್ರೆ ಸುತ್ತಮುತ್ತಲಿರೋರು ಬಂದು ಭಾಗವಹಿಸಿ. ನೀವು ಚಿಂತೆ ಮಾಡ್ಬೇಡಿ, ಏನ್ ಗುರುಗಳ ಇವತ್ತು ಹೇಳಿದ್ರೆ ನಾವು ಎಲ್ಲಿಂದನೋ ಬರ್ಬೋದಾಗಿತ್ತಲ್ಲ ಅಂತ. ನಿಮ್ಮೂರುಗಳಿಗೂ ಬರ್ತೀವಿ. ಊರೂರು, ಗ್ರಾಮ, ಮನೆಗೂ ಬರಬೇಕು ಅಂತ ನನ್ನ ಆಸೆ. ನಮ್ಗೆ ಒಂದೇ ಕೈ ಎರಡೇ ಕೈ ಎರಡೇ ಕಾಲು ಇರೋದು. ಈ ಸಾವಿರಾರು ಜನ ಮನೆಗಳು ಎಲ್ಲರ ಮನೆಗೂ ಹೋಗ್ಬೇಕಲ್ಲ. ಹಾಗೆ ನಿಮ್ಮನೆಗೂ ಭಗವಂತನ ಹತ್ರ ಸಂಕಲ್ಪ ಮಾಡಿ ನಮ್ಮ ಮನೆಗೂ ಬರಬೇಕು ಅಂತ. ನಿಮ್ಮನೆಗೂ ಬರ್ತೀನಿ, ಖಂಡಿತವಾಗ್ಲೂ ಸತ್ಯ. ನಿಮ್ಮನೆಗೆ ಬಂದು ನಾನೇ ನಿಮ್ಮ ಮನೆಯಲ್ಲಿ ಏನು ದೋಷ ಇದೆ ಅದು ಕಂಡಿಡಿದು ಈ ದೋಷದಿಂದ ಹಿಂಗಾಗಿದೆ ಅಂತ ನಾನೇ ಹೇಳಿ ನನ್ನ ಕೈಯಿಂದನೇ ಪರಿಹಾರ ಮಾಡಿ ಕೊಟ್ಬಿಟ್ಟು ₹1 ಕೊಡಬೇಡಿ ನೀವು. ನಾನು ಬರ್ತೀನಿ, ಪರಿಹಾರ ಮಾಡಿಕೊಟ್ಬಿಟ್ಟು ಬರ್ತೀನಿ. ಇದು ಅತಿ ಶೀಘ್ರದಲ್ಲೇ ನಡೆಯುತ್ತೆ. ಇಂಥ ಅವಕಾಶಗಳನ್ನು ತಾವು ಉಪಯೋಗ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಯಾವಾಗ ಬರ್ತೀನಿ ಏನು ಅಂತ.
ಆ ಟೈಮಲ್ಲಿ ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅದು ಯಾವ ವಿಧಾನಗಳು ಇವೆಲ್ಲ ತಿಳಿಸ್ತೀನಿ. ಖಂಡಿತ ತಾಯಿ, ಒಳ್ಳೇದಾಗ್ಲಿ. ಗುರುಜಿಗೊಂದು ಪತ್ರವನ್ನ ನೋಡೋಣ. ಕೃಷ್ಣಪ್ಪ ಅವರು ಪತ್ರವನ್ನ ಬರೆದಿದ್ದಾರೆ. ಬಹಳ ಮನಸ್ಸನ್ನ ನೊಂದ್ಕೊಂಡು ಪತ್ರವನ್ನ ಬರೆದಿದ್ದಾರೆ. 2ನೇ ಮಗ ಜಯಕುಮಾರ್ ಬಗ್ಗೆ, ಅವನ ಭವಿಷ್ಯದ ಬಗ್ಗೆ ಚಿಂತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹುಟ್ಟಿದಂತ ದಿನಾಂಕ 13/9/78ನೇ ಇಸ್ವಿ ಬೆಳಗ್ಗೆ 7:20ಕ್ಕೆ ಮಕರ ರಾಶಿ ಅಂತ ಹೇಳ್ತಾ ಇದ್ದಾರೆ. ಮದುವೆ ಆಗಿ 4 ವರ್ಷ ಆಯ್ತು. ಒಂದು ಹೆಣ್ಮಗು ಕೂಡ ಇದೆ. ಕಾರಣಾಂತರಗಳಿಂದ 2 ವರ್ಷಗಳಿಂದ ತವರು ಮನೆ ಸೇರಿದ್ದಾಳೆ. ಮುಂದಿನ ಭವಿಷ್ಯ ಏನು, ಕೋರ್ಟ್ ಮೆಟ್ಲೇರಿದೆ ಈ ಕೇಸು ಅಂತ ಹೇಳ್ತಿದ್ದಾರೆ. ಜೈ ಮಹಾಕಾಳಿ. ಕೋರ್ಟು ಕಚೇರಿಯಲ್ಲಿ ಜಯ ಸಿಗುವಂಥದ್ದು ಖಂಡಿತ ಜಯ ಸಿಗುತ್ತೆ. ಆದರೆ ಇವ್ರ ಜೀವನದಲ್ಲಿ ತುಂಬ ತೊಂದರೆಗಳಾಗಲಿಕ್ಕೆ, ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಬಂದು ಜನ್ಮಜಾತಕದಲ್ಲಿರ್ತಕ್ಕಂತಹ ಪಿತೃಶಾಪ. ಆ ಪಿತೃಶಾಪ ನಿವಾರಣೆ ಆಗಬೇಕು. ಪ್ರತಿ ಶನಿವಾರ ಗೋಪೂಜೆಯನ್ನು ಒಂದು 21 ವಾರಗಳ ಕಾಲ ಮಾಡಿ ಅನುಕೂಲ ಆದರೆ ಒಂದು ಗೋದಾನವನ್ನು ಮಾಡಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುವಂಥದ್ದು. ಆ ಜೀವನದಲ್ಲಿ ಒಳ್ಳೆ ಸಾಂಸಾರಿಕ ಜೀವನ, ಕುಟುಂಬದಲ್ಲಿ ನೆಮ್ಮದಿ, ಆಸ್ತಿ ವಿಚಾರದಲ್ಲಿ ಕೂಡ ನೆಮ್ಮದಿ ಸಿಗುತ್ತೆ. ವಿಶೇಷವಾಗಿ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು 21 ಶನಿವಾರಗಳು. ಆ ಗೋಗಿ ನೀವು ತಿನ್ನಿಸ್ಬೇಕಾದ್ರೆ ಅಕ್ಕಿ, ಬೆಲ್ಲ, ಉದ್ದಿನ ಕಾಳು, ಹುರುಳಿ, ಕಡಲೆ ಇಷ್ಟನ್ನು ಮೊಳಕೆ ಕಟ್ಟಿ ಅದನ್ನು ತಿನ್ನಿಸ್ತಾ ಬನ್ನಿ. 3 ದಿನದ ಮುಂಚೆ ನೆನೆಸ್ಬೇಕು, ಮೊಳಕೆ ಕಟ್ಟಬೇಕು, ತಿನ್ನಿಸ್ಬೇಕು. ಒಳ್ಳೇದಾಗ್ಲಿ. ನಮಸ್ತೆ. ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಉಪಯುಕ್ತಕರವಾದಂತಹ ಮಾಹಿತಿ ಒದಗಿಸಿಕೊಟ್ರಿ. ಎಲ್ಲವುದಕ್ಕಾಗಿ ವಂದನೆಗಳು. ಸರ್ವೇ ಜನ ಸುಖನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ. ಬ್ರಹ್ಮೋಸ್ಮಿ. ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರದಲ್ಲಿ. ಅಲ್ಲಿವರೆಗೂ ವಂದನೆಗಳು.